ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಇತಿಹಾಸ ನಿರ್ಮಾತೃಗಳು 28ನೇ ಉಪನ್ಯಾಸ ಮಾಲಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ, ಈ ಕಾರ್ಯಕ್ರಮ 28ನೇ ಉಪನ್ಯಾಸ ಮಾಲೆಯ ಉಪನ್ಯಾಸಕರಾಗಿ ಡಾಕ್ಟರ್ ಕೆ ರವೀಂದ್ರನಾಥ್, ಪ್ರಾಧ್ಯಾಪಕರು ಮತ್ತು ಡಿ ದಲಿತ ಕಲಾ ನಿಕಾಯ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ, ಅವರ ಒಂದು ಕಿರು ಪರಿಚಯವನ್ನ ನಾನಿಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಶ್ರೀಯುತರು ಅವರ 22/7/1962 ಬಳ್ಳಾರಿ ಜಿಲ್ಲೆಯ ಹಗರಬೊಮ್ಮನಹಳ್ಳಿ ತಾಲೂಕಿನ ಅಂಬಳ್ಳಿಯಲ್ಲಿ ಜನಿಸಿದವರು. ಅವರ ಆರಂಭಿಕ ಶಿಕ್ಷಣವನ್ನ ತಮ್ಮ ಗ್ರಾಮದಲ್ಲೇ ಪೂರೈಸಿ ಅವರ ಒಂದು ಉನ್ನತ ಶಿಕ್ಷಣವನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪೂರೈಸಿದಂತವರು. 1996ರಲ್ಲಿ PhD ಪದವಿಯನ್ನ ಡಾಕ್ಟರ್ ಮೃತ್ಯುಂಜಯ ಓರಿಕೇರಿಯವರ ಮಾರ್ಗದರ್ಶನದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮಠಮಾನ್ಯಗಳ ಸೇವೆ ಎಂಬ ವಿಷಯಕ್ಕೆ ಡಾಕ್ಟರೇಟ್ ಪದವಿಯನ್ನ ಪಡೆದಂತವರು. ನಂತರದಲ್ಲಿ ಅವರ ಸೇವಾ ಅನುಭವಕ್ಕೆ ಬಂದ್ರೆ, ತಮ್ಮ ಆರಂಭಿಕ ಸೇವೆಯನ್ನ 1991ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಳ್ಳಾರಿಯಲ್ಲಿ, ಹಾಗೆ ರಾಯಚೂರು ಸಂಡೂರಿನಲ್ಲಿ, ಹಾಗೆ ಬಹಳ ಮುಖ್ಯವಾಗಿ 1997ರಿಂದ 2012ರವರೆಗೂ ಕೂಡ ಸಹ ಪ್ರಾಧ್ಯಾಪಕರಾಗಿ ಹಸ್ತಪ್ರತಿಶಾಸ್ತ್ರ ವಿಭಾಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ಮುಂದುವರೆದು 2012ರಿಂದ ಪ್ರಸ್ತುತವರೆಗೂ ಕೂಡ ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನ ಕನ್ನಡ ಹಸ್ತಪ್ರತಿಶಾಸ್ತ್ರ ವಿಭಾಗದಲ್ಲೇ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಹಾಗೆ ನೋಡೋದಾದ್ರೆ ಅವರ ಸಂಶೋಧನಾ ಕ್ಷೇತ್ರ ಅನ್ನುವಂಥದ್ದು ಬಹಳ ವಿಸ್ತಾರವಾದಂಥದ್ದು. ಹಳೆಗನ್ನಡ ಸಾಹಿತ್ಯ, ವಚನ ಸಾಹಿತ್ಯ, ಹಾಗೆ ನಡುಗನ್ನಡ ಸಾಹಿತ್ಯ, ಹಸ್ತಪ್ರತಿಶಾಸ್ತ್ರ, ಶಾಸನಶಾಸ್ತ್ರ, ಗ್ರಂಥ ಸಂಪಾದನೆ, ಸಂಸ್ಕೃತಿ ಅಧ್ಯಯನಗಳು ಅನ್ನುವಂಥ ಒಂದು ವಿಸ್ತಾರವಾದ ಸಂಶೋಧನಾ ಕ್ಷೇತ್ರವನ್ನ ನೋಡಬಹುದು. ಅದಲ್ಲದೆ ಅವರ ಪ್ರಮುಖ ಸಂಶೋಧನೆಗಳನ್ನ ನೋಡೋದಾದ್ರೆ, ಮಾನ್ಯ ಅನ್ನುವಂಥ ಒಂದು ಕೃತಿ 97ರಲ್ಲಿ, ಹಾಗೆ ಕನ್ನಡ ದಾಖಲು ಸಾಹಿತ್ಯ 2000ರಲ್ಲಿ, ಅಗ್ನಿದಿವ್ಯ 2003, ಕನ್ನಡ ಟೀಕಾ ಸಾಹಿತ್ಯ 2006, ಕರ್ನಾಟಕದ ಮಠಗಳು ಮತ್ತು ಕನ್ನಡ ಸಾಹಿತ್ಯ 2007, ಚರಿತ್ರೆ ಚಾರಿತ್ರ್ಯ 2008, ವಚನಕಾರರ ವಚನ ಸಾಹಿತ್ಯ, ಜೈನ ಟೀಕಾ ಸಾಹಿತ್ಯ, ಹಸ್ತಪ್ರತಿಗಳು, ಕನ್ನಡಿಗರ ಬದುಕು, ಶರಣ ಸಾಹಿತ್ಯ ಮಾರ್ಗ, ಆಕಾರಗಳ ಶೋಧ ಮತ್ತೆ ಪ್ರತಿಶೋಧ ಅನ್ನುವಂತಹ ಒಂದು ಸಂಶೋಧನಾ ಇದನ್ನ ನೋಡಬಹುದು. ಹಾಗೆ ಅವರ ಪ್ರಮುಖ ಗ್ರಂಥ ಸಂಪಾದನೆಗಳನ್ನ ನೋಡೋದಾದ್ರೆ, ಬಸವ ಯುಗದ ವಚನೇತರ ಸಾಹಿತ್ಯ 2000ರಲ್ಲಿ, ಹಾಗೆ ಕನ್ನಡ ವಿವಿ ಹಸ್ತಪ್ರತಿ ಸೂಚನೆ ಸಂಪುಟ 1 2001ರಲ್ಲಿ, ಕನ್ನಡ ಜೈನ ಹಾಡುಗಳು 2003ರಲ್ಲಿ, ಕನ್ನಡ ವಿವಿ ಹಸ್ತಪ್ರತಿ ಸೂಚಿ ಸಂಪುಟ 2 2004ರಲ್ಲಿ, ಹಾಗೆ ಅಮರೇಶ್ವರ ಪುರಾಣ 2011 ಇವರ ಪ್ರಮುಖ ಗ್ರಂಥ ಸಂಪಾದನೆಗಳಾಗಿವೆ. ಜೊತೆಗೆ ಕಿತ್ತೂರು ರುದ್ರಮ್ಮನ ಕಥೆ 2020ರಲ್ಲಿ, ವರರಮ್ಯ ರತ್ನಾಕರ 2020ರಲ್ಲಿ, ಮತ್ತು ಬಹಳ ಮುಖ್ಯವಾಗಿ ಡಾಕ್ಟರ್ ಎಂ ಕಲಬುರ್ಗಿ ಸಮಗ್ರ ಲೇಖನ ಸಾಹಿತ್ಯ ಭಾಗ 1 ಶಾಸನ ಸಾಹಿತ್ಯ, ಮತ್ತು ಎಂ ಕಲಬುರ್ಗಿ ಸಮಗ್ರ ಲೇಖನ ಸಾಹಿತ್ಯ ಭಾಗ 2 ಶಾಸ್ತ್ರ ಸಾಹಿತ್ಯ, ಭಾಗ 3 ವಚನ ಸಾಹಿತ್ಯ, ಭಾಗ 4 ಕಾವ್ಯ ಸಾಹಿತ್ಯ, ಭಾಗ 5 ಭಾಷಣ, ವ್ಯಕ್ತಿ ಚಿತ್ರಣ, ಮುನ್ನುಡಿ, ಬೆನ್ನುಡಿ, ಸಂದರ್ಶನದ ಹರಿಕೆ, ಸಂಪಾದಕೀಯ, ಇಷ್ಟು ಒಟ್ಟು ಗ್ರಂಥ ಸಂಪಾದನೆಯನ್ನ 2020ರಲ್ಲಿ ನಾವು ನೋಡಬಹುದಾಗಿದೆ. ಅದಲ್ಲದೆ ಅವರ ಪ್ರಮುಖ ಸಂಪಾದನಾ ಕೃತಿಗಳನ್ನ ನೋಡೋದಾದ್ರೆ, ವೀರಶೈವ ಅನ್ನುವಂಥದ್ದು 2000ರಲ್ಲಿ, ದಶಕದ ಕನ್ನಡ ಸಾಹಿತ್ಯ 2001ರಲ್ಲಿ, ಹಸ್ತಪ್ರತಿ ವ್ಯಾಸಂಗ 2002ರಲ್ಲಿ, ಬಳ್ಳಾರಿ ಜಿಲ್ಲಾ ದರ್ಶನ 2005, ಲಕ್ಕಣ್ಣ ಗಂಡೇಶನ ಶಿವತತ್ವ ಚಿಂತಾಮಣಿಯ ವಿವೇಚನೆ, ಕವಳಿಗೆ, BM ಹೋರಿಕೇರಿ ಸಮಗ್ರ ಸಾಹಿತ್ಯ, ಹಸ್ತಪ್ರತಿ ಅಧ್ಯಾಯ 2010, ಹಸ್ತಪ್ರತಿ ವ್ಯಾಸಂಗ 2011, ಬಸವಣ್ಣನವರ ವಚನಗಳು, ಪ್ರಾಚೀನ ಹಾಗೂ ಆಧುನಿಕ ಟೀಕೆಗಳು ಅನ್ನುವಂಥದ್ದು 2012ರಲ್ಲಿ, ಹಾಗೆ ಹಸ್ತಪ್ರತಿ ವ್ಯಾಸಂಗ 2012ರಲ್ಲಿ, ಹಾಗೆ ರೇವಣ ಸಿಂಹ ಮತ್ತು 2012ರಲ್ಲಿ, ನುಡಿಜಾತ್ರೆ, ಹಸ್ತಪ್ರತಿ ವ್ಯಾಸಂಗ 19, ಇವು 2020ರ ಪ್ರಮುಖ ಸಂಪಾದನಾ ಕೃತಿಗಳಾಗಿವೆ. ಅಲ್ಲದೆ ಅವರ ಪ್ರಮುಖ ಅಭಿನಂದನಾ ಕೃತಿಗಳನ್ನ ನೋಡೋದಾದ್ರೆ, ಸಿರಿ ಸಂಪದ ಡಾಕ್ಟರ್ BV ಶಿರೂರು ಅಭಿನಂದನಾ ಗ್ರಂಥ 2002ರಲ್ಲಿ, ಕಲ್ಲರಳಿ ಅರಳಿ ಶರಣ ಬಸವರಾಯರ ಸಂಸ್ಮರಣಾ ಗ್ರಂಥ 2010ರಲ್ಲಿ, ಹಾಗೆ ಸೇವಾಕಾಂಕ್ಷಿ ಪಂಡಿತ್ ಕೆ ನಾರಾಯಣ ಭಟ್ ಅಭಿನಂದನಾ ಗ್ರಂಥ 2010ರಲ್ಲಿ, ಹೀಗೆ ಅಲ್ಲದೆ ಹಲವು ಜೀವನ ಚರಿತ್ರೆಗಳನ್ನ ಅವರು ರಚಿಸಿದ್ದಾರೆ. ಹಡಪದ ಅಪ್ಪಣ್ಣ 2002,
ಕುರುಕುಪ್ಪೆ ಶ್ರೀ ಸಿದ್ದಯ್ಯ ತಾತಯ್ಯನವರು 2006ರಲ್ಲಿ, BM ಓರಿಕೇರಿ 2015ರಲ್ಲಿ. ಅಲ್ಲದೆ ಅವರ ವಿಮರ್ಶೆಗಳಿಗೆ ಬಂದಾಗ ವ್ಯಕ್ತಿ ಅಭಿವ್ಯಕ್ತಿ ಎನ್ನುವಂಥದ್ದು 2010ರ ಪ್ರಮುಖ ವಿಮರ್ಶೆಯನ್ನ ನಾವು ನೋಡ್ತೇವೆ. ಅದಲ್ಲದೆ ಡಾಕ್ಟರ್ ರವೀಂದ್ರನಾಥ್ ಸರ್ ಅವರು ಹಲವು PhD ವಿಷಯಗಳಿಗೆ ಮಾರ್ಗದರ್ಶಕರಾಗಿ, ಹಾಗೆ ಹಲವು MPhil ಕೃತಿಗಳ ಮಾರ್ಗದರ್ಶಕರಾಗಿ ಕೂಡ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವೇ ಕೃತಿಗಳನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಒಂದು ಆಲಮರದ ಪುರಾಣಗಳ ಒಂದು ಅಧ್ಯಯನ, ರೇವಣ ಸಿದ್ಧ ಒಂದು ಅಧ್ಯಯನ, ಬಳ್ಳಾರಿ ಜಿಲ್ಲೆಯ ಐತಿಹ್ಯಗಳು, ಕರ್ನಾಟಕದ ಕುರುಬರ ಒಳಪಂಗಡಗಳ ಸಾಂಸ್ಕೃತಿಕ ಅಧ್ಯಯನ, ಶಿವಯೋಗಿ ಮಂದಿರ ಸಾಂಸ್ಕೃತಿಕ ಅಧ್ಯಯನ, ಕನ್ನಡ ಟೀಕಿನ ವಚನಗಳು ಒಂದು ಅಧ್ಯಯನ, ಕನ್ನಡ ಜೈನ ಹಾಡುಗಳು, ಕರ್ನಾಟಕ ಲಿಂಗಾಯತ ರಾಣಿಯರ ಒಂದು ಅಧ್ಯಯನ, ಹಾಗೆ ಕನ್ನಡದಲ್ಲಿ ಗಜಶಾಸ್ತ್ರ ಸಾಹಿತ್ಯ, ಹಾಗೆ ಬಯಲಾಗದ ಹಸ್ತಪ್ರತಿಗಳ ಸರ್ವೇಕ್ಷಣೆ ಮತ್ತು ಅಧ್ಯಯನ, ಹಾಗೂ ಹೈದರಾಬಾದ್, ಕರ್ನಾಟಕ ಮತ್ತು ತೆಲಂಗಾಣ ಪ್ರದೇಶದ ಕನ್ನಡ ಶಾಸನಗಳು ಅನ್ನುವಂತಹ ಪ್ರಬಂಧಗಳ ಮಾರ್ಗದರ್ಶಕರಾಗಿ ವಿಷಯಗಳ ಮಾರ್ಗದರ್ಶಕರಾಗಿದ್ದಾರೆ. ಹಾಗೆ ಕೂಡಲ ಸಂಗಮ ಒಂದು ಸಾಂಸ್ಕೃತಿಕ ಅಧ್ಯಯನ, ಜೇಡರ ದಾಸಿಮಯ್ಯ, ಹಾಗೆ ಡಾಕ್ಟರ್ MM ಕುಲಬುರ್ಗಿ ಅವರ ವಚನ ವ್ಯವಸಾಯ ಒಂದು ಅಧ್ಯಯನ, ಈ ಒಂದು PhD ಒಂದು ಈ ವಿಷಯಗಳಿಗೆ PhD ಮಾರ್ಗದರ್ಶಕರಾಗಿ, ಅದಲ್ಲದೆ ಪೋಸ್ಟ್ ಡಾಕ್ಟರಲ್ ಮಾರ್ಗದರ್ಶನಕರಾಗಿ ಡಾಕ್ಟರ್ KR ಕೇಶವಮೂರ್ತಿ ಅವರಿಗೆ ಪ್ರಾಚೀನ ಹಸ್ತಪ್ರತಿಗಳು ಮತ್ತು ಕುಶಲಕರ್ಮಿಗಳು ಅನ್ನೋ ವಿಷಯ ಮಾರ್ಗದರ್ಶಕರಾಗಿದ್ದಾರೆ. ಬಹಳ ಮುಖ್ಯವಾಗಿ ಅವರ MPhil ಮಾರ್ಗದರ್ಶನದಲ್ಲಿ ಬಂದಂತ ಪ್ರಮುಖ ವಿಷಯಗಳು ಇಲಿಕಲ್ ಸಿರಿಯ ಸಾಂಸ್ಕೃತಿಕ ಅಧ್ಯಯನ, ಅಮರ ಕಲ್ಯಾಣ ಒಂದು ಸಾಂಸ್ಕೃತಿಕ ಅಧ್ಯಯನ, ಧರ್ಮ ಕಲ್ಯಾಣ ಒಂದು ಸಾಂಸ್ಕೃತಿಕ ಅಧ್ಯಯನ, ಚಿತ್ರ ಕಲಾವಿದ BR ಬಾಳೆಕಾಯಿಯ ಬದುಕು ಬರಹ, ಹಾಗೆ ಗಂಗಾಧರ್ ಮಡಿವಾಳೇಶ್ವರರ ತುರುಮರಿಯವರ ಟೀಕೆ ಅನುವಾದಗಳು ಅನ್ನುವಂತ ವಿಷಯಗಳಿಗೂ ಕೂಡ MPhil ಮಾರ್ಗದರ್ಶಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅವರಿಗೆ ಬಂದಂತ ಪ್ರಮುಖ ಪುರಸ್ಕಾರಗಳಲ್ಲಿ ನೋಡೋದಾದ್ರೆ ಅನುಪಮ್ ನಿರಂಜನದ ಚಿನ್ನದ ಪದಕ, ದಿವಂಗತ ಪಾಂಡುರಂಗ ರಾವ್ ದೇಶ್ಮುಖ್ ಚಿನ್ನದ ಪದಕ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಚಿನ್ನದ ಪದಕವನ್ನ ಈ ಒಂದು ಪುರಸ್ಕಾರಗಳನ್ನ ಪಡೆದುಕೊಂಡಿದ್ದಾರೆ. ಅದಲ್ಲದೆ ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಂತಹ ಶ್ರೀಯುತರಲ್ಲಿ ಬಹಳ ಮುಖ್ಯವಾದ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕನ್ನಡ ದಾಖಲು ಸಾಹಿತ್ಯ ಸಂಶೋಧನಾ ಕೃತಿ 2000ರಲ್ಲಿ, ಶ್ರೀ ಶಿವರಾತ್ರೀಶ್ವರ ಪ್ರಶಸ್ತಿ, ಬಸವಯುಗದ ವಚನೇತರ ಸಾಹಿತ್ಯ ಅತ್ಯುತ್ತಮ ವೀರಶೈವ ಕೃತಿಗೆ 2003ರಲ್ಲಿ ಬಂದಂತದ್ದು, ಹಾಗೆ ವಚನ ಸಾಹಿತ್ಯ ಪುರಸ್ಕಾರ ಅನ್ನುವಂಥದ್ದು ಕನಕಪುರ ಗುಂಡ ಬ್ರಹ್ಮಯ್ಯಗಳ ಸಾಹಿತ್ಯ 2011ರಲ್ಲಿ, ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಅವರಿಗೆ 2012ರಲ್ಲಿ ಉದ್ಧರಣ ಸಾಹಿತ್ಯ ಸಂಪಾದನಾ ಕೃತಿಗೆ ಬಂದಂತದ್ದು, ಹಾಗೆ 2018ರಲ್ಲಿ ಗವಿಶ್ರೀ ಪ್ರಶಸ್ತಿ ಅನ್ನುವಂಥದ್ದು ಶ್ರೀ ಗವಿಸಿದ್ದೇಶ್ವರ ಸಂಸ್ಥಾನ ಮಠ ಹೂವಿನಹಡಗಲಿ, ಹಾಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2019ರಲ್ಲಿ ಆಕಾರಗಳ ಶೋಧ ಮತ್ತು ಪರಿಶೋಧ ಅನ್ನುವಂಥ ಸಂಶೋಧನಾ ಕೃತಿಗೆ ಸಿಕ್ಕಿದ್ದಂಥದ್ದು. ಅದಲ್ಲದೆ ರಮಣಶ್ರೀ ಶರಣರ ಉತ್ತೇಜನ ಪ್ರಶಸ್ತಿಗಳು ಕೂಡ ಅವರಿಗೆ 2019ರಲ್ಲಿ ಮೈಸೂರು ಪರಿಷತ್ನಿಂದ ವಚನ ಸಾಹಿತ್ಯ ಅಧ್ಯಯನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನಿಂದ ಸಿಕ್ಕಿದ್ದಂಥದ್ದು. ಅದಲ್ಲದೆ ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ಅವರು ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದಂತವರು. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಡಾಕ್ಟರ್ ಸಂಭಾ ಜೋಶಿ ಅಧ್ಯಯನ ಪೀಠದ ಸಂಚಾಲಕರಾಗಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಗೆ ಜೈನ ಅಧ್ಯಯನ ಪೀಠದ ಸಂಚಾಲಕರಾಗಿಯೂ, ಹಾಗೆ ಕೂಡಲ ಸಂಗಮ ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿ, ಹಾಗೆ MA PhD ಸಂಯೋಜಿತ ಪದವಿಯ ಸಂಚಾಲಕರಾಗಿ, ಹಾಗೆ ಬಸವ ಸಮಿತಿ ಬೆಂಗಳೂರು ಪ್ರಕಟಣೆ ಹಾಗೂ ಸಂಶೋಧನೆಯ ಸದಸ್ಯರಾಗಿ, ಹಾಗೆ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಬೆಂಗಳೂರು ಅಪ್ರಕಟಿತ ಸಾಹಿತ್ಯ ಮತ್ತು ದಾಖಲೆಗಳ ಪ್ರಕಟಮಾಲೆಯ ಸದಸ್ಯರಾಗಿ ಕೂಡ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಅದಲ್ಲದೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಶೈಕ್ಷಣಿಕ ಉಪಕುಲ ಸಚಿವರಾಗಿ, ಮತ್ತೆ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರಾಗಿ, ಹಾಗೆ ದೃಶ್ಯಕಲಾ ವಿಭಾಗದ ಮುಖ್ಯಸ್ಥರಾಗಿ, ಹಾಗೆ ಅಧ್ಯಯನಾಂಗದ ನಿರ್ದೇಶಕರಾಗಿ, ಹಾಗೆ ಲಲಿತ ಕಲಾ ನಿಕಾಯದ ಡೀನ್ ಆಗಿ, ಹಾಗೂ ಕರ್ನಾಟಕ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಮಂಡಳಿ ಅಧ್ಯಯನ ಮಂಡಳಿಯ ಸದಸ್ಯರಾಗಿ ಕೂಡ ಶ್ರೀಯುತರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅದಲ್ಲದೆ ದೇಶಿ ದರ್ಶನ ಮಾಲೆ ಯೋಜನೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು 2019ರಿಂದ ಸದಸ್ಯರಾಗಿ ಕೂಡ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದಾರೆ. ಅದಲ್ಲದೆ ಕನ್ನಡ ಅಭಿಜಾತ ಸಾಹಿತ್ಯ ಕಲ್ಯಾಣ ಯೋಜನೆ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು 2019ರಿಂದ ಸದಸ್ಯರಾಗಿ ಕೂಡ ಅವರು ತಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದಾರೆ. ಸರ್, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತವನ್ನ ಕೋರ್ತಾ, ಈ ಒಂದು 28ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೀವು
ಸಂಶೋಧನಾ ಮಾರ್ಗಕಾರ ಡಾಕ್ಟರ್ ಎಂ ಕಲಬುರ್ಗಿ ಅನ್ನುವಂತಹ ವಿಷಯವನ್ನ ಮಂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಕರ್ನಾಟಕ ಇತಿಹಾಸ ಅಕಾಡೆಮಿಯ 28ನೆಯ ಸರಣಿ ಉಪನ್ಯಾಸ ಮಾಲೆ ಇತಿಹಾಸ ನಿರ್ಮಾತೃಗಳು ಕುರಿತು ಸಂಶೋಧನಾ ಮಾರ್ಗಕಾರ ಡಾಕ್ಟರ್ ಎಂ ಕಲಬುರ್ಗಿ ಅವರನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ಇತಿಹಾಸ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರಾದ ಪ್ರೊಫೆಸರ್ ದೇವರಕೊಂಡರೆಡ್ಡಿ ಅವರೇ ಹಾಗೂ ಗೌರವ ಕಾರ್ಯದರ್ಶಿಗಳೇ ಮತ್ತು ಇತಿಹಾಸ ಅಕಾಡೆಮಿಯ ಪದಾಧಿಕಾರಿಗಳೇ, ನನ್ನ ಎಲ್ಲ ಇತಿಹಾಸ ಆಸಕ್ತಿಯುಳ್ಳ ವಿದ್ವಾಂಸರೇ, ಈ ದಿವಸ ಸಂಶೋಧನಾ ಮಾರ್ಗಕಾರ ಎಂ ಕಲಬುರ್ಗಿ ಅವರನ್ನ ಕುರಿತು ನನ್ನ ಕೆಲವು ವಿಚಾರಗಳನ್ನ ಇತಿಹಾಸದ ದೃಷ್ಟಿಯಿಂದ ಕಲಬುರ್ಗಿಯವರು ಹೇಗೆ ಮಹತ್ವದ ಸಂಶೋಧಕರಾಗಿ ಇತಿಹಾಸ ತಜ್ಞರಾಗಿ ಕಾಣಿಸಿಕೊಳ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಜೊತೆಗೆ ನಾನು ಚಿಂತನೆಯನ್ನ ಮಾಡ್ತೀನಿ. ಸನ್ಮಾನ್ಯ ಶ್ರೀ ಮಡಿವಾಳಪ್ಪ ಮಲ್ಲೇಶಪ್ಪ ಕಲಬುರ್ಗಿಯವರು ಮೂಲತಃ ಈಗಿನ ಕಲಬುರ್ಗಿಯ ಬ್ರಹ್ಮಪುರದಲ್ಲಿಯ ದೇಶಮುಖ್ ಮನೆತನದವರು. ಅಂದ್ರೆ ಕಲಬುರ್ಗಿಯಲ್ಲಿರುವಂತಹ ಬ್ರಹ್ಮಪುರ ಅನ್ನೋ ಒಂದು ಪ್ರದೇಶ, ಅಲ್ಲಿ ದೇಶಮುಖ್ ಮನೆತನ ಅವರು. ಈ ಮನೆತನದ ಮೂಲ ಪುರುಷ ಸಿದ್ದಪ್ಪ. ಈ ಸಿದ್ದಪ್ಪನ ವಂಶಜರಾದ ಸಂಗಪ್ಪ ವ್ಯಾಪಾರ ವೃತ್ತಿಯಿಂದ ನಾಲತ್ತುವಾಡಕ್ಕೆ ಹೋಗ್ತಾರೆ. ನಂತರ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ದೇವರನಾವದಗಿ ಗ್ರಾಮದಲ್ಲಿ ಅವರು ನೆಲೆಸ್ತಾರೆ. ಸಂಗಪ್ಪನವರು ಸಿಂದಗಿ ತಾಲೂಕಿನ ಗುಬ್ಬೇವಾಡದ ಹುಳಿಗೇರ ಮನೆತನದ ಸಿದ್ದಮ್ಮ ಎನ್ನುವರ ಜೊತೆಗೆ ಮದುವೆಯಾಗ್ತದೆ. ಇವರಿಗೆ ಜನಿಸಿದವರೇ ನಮ್ಮ ಈ ಮಡಿವಾಳಪ್ಪನವರು, ಅಂದ್ರೆ ಕಲಬುರ್ಗಿಯವರ ತಂದೆಯವರು. ಶ್ರೀ ಮಡಿವಾಳಪ್ಪನವರು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಯರಗಲಿನಲ್ಲಿ ನೆಲೆಸಿರ್ತಾರೆ. ಇವರಿಗೆ ತಮ್ಮ ತಾಯಿಯ ತವರೂರಾದ ಗುಬ್ಬೇವಾಡದ ಸೋದರ ಮಾವನ ಮಗಳಾದಂಥ ಗುರಮ್ಮನವರೊಂದಿಗೆ ಮದುವೆ ಆಗ್ತದೆ. ಶ್ರೀ ಮಡಿವಾಳಪ್ಪ ಮತ್ತು ಶ್ರೀ ಗುರಮ್ಮ ದಂಪತಿಗಳಿಗೆ 4ನೆಯ ಮಗನಾಗಿ ಜನಿಸಿದವರೇ ಈ ಹೊತ್ತಿನ ಇತಿಹಾಸ ನಿರ್ಮಾತೃ ಸರಣಿಯಲ್ಲಿ ನಾವೆಲ್ಲರೂ ಅವರ ಕೆಲಸವನ್ನ ಸ್ಮರಿಸಿಕೊಳ್ಳಲಿರುವಂತ ಪ್ರಾಧ್ಯಾಪಕ ಡಾಕ್ಟರ್ ಎಂ ಕಲಬುರ್ಗಿ ಅವರು. ಡಾಕ್ಟರ್ ಎಂ ಕಲಬುರ್ಗಿಯವರ ಮನೆತನ ವ್ಯಾಪಾರ ಮತ್ತು ಒಕ್ಕಲತನದಲ್ಲಿ ತೊಡಗಿಸಿಕೊಂಡಿದ್ದಂಥ ಮನೆತನ. ಕಲಬುರ್ಗಿಯವರು 28/1/1938ರಲ್ಲಿ ತಾಯಿಯ ತವರೂರಾದ ಗುಬ್ಬೇವಾಡದಲ್ಲಿ ಜನಿಸ್ತಾರೆ. ಅವಿಭಕ್ತ ಕುಟುಂಬ. ಶ್ರಮ ಸಂಸ್ಕೃತಿಗೆ ಹೆಸರಾಗಿದ್ದ ಡಾಕ್ಟರ್ ಕಲಬುರ್ಗಿಯವರ ಈ ಮನೆತನ ಆರ್ಥಿಕ ಸಾಧಾರಣ ಸ್ಥಿತಿಯಲ್ಲಿರುವಂಥದ್ದು, ಅಂದ್ರೆ ಮಧ್ಯಮ ವರ್ಗದ ಮನೆತನದವರು. ಒಕ್ಕಲತನದಿಂದ ಕೂಡಿದಂಥ ಈ ಮನೆತನದಲ್ಲಿ ಕಲಬುರ್ಗಿಯವರ ಪ್ರಾಥಮಿಕ ಶಿಕ್ಷಣ ಯರಗಲ್ನಲ್ಲಿ ನಡೀತದೆ. ಮುಂದೆ ಸಿಂದಗಿಯಲ್ಲಿ ಮಾಧ್ಯಮ ಶಿಕ್ಷಣವನ್ನ
ಪೂರೈಸಿ ಅವರು ಮುಲ್ಕಿ ಪರೀಕ್ಷೆಯಲ್ಲಿ ಆ ಕಾಲಕ್ಕೆ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗ್ತಾರೆ. ಮೆಟ್ರಿಕ್ ಪರೀಕ್ಷೆಯನ್ನ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ, ಅಂದ್ರೆ ಬಿಜಾಪುರ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ ಆಗ್ತಾರೆ. ಅಂದ್ರೆ ಆರಂಭದಲ್ಲಿಯೇ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರುವಂತ ಡಾಕ್ಟರ್ ಕಲಬುರ್ಗಿ ಅವರು ಮುಂದೆ ವಿಜಯ ಮಹಾವಿದ್ಯಾಲಯದಲ್ಲಿ, ಅಂದ್ರೆ ವಿಜಯಪುರದ ವಿಜಯ ಮಹಾವಿದ್ಯಾಲಯದಲ್ಲಿ BA ಕನ್ನಡ ಪದವಿ, ಅಂದ್ರೆ ಕನ್ನಡವನ್ನ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ಅವರು BA ಪದವಿಗೆ ಸೇರ್ಪಡೆಯಾಗ್ತಾರೆ. ಆ ಕಾಲಕ್ಕೆ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ಪ್ರತಿಭಾವಂತರು. ಅವತ್ತು ಅವರಿಗೆ ಗುರುಗಳಾಗಿ ಸಿಕ್ಕಂತವರು ಪ್ರೊಫೆಸರ್ BT ಸಾಸ್ನೂರ್ ಅವರು. BT ಸಾಸ್ನೂರ್ ಅವರ ವಿದ್ವತ್ತು, ಅವರ ಹಳೆಗನ್ನಡ ಓದು, ಶಿಸ್ತು, ಸಮಯ ಪರಿಪಾಲನೆ, ಪ್ರಾಮಾಣಿಕತನಗಳು ಡಾಕ್ಟರ್ ಕಲಬುರ್ಗಿ ಅವರಿಗೆ ಮಾದರಿಯಾಗಿದ್ದವು. ಇಂಥ ಒಬ್ಬ ಮಾದರಿ ಶಿಕ್ಷಕನ ಪರಿಸರದಲ್ಲಿ ಡಾಕ್ಟರ್ ಕಲಬುರ್ಗಿ ಅವರ ಪದವಿ ವ್ಯಾಸಂಗ ಮುಗಿತದೆ. ಮುಂದೆ ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರವೇಶವನ್ನ ಪಡಿತಾರೆ. ಈಗ ನಾವು RC ಹಿರೇಮಠ ಕನ್ನಡ ಅಧ್ಯಯನ ಪೀಠ ಅಂತೀವಲ್ಲ, ಅಲ್ಲಿಗೆ 1967ರಲ್ಲಿ MA ಕನ್ನಡ ಪದವಿಯನ್ನ ಜಯಚಾಮರಾಜ ಒಡೆಯರ್ ಸ್ಮಾರಕ ಸುವರ್ಣ ಪದಕದೊಂದಿಗೆ ಪ್ರಥಮ ರ್ಯಾಂಕಿನಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು MA ಪದವಿ ಪಾಸ್ ಮಾಡಿಕೊಳ್ತಾರೆ. ಪ್ರಕಾಂಡ ಪಂಡಿತರಾಗಿದ್ದಂತ ಡಾಕ್ಟರ್ RC ಹಿರೇಮಠರ ಪ್ರೀತಿಯ ಶಿಷ್ಯರಾಗಿ ಕನ್ನಡ ಅಧ್ಯಯನ ಪೀಠದ ಸಮಗ್ರ ವಚನ ವಾಂಗ್ಮಯ ಸಂಶೋಧನಾ, ಸಂಸ್ಕರಣ ಮತ್ತು ಪ್ರಕಟಣಾ ಯೋಜನೆಯಲ್ಲಿ ಸಹಾಯಕ ಸಂಶೋಧಕರಾಗಿ ಅವರು ನೇಮಕಗೊಳ್ತಾರೆ. ಇದು ಕಲಬುರ್ಗಿಯವರ ವ್ಯಾಸಂಗ ನಡೆದು ಬಂದಂತ ದಾರಿ. ಅದೇ ವರ್ಷ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ನೇಮಕಗೊಂಡು 1962ರಿಂದ 1966ರವರೆಗೆ KCDಯಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. 1966ರಲ್ಲಿ ಶ್ರೀಮತಿ ಉಮಾದೇವಿಯವರನ್ನ ಮದುವೆಯಾಗಿ ಸಾಂಸಾರಿಕ ಜೀವನವನ್ನ ಕಲಬುರ್ಗಿ ಅವರು ನಡೆಸ್ತಾರೆ. ಮುಂದೆ ಕನ್ನಡ ಅಧ್ಯಯನ ಪೀಠದ RC ಹಿರೇಮಠ ಅಧ್ಯಯನ ಮಾರ್ಗದರ್ಶನದಲ್ಲಿ 1968ರಲ್ಲಿ ಅವರು ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅನ್ನುವಂತ ಮಹಾಪ್ರಬಂಧವನ್ನ ಸಿದ್ಧಪಡಿಸಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನ ಪಡಿತಾರೆ. ಹೀಗೆ ಕರ್ನಾಟಕ ಕಾಲೇಜಿನಿಂದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅವರು ಅಧ್ಯಾಪಕರಾಗಿ 1966ರಿಂದ 71ರವರೆಗೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ 71ರಿಂದ 80ರವರೆಗೆ ರೀಡರ್ ಆಗಿ, ಪ್ರವಾಚಕರಾಗಿ ಸೇವೆ ಸಲ್ಲಿಸಿ 1980ರಿಂದ 98ರವರೆಗೆ ಶ್ರೀ ಬಸವೇಶ್ವರ ಅಧ್ಯಯನ ಪೀಠದ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಮುಂದೆ ಅವರು ಈ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿ ಕನ್ನಡ ಸಂಶೋಧನಾ ಸಂಸ್ಥೆ ಅಂದ್ರೆ KRI ಅದರ ನಿರ್ದೇಶಕರಾಗಿ, ಸಿಂಡಿಕೇಟ್ ಸದಸ್ಯರಾಗಿ, ಕಲಾನಿಕಾಯದ ಡೀನ್ರಾಗಿ, ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕೂಟದ ಉಪಾಧ್ಯಕ್ಷರಾಗಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ, ಗೋಕಾಕ್ ಚಳವಳಿ ಕೇಂದ್ರ ಕ್ರಿಯಾ ಸಮಿತಿಯ ಕಾರ್ಯದರ್ಶಿಯಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಸಮಿತಿಯ ಸದಸ್ಯರಾಗಿ, ಹೀಗೆ ಅನೇಕ ತಮ್ಮ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ಕಲಬುರ್ಗಿ ಅವರು
ತೊಡಗಿಸಿಕೊಂಡಿರುವುದನ್ನು ನಾವು ನೋಡಬಹುದು. ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವರು 98ರಲ್ಲಿ ನೇಮಕಗೊಳ್ತಾರೆ. ಬಹುಶಃ ಆಗ ಅವರ ಸಾಧನೆಗಳೇನು, ಸಂಶೋಧನೆಗೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು ನೀಡಿದಂಥ ಕೊಡುಗೆಗಳೇನು ಅನ್ನುವಂಥದ್ದನ್ನು ನಾನು ಮುಂದೆ ಪ್ರಸ್ತಾಪ ಮಾಡ್ತೇನೆ. ಗದಗಿನ ತೋಂಟದಾರ್ಯ ಸಂಸ್ಥಾನ ಮಠದ ಲಿಂಗಾಯತ ಅಧ್ಯಯನ ಸಂಸ್ಥೆಯನ್ನ ಸ್ಥಾಪಿಸಿದಂಥವರು ಕಲಬುರ್ಗಿ ಅವರು. ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಲಿಂಗಾಯತ ಅಧ್ಯಯನ ಅಕಾಡೆಮಿಯನ್ನ ಸ್ಥಾಪನೆ ಮಾಡ್ತಾರೆ. ಶಿವಮೊಗ್ಗದ ಆನಂದಪುರಂ ಮಠದ ಮಲೆನಾಡ ವೀರಶೈವ ಅಧ್ಯಯನ ಸಂಸ್ಥೆಯ ಸ್ಥಾಪಕರಾಗಿ ಅವರು ಕೆಲಸ ಮಾಡ್ತಾರೆ. ನಿಡಸೋಶಿಯ ಶಿವಲಿಂಗೇಶ್ವರ ಮಠದ ಶರಣ ಸಂಸ್ಕೃತಿ ಅಕಾಡೆಮಿಯ ಸ್ಥಾಪಕರಾಗ್ತಾರೆ. ಕೊಡೇಕಲ್ ಬಸವಣ್ಣನವರ ಮಠದಲ್ಲಿ ಬಸವೇಶ್ವರ ಅಧ್ಯಯನ ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡ್ತಾರೆ. ಸುತ್ತೂರು ಶಿವರಾತ್ರೇಶ್ವರ ಮಠದ ಸಮಗ್ರ ಸ್ವರವಚನ ಸಾಹಿತ್ಯ ಮಾಲೆ ಯೋಜನೆಯ ನಿರ್ದೇಶಕರಾಗಿ ಕೂಡ ಅವರು ಕೆಲಸ ಮಾಡ್ತಾರೆ. ಹೀಗೆ ಅನೇಕ ಶೈಕ್ಷಣಿಕ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವುದರ ಮೂಲಕ ಇಂಥ ಧಾರ್ಮಿಕ ಸಂಸ್ಥೆಗಳಲ್ಲಿ ಕನ್ನಡದ ಕೆಲಸ ನಡೆಯುವಂತೆ ನೋಡಿಕೊಂಡಂಥವರು ಸಂಶೋಧಕ ಡಾಕ್ಟರ್ ಕಲಬುರ್ಗಿ ಅವರು. ನಿವೃತ್ತಿಯ ನಂತರ ಧಾರವಾಡದ ದಾರಾ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟಿನ ಅಧ್ಯಕ್ಷರಾಗಿಯೂ ಕೂಡ ಅವರು ಕಾರ್ಯನಿರ್ವಹಿಸಿದರು. ಬೆಳಗಾವಿ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಅಧ್ಯಕ್ಷರಾಗ್ತಾರೆ. ನವದೆಹಲಿಯ ಬಿರ್ಲಾ ಫೌಂಡೇಶನ್ ಸರಸ್ವತಿ ಸಮ್ಮಾನ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕಾರ್ಯ ಮಾಡ್ತಾರೆ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಪರಿಣಿತಿ ಹೊಂದಿದಂಥ ಕಲಬುರ್ಗಿ ಅವರು ತಮ್ಮ ಯೋಜನೆಗಳನ್ನ ಎಲ್ಲೆಲ್ಲಿ ಸಾಧ್ಯವಾದಷ್ಟು ಅವುಗಳನ್ನು ನಿರ್ವಹಿಸಬೇಕು ಅನ್ನುವಂಥ ರೀತಿಯಲ್ಲಿ ಇವರಿಷ್ಟೆಲ್ಲ ಹುದ್ದೆಗಳಲ್ಲಿ ತುಂಬಾ ಶಿಸ್ತುಬದ್ಧಿನಿಂದ ಕೆಲಸ ಮಾಡಿರುವಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಅದೇ ರೀತಿ ಇವರು ಹಾಕಿಕೊಂಡ ಯೋಜನೆಗಳು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ನಮ್ಮ ನಾಡಿನ ಚರಿತ್ರೆಯಲ್ಲಿ ಬಹುಕಾಲ ನಿಲ್ಲುವಂಥ ಯೋಜನೆಗಳಿವೆ. ನಮಗೆಲ್ಲ ಗೊತ್ತಿದೆ, ಸಮಗ್ರ ವಚನ ಸಾಹಿತ್ಯ 15 ಸಂಪುಟಗಳು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಕಟವಾಗಿರುವಂಥ ಜನಪ್ರಿಯ ಸಂಪುಟಗಳು ಡಾಕ್ಟರ್ ಕಲಬುರ್ಗಿ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಪ್ರಕಟ ಆಗಿರುವಂಥದ್ದನ್ನು ನಿಮಗೆಲ್ಲ ತಿಳಿದಿರುವಂಥ ವಿಷಯ. ಹಾಗೆಯೇ ಬಿಜಾಪುರದ BAD ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂಥ ಪ್ರಾತಸ್ಮರಣೀಯರಾದ ಫಾಗು ಹಳಕಟ್ಟಿಯವರ ಸಮಗ್ರ ಸಾಹಿತ್ಯದ ಯೋಜನೆಯನ್ನ ಇವರು ಪ್ರಧಾನ ಸಂಪಾದಕದಲ್ಲಿ 15 ಸಂಪುಟಗಳಲ್ಲಿ ಹಳಕಟ್ಟಿಯವರು ಮಾಡಿದಂಥ ಶಿವಾನುಭವ ಪತ್ರಿಕೆಯ ಲೇಖನ ಸಂಪುಟಗಳಿರ್ಬೋದು. ಅದೇ ರೀತಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಕಾವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಚಾರಿತ್ರಿಕ ಕೃತಿಗಳಿಗೆ ಸಂಬಂಧಪಟ್ಟಂತೆ ಕಲಬುರ್ಗಿಯವರು ಫಾಗು ಹಳಕಟ್ಟಿಯವರ ಈ ಸಾಹಿತ್ಯವನ್ನು, ಸಮಗ್ರ ಸಾಹಿತ್ಯವನ್ನ 15 ಸಂಪುಟಗಳಲ್ಲಿ ಪ್ರಕಟಿಸುವಂತ ಒಂದು ಯೋಜನೆಯನ್ನ ಹಾಗೆ ಕೊಟ್ಟು ಆ ಯೋಜನೆಯನ್ನ ಕಾಲಬದ್ಧವಾಗಿ ಅವರು ಆಗು ಮಾಡಿದ್ರು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಇನ್ನೊಂದು ಬಹಳ ಮುಖ್ಯವಾಗಿರುವಂತ ಯೋಜನೆ ಅಂತಂದ್ರೆ ಬಸವ ಸಮಿತಿಯಿಂದ ವಚನ ಭಾಷಾಂತರ ಯೋಜನೆ. ಅಂದ್ರೆ ಕನ್ನಡದ ವಚನಗಳು ಭಾರತೀಯ ಬೇರೆ ಬೇರೆ ಭಾಷೆಗೆ ಅನುವಾದ ಆಗ್ಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಈ ವಚನಗಳನ್ನ, ಅಂದ್ರೆ ಮೊದಲು ಕನ್ನಡದ್ದೇ ಆಗಿರುವಂತ ಒಂದು ವಚನ ಟೆಕ್ಸ್ಟ್ ಅನ್ನು ತಯಾರು ಮಾಡ್ತಾರೆ. ಅವರು ವಚನ ಅನ್ನುವಂಥ ಒಂದು ಟೆಕ್ಸ್ಟ್ ಅನ್ನು ತಯಾರು ಮಾಡಿ ಬೇರೆ ಬೇರೆ ವಚನಕಾರರ ಎಲ್ಲ ವಚನಗಳನ್ನ ಅಲ್ಲಿ ಸೇರಿಸಿ ಆ ಟೆಕ್ಸ್ಟ್ ಅನ್ನು, ಆ ಪಠ್ಯವನ್ನ ಭಾರತೀಯರ ಒಂದು 27 ಭಾಷೆಗಳಿಗೆ ಅನುವಾದ ಮಾಡಿಸಿರುವಂಥದ್ದನ್ನು ನಾವು ಬಸವ ಸಮಿತಿಯಿಂದ ಈ ಯೋಜನೆಯನ್ನ ಅವರು ಮಾಡಿಕೊಡ್ತಾರೆ. ಹಾಗೆಯೇ ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರಿನ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರಾಚೀನ ಗದ್ಯ ಸಾಹಿತ್ಯ ಮಾಲೆ ಅಂದ್ರೆ ಇವತ್ತು ನಮ್ಗೆ ಒಡ್ಡಾರಾಧನೆ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಮುದ್ದಣ್ಣನ ರಾಮೇಶ್ವಾಮಿಯದ ಅಥವಾ ಬೇರೆ ಇಂಥ ಗದ್ಯ ಪ್ರಕಾರಗಳೇನದಲ್ಲ, ಆ ಗದ್ಯ ಸಾಹಿತ್ಯ ಮಾಲೆ ಕನ್ನಡದಲ್ಲಿ ಯಾವ್ಯಾವುದೋ ಅವುಗಳನ್ನೆಲ್ಲ ಬಹಳ ಕ್ರಮಬದ್ಧವಾಗಿ ಅವುಗಳನ್ನ ಸಂಪಾದಿಸಿ ಅವುಗಳನ್ನ ಪ್ರಕಟಿಸುವಂತ ಒಂದು ಯೋಜನೆಯನ್ನ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಹಾಕಿಕೊಡ್ತಾರೆ. ಅದರ ಪ್ರಧಾನ ಸಂಪಾದಕರಾಗಿ ಅವರು ಕಾರ್ಯ ನಿರ್ವಹಿಸ್ತಾರೆ. ಹಾಗೆಯೇ ಕರ್ನಾಟಕ ಸರ್ಕಾರದ ಪತ್ರಗಾರ ಇಲಾಖೆಯಿಂದ 50 ಅಪ್ರಕಟಿತ ಕಾವ್ಯಗಳನ್ನ ಮತ್ತು ದಾಖಲೆಗಳನ್ನ ಪ್ರಕಟ ಮಾಡಿದ್ರು ಅವರು. ಅಂದ್ರೆ ಸರ್ಕಾರದ ಸಂಸ್ಥೆಗಳು ಅವು ಕನ್ನಡಕ್ಕೆ ಸಾಧ್ಯವಾದಷ್ಟು ತಮ್ಮ ಕೆಲಸವನ್ನ ಮೀಸಲಿಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕರ್ನಾಟಕ ಸರ್ಕಾರದ ಪತ್ರಗಾರ ಇಲಾಖೆಯಿಂದ
ಅವರು 50 ಕೃತಿಗಳನ್ನ, ವಿಶೇಷವಾಗಿರುವಂತಹ ಕೃತಿಗಳನ್ನ ಈ ನಾಡಿನ ಬೇರೆ ಬೇರೆ ವಿದ್ವಾಂಸರಿಂದ ಸಂಪಾದಿಸಿ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ಗಮನಿಸಬೇಕು. ಹಾಗೆಯೇ ಬಹಳ ಮುಖ್ಯವಾದದ್ದು BLD ಸಂಸ್ಥೆಯಿಂದ, ಹಳಕಟ್ಟಿ ಪ್ರತಿಷ್ಠಾನದಿಂದ ಆದಿಲ್ ಶಾಹಿ ಸಾಹಿತ್ಯ ಅನುವಾದ ಯೋಜನೆ, ಅದು ಬಹುಕಾಲ ನಿಲ್ಲುವಂತ ಯೋಜನೆ. ಅದು ಆದಿಲ್ ಶಾಹಿಗಳ ಸಾಹಿತ್ಯ ಅದು ಬೇರೆ ಬೇರೆ ಉರ್ದುನಲ್ಲಿತ್ತು, ಅದನ್ನ ಕನ್ನಡಕ್ಕೆ ಅನುವಾದ ಮಾಡೋದ್ರ ಮೂಲಕ ಅದನ್ನ ಒಂದು ಕನ್ನಡಕ್ಕೆ ಆದಿಲ್ ಶಾಹಿ ಆಕಾರವನ್ನ ಕೊಟ್ಟಿರುವಂತದ್ದನ್ನು ನಾವಿಲ್ಲಿ ನೋಡ್ಬೋದು. ಹೀಗೆ ಅನೇಕ ಯೋಜನೆಗಳನ್ನ ಡಾಕ್ಟರ್ ಕಲಬುರ್ಗಿ ಅವರು ನಿರ್ವಹಿಸಿದ್ದಾರೆ. ನಾನು ಇಲ್ಲಿ ಕೆಲವನ್ನ ಮಾತ್ರ ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆಯೇ ಇವರು ಕೆಲವು ಸಮ್ಮೇಳನಗಳಲ್ಲಿ ಭಾಗವಹಿಸಿರುವಂಥದ್ದು. ಯಾವುದೇ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಕೂಡ ಕಲಬುರ್ಗಿಗಳಲ್ಲಿ ಮಹತ್ವದಂತಹ ಕೆಲವು ಸಂಗತಿಗಳನ್ನ ಕುರಿತು ಚರ್ಚೆ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಇತಿಹಾಸ ಅಕಾಡೆಮಿ 1994ರಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ 10ನೇ ವಾರ್ಷಿಕ ಸಮ್ಮೇಳನ ಸೊಂಡೂರಿನಲ್ಲಿ ನಡೆದಾಗ ಅದರ ಸದ್ವಾಧ್ಯಕ್ಷತೆಯನ್ನ ಡಾಕ್ಟರ್ ಕಲಬುರ್ಗಿ ಅವರು ವಹಿಸ್ಕೊಂಡಿದ್ರು. ಅಂದ್ರೆ ನಮ್ಮ ಇತಿಹಾಸ ಏನಾಗಬೇಕು, ಇವತ್ತು ಇತಿಹಾಸದ ಬರವಣಿಗೆ ಯಾವ ರೀತಿ ಇರಬೇಕು, ಮತ್ತೆ ನಮ್ಮ ಸ್ಥಳೀಯ ಇತಿಹಾಸಕ್ಕೆ ಹೇಗೆ ನಾವು ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಅವರು ಪ್ರತಿಪಾದನೆ ಮಾಡಿರುವಂಥದ್ದು ನಮ್ಮೆಲ್ಲ ಇತಿಹಾಸದ ವಿದ್ವಾಂಸರಿಗೆ ಗೊತ್ತಿರುವಂಥದ್ದು. ಹಾಗೆ 1997ರಲ್ಲಿ ತಂಜಾವೂರಿನಲ್ಲಿ ನಡೆದಂತಹ ಅಖಿಲ ಭಾರತ ನಾಮವಿಜ್ಞಾನ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. 1997ರ ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾರೆ. 2003ರಲ್ಲಿ ಬಾಗಲಕೋಟೆಯಲ್ಲಿ ನಡೆದಂತ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಕಾರ್ಯನಿರ್ವಹಿಸ್ತಾರೆ. 2004ರಲ್ಲಿ ಮಹಾಲಿಂಗಪುರದಲ್ಲಿ ನಡೆದಂತ ಶ್ರೀಕೃಷ್ಣ ಪಾರಿಜಾತ ಸಮ್ಮೇಳನ ಅದರ ಅಧ್ಯಕ್ಷತೆಯನ್ನ ವಹಿಸ್ತಾರೆ. 2005ರಲ್ಲಿ ಬಿಜಾಪುರದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಅಖಿಲ ಕರ್ನಾಟಕ ಅಷ್ಟಪತಿ ಸಮ್ಮೇಳನವನ್ನ ಮಾಡಿದಾಗ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಕಾರ್ಯನಿರ್ವಹಿಸಿದರು. 2012ರಲ್ಲಿ ಮೂಡಬಿದಿರೆಯ ಆಳ್ವಾಸ್ ನುಡಿಸಿರಿಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು ಕೂಡ. 2013ರಲ್ಲಿ ನಮ್ಮ ಗಂಗಾವತಿಯಲ್ಲಿ ನಡೆದಂತ ಕನ್ನಡ ವಿಶ್ವವಿದ್ಯಾಲಯದ ಹಾಲಮತ ಅಧ್ಯಯನ ಪೀಠದ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಡಾಕ್ಟರ್ ಕಲಬುರ್ಗಿ ಅವರು ವಹಿಸ್ಕೊಂಡಿದ್ರು. ಯಾಕೆ ಇವುಗಳನ್ನೆಲ್ಲ ಹೇಳ್ತೀನಿ ಅಂತಂದ್ರೆ, ಆಯಾ ಕ್ಷೇತ್ರದಲ್ಲಿ ಆಗಬೇಕಾದ ಮಹತ್ವವಾದ ವಿಚಾರಗಳನ್ನ ಒಂದು ಅಧ್ಯಕ್ಷೀಯ ಮಾತುಗಳಲ್ಲಿ ಕಲಬುರ್ಗಿ ಅವರು ದಾಖಲಿಸಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು. ಬಹುಶಃ ಅದು ಅಷ್ಟಪತಿ ಸಮ್ಮೇಳನ ಇರಲಿ, ಶರಣ ಸಾಹಿತ್ಯ ಸಮ್ಮೇಳನ ಇರಲಿ, ಯಾವುದೇ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಏನು ಕೆಲಸ ಆಗಿದೆ, ಏನು ಕೆಲಸ ಆಗಬೇಕಾಗಿದೆ ಅನ್ನುವಂಥ ಒಂದು ಹೊಸ ರೂಪರೇಷವನ್ನ ಕೊಡೋದ್ರಲ್ಲಿ ಕಲಬುರ್ಗಿ ಅವರು ಸಿದ್ಧಹಸ್ತರಾಗಿದ್ರು ಅನ್ನುವಂಥದ್ದನ್ನ ಇಲ್ಲಿ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಇನ್ನ ಪ್ರಶಸ್ತಿ ಪುರಸ್ಕಾರಗಳಂತೂ ಲೆಕ್ಕವಿಲ್ಲ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಲಬುರ್ಗಿ ಅವರ ಅನೇಕ ಕೃತಿಗಳಿಗೆ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಶಾಸನಗಳಲ್ಲಿ ಶಿವಶರಣರು ಇರ್ಬೋದು, ಶಾಸನ ವ್ಯಾಸಂಗ ಇರ್ಬೋದು, ಸಮಾಧಿ, ಬಲಿದಾನ, ವೀರಮರಣ ಸ್ಮಾರಕಗಳು ಅನ್ನೋದಿರ್ಬೋದು, ಮಾರ್ಗ ಸಂಪುಟ 2 ಇರ್ಬೋದು, ಚನ್ನಬಸವಣ್ಣನವರ ಶಟಸ್ಥಲದ ವಚನ ಸಂಪುಟಕ್ಕೆ, ಮಹಾಸಂಪುಟಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಕನ್ನಡ ಹಸ್ತಪ್ರತಿ ಶಾಸ್ತ್ರ, ಹೀಗೆ ಅವರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಅನೇಕ ಕೃತಿಗಳು ಭಾಜನವಾಗಿವೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಬಹಳ ಮುಖ್ಯವಾಗಿ ಈ ಮಾರ್ಗ 1ಕ್ಕೆ ವಿಶ್ವ ಮಾನವ ಪ್ರಶಸ್ತಿ ಬಂದ ಕಾಲಕ್ಕೆ, ಬಹುಶಃ ಇವತ್ತು 8 ಸಂಪುಟಗಳು ಮಾರ್ಗ ಸಂಪುಟಗಳು ಅದಾವೆ. ಅದರ ಆರಂಭದಲ್ಲಿ ಮಾರ್ಗ 1, ಮಾರ್ಗ 2 1988-90ರ ಕಾಲ ಇರಬಹುದು. ಅದು ಕರ್ನಾಟಕದಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿದಂಥ ಕೆಲವು ಲೇಖನಗಳ ಅಪಸ್ವರವನ್ನ ಎದ್ದಂಥ ಒಂದು ಮಾರ್ಗ ಸಂಪುಟಗಳು. ಹಾಗಾಗಿ ಅಂಥ ಮಾರ್ಗ ಸಂಪುಟ 1ಕ್ಕೆ ವಿಶ್ವ ಮಾನವ ಪ್ರಶಸ್ತಿಗೆ ಭಾಜನರಾಗ್ತಾರೆ ಕಲಬುರ್ಗಿ ಅವರು. ಇತ್ತೀಚೆಗೆ ಬರೆದಂಥ ಮಾರ್ಗ 4, ಅದು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗನೇ ಕೆಲವು ಲೇಖನಗಳು ಬರೆದಂಥ ಮಾರ್ಗ 4ಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಇನ್ನೂ ಅನೇಕ ಪ್ರಶಸ್ತಿಗಳಿವೆ. ರಾಜ್ಯೋತ್ಸವ ಇರ್ಬೋದು, ಬಸವಶ್ರೀ ಇರ್ಬೋದು, ಬಸವ ಪುರಸ್ಕಾರ ಇರ್ಬೋದು, ರಾಷ್ಟ್ರೀಯ ರನ್ನ ಪ್ರಶಸ್ತಿ ಇರ್ಬೋದು, ಪಂಪ ಪ್ರಶಸ್ತಿ ಇರ್ಬೋದು, ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರ ಇರ್ಬೋದು, ನೃಪತುಂಗ ಪ್ರಶಸ್ತಿ ಇರ್ಬೋದು, ಚಿದಾನಂದ ಪ್ರಶಸ್ತಿ ಇರ್ಬೋದು, ಇತ್ಯಾದಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುವಂತಹ ಒಬ್ಬ ಪ್ರಖ್ಯಾತ ಸಂಶೋಧಕ, ವಿದ್ವಾಂಸ ಡಾಕ್ಟರ್ ಕಲಬುರ್ಗಿ ಅವರು. ಇನ್ನ ಅವರ ಸಂಶೋಧನೆ ಮತ್ತು
ಅವರ ಶೈಕ್ಷಣಿಕ ಕೆಲವು ವಿಚಾರಗಳನ್ನ ನಾನು ಹೇಳೋದಾದ್ರೆ, ಡಾಕ್ಟರ್ ಎಂ ಕಲಬುರ್ಗಿ ಅವರಿಗೆ ಬದುಕಿನುದ್ದಕ್ಕೂ ಕೂಡ ಬೋಧನೆ, ಶೋಧನೆ ಮತ್ತು ಪ್ರಕಟಣೆ ಈ ಮೂರು ನೆಲೆಯಲ್ಲಿ ದಣಿವರಿಯದೆ ದುಡಿದಂಥ ವಿದ್ವಾಂಸರು. ಅವರಿಗೆ ಇವು ಬೋಧನೆ ಆಸಕ್ತಿಯ ವಿಷಯ, ಬೋಧನೆಯ ಜೊತೆಗೆ ಸಂಶೋಧನೆ ಅದಕ್ಕಿಂತಲೂ ಆಸಕ್ತಿಯ ವಿಷಯ. ಮುಂದೆ ನಾವು ಬೋಧಿಸಿದ್ದನ್ನ ಅಥವಾ ಶೋಧಿಸಿದ್ದನ್ನ ಪ್ರಕಟಿಸಬೇಕು, ದಾಖಲಿಸಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಇದ್ದಂಥ ಒಬ್ಬ ಸಂಶೋಧಕ. ಅದು ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಜಾನಪದ, ಶಾಸನ, ಹಸ್ತಪ್ರತಿ, ಗ್ರಂಥ ಸಂಪಾದನೆ, ಇತಿಹಾಸ, ನಾಮವಿಜ್ಞಾನ, ಛಂದಸ್ಸು, ವ್ಯಾಕರಣ, ಹಳೆಗನ್ನಡ, ವಚನ ಸಾಹಿತ್ಯ, ಲಿಂಗಾಯತ ಅಧ್ಯಯನ, ಹೀಗೆ ಏಕಕಾಲಕ್ಕೆ 16 ಕ್ಷೇತ್ರಗಳನ್ನ ತಮ್ಮ ಅಧ್ಯಯನದ ತೆಕ್ಕಿಗೆ ತೆಗೆದುಕೊಂಡು ಇವರು ಅಧ್ಯಯನ ಮಾಡಿದಂಥವ್ರು. ಈ ಕಾರಣಕ್ಕಾಗಿಯೇ ಕರ್ನಾಟಕದ ಜನ ಇವರನ್ನು ಸಮಗ್ರ ಸಂಶೋಧಕ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಗುರುತಿಸಿದ್ದನ್ನು ನಾವಿಲ್ಲಿ ಗಮನಿಸ್ಬೇಕು. ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ಇವರು ಪರಿಣಿತರಲ್ಲ. ತಾವು ಯಾವ ಕ್ಷೇತ್ರ ಅನ್ನುವಂಥದ್ದಿಲ್ಲ. ಭಾಷೆಗೆ ಸಂಬಂಧಿಸಿ, ಸಾಹಿತ್ಯಕ್ಕೆ ಸಂಬಂಧಿಸಿ, ಸಂಸ್ಕೃತಿಗೆ ಸಂಬಂಧಿಸಿ, ಜಾನಪದಕ್ಕೆ ಸಂಬಂಧಿಸಿ, ಹೀಗೆ 16 ಕ್ಷೇತ್ರಗಳ ತೆಕ್ಕೆ ಬಿದ್ದು ಇವರು ಅಧ್ಯಯನವನ್ನ ಮಾಡಿದಂಥವ್ರು. ಬಹಳ ಮುಖ್ಯವಾಗಿ ಕಲಬುರ್ಗಿಯವರ ಗುಣ ಏನಂದ್ರೆ, ತಾವು ಬೆಳೆಯೋದ್ರ ಜೊತೆಗೆ ಇತರರನ್ನು ಬೆಳೆಸುವಂತ ಗುಣ. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ವಿಷಯದಲ್ಲಿ ಪರಿಣಿತಿ ಇದೆ ಅಥವಾ ವಿದ್ವತ್ತೆ ಇದೆ ಅಥವಾ ತಿಳುವಳಿಕೆ ಇದೆ, ಅವರಿಂದ ಪುಸ್ತಕವನ್ನ ಬರೆಸಬೇಕು, ಸಂಶೋಧನೆ ಮಾಡಿಸ್ಬೇಕು ಅನ್ನುವಂಥ ಬಹಳ ಮುಖ್ಯವಾಗಿರುವಂತ ಪ್ರಮೇಯ ಅವರಲ್ಲಿ ನಾವು ಕಾಣಬಹುದು. ಹಾಗಾಗಿ ನಾನು ಮಾತಾಡ್ತಾ ಅಂತ ಕೆಲವು ಸಂಗತಿಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಒಟ್ಟು ಪ್ರೊಫೆಸರ್ ಕಲಬುರ್ಗಿ ಅವರಿಂದ ರಚಿತವಾದಂತಹ ಸಾಹಿತ್ಯ ರಾಶಿಯನ್ನ ನಾವು ಅಧ್ಯಯನದ ದೃಷ್ಟಿಯಿಂದ 3 ರೀತಿಯಲ್ಲಿ ವಿಂಗಡಿಸಬಹುದು. ಒಂದು ಸ್ವತಂತ್ರ ಕೃತಿಗಳು, ಎರಡನೇದು ಸಂಪಾದಿತ ಕೃತಿಗಳು, ಮೂರನೇದು ಲೇಖನಗಳು. ಸ್ವತಂತ್ರ ಕೃತಿಗಳು, ಸಂಪಾದಿತ ಕೃತಿಗಳು ಮತ್ತು ಲೇಖನಗಳು. ಸ್ವತಂತ್ರ ಕೃತಿಗಳಿಗೆ ಬಂದ್ರೆ, ಕಲಬುರ್ಗಿಯವರು ಒಬ್ಬ ಸೃಜನಶೀಲ ಬರಹಗಾರ. ಸಂಶೋಧನೆಗೆ ಹೇಳಿ ಮಾಡಿಸಿದಂಥ ಭಾಷೆ ಅವ್ರದ್ದು. ಸಂಶೋಧನೆಗೆ ಹೇಳಿ ಮಾಡಿಸಿದಂಥ ಭಾಷೆ. ಯಾವುದೇ ಒಂದು ಭಾಷೆಯನ್ನ ಅವರು ಬರೆದ್ರೆ, ಸಂಶೋಧನೆಯ ಲೇಖನವನ್ನ ಬರೆದ್ರೆ, ಭಾಷೆಯನ್ನ ಸುಮ್ಮನೆ ಓದಿಸಿಕೊಂಡು ಹೋಗುವಂಥ ರೀತಿಯಲ್ಲಿ ಭಾಷೆ ಅಷ್ಟು ಸುರಚಿತವಾಗಿ ಇರುವಂಥದ್ದನ್ನು ನಾವು ಗಮನಿಸಬೇಕು. ನೀರು ನೀರಡಿಸಿತ್ತು ಅನ್ನುವಂಥ ಒಂದು ಕವನ ಸಂಕಲನವನ್ನು ಬರೀತಾರೆ. ಒಬ್ಬ ಸಂಶೋಧಕ ಮೂಲತಃ ಸೃಜನಶೀಲ ಒಬ್ಬ ಲೇಖಕ ಅನ್ನುವಂಥದ್ದನ್ನು ಸಾಬೀತು ಮಾಡಿದ್ರು ಅವರು. ಕೆಟ್ಟಿತ್ತು ಕಲ್ಯಾಣ ಅನ್ನುವಂಥ ಒಂದು ನಾಟಕವನ್ನ ಅವರು ಬರೀತಾರೆ. ಅಂದ್ರೆ ಇಡೀ ವಚನ ಸಾಹಿತ್ಯವನ್ನ ಮೂಲ ಆಕರವನ್ನ ಇಟ್ಕೊಂಡು ಬಸವಣ್ಣರ ಬಗ್ಗೆ ಅನೇಕ ನಾಟಕಗಳು ಬಂದದ್ದು, ಶರಣರ ಬಗ್ಗೆ ಅನೇಕ ನಾಟಕಗಳು ಬಂದವು. ಹಾಗೆ ಕಲಬುರ್ಗಿ ಅವರು ಕೆಟ್ಟಿತ್ತು ಕಲ್ಯಾಣ ಅನ್ನುವಂಥ ಒಂದು ನಾಟಕವನ್ನ ವಚನ ಸಾಹಿತ್ಯದ ಮೂಲಕ ಅವರು ವಚನವನ್ನೇ ಆಕರವಾಗಿ ಇಟ್ಕೊಂಡೆ ಅವರು ಬರೀತಾರೆ. ಅದೇ ರೀತಿ ಒಂದು ಸಣ್ಣಾಟ, ಕರೆ ಸಂಗೆ ಬಾಳ ಅನ್ನುವಂಥ ಒಂದು ಸಣ್ಣಾಟ. ಹೀಗೆ ಇವುಗಳನ್ನು ಹೊರತುಪಡಿಸಿದರೆ ನಾವು ಶಾಸ್ತ್ರ ಸಾಹಿತ್ಯ ರಚನೆಯಲ್ಲಿ ಪ್ರಮುಖವಾಗಿ ಡಾಕ್ಟರ್ ಕಲಬುರ್ಗಿ ಅವರ ಕೆಲಸವನ್ನ ಗುರುತಿಸಲೇಬೇಕು. ಯಾಕಂದ್ರೆ ಇದು ಇತಿಹಾಸ ನಿರ್ಮಾತೃಗಳ ಸರಣಿ ಆದದ್ರಿಂದ ಐತಿಹಾಸಿಕವಾಗಿ ಕಲಬುರ್ಗಿಯವರ ಕೊಡುಗೆ ಏನು ಈ ನಾಡಿಗೆ, ಇತಿಹಾಸಕ್ಕೆ, ಚರಿತ್ರೆಗೆ ಅಥವಾ ಚರಿತ್ರೆಯ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಡಾಕ್ಟರ್ ಕಲಬುರ್ಗಿ ಅವರ ಕೊಡುಗೆ ಏನು ಅನ್ನುವಂಥದ್ದು ನೋಡೋದು ಇಲ್ಲಿ ಮುಖ್ಯ ಅನ್ನುವಂಥದ್ದು ನನ್ನ ಆಶಯವಾಗಿದೆ. ಶಾಸ್ತ್ರ ಸಾಹಿತ್ಯ ರಚನೆಯಲ್ಲಿ ಪ್ರಮುಖವಾಗಿ ಇವರ ಕೆಲಸವನ್ನ ಗುರುತಿಸೋದಾದ್ರೆ, ಈ ಸಂಶೋಧನಾ ಶಾಸ್ತ್ರ, ಗ್ರಂಥ ಸಂಪಾದನಾ ಶಾಸ್ತ್ರ, ಹಸ್ತಪ್ರತಿ ಶಾಸ್ತ್ರ ಮತ್ತು ನಾಮವಿಜ್ಞಾನ ಶಾಸ್ತ್ರ, ಇವು ಪ್ರಮುಖವಾಗಿರುವಂತ ಕೃತಿಗಳಿವೆ. ಅವರ ವಿಶಿಷ್ಟತೆ ಏನು ಅಂತಂದ್ರೆ, ಅಲ್ಲಿ ಕನ್ನಡ ಅನ್ನುವಂಥದ್ದನ್ನು ಅವ್ರು ಜೋಡಿಸ್ತಾರೆ. ಎಲ್ಲರೂ ಕನ್ನಡ ಸಂಶೋಧನಾ ಶಾಸ್ತ್ರ, ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ, ಕನ್ನಡ ಹಸ್ತಪ್ರತಿ ಶಾಸ್ತ್ರ ಮತ್ತು ಕನ್ನಡ ನಾಮವಿಜ್ಞಾನ. ಅಂದ್ರೆ ಅವರ ಉದ್ದೇಶ ಏನು ಅಂತಂದ್ರೆ, ಅದು ಭಾಷಾಶಾಸ್ತ್ರ ಇರಲಿ, ಛಂದಶಾಸ್ತ್ರ ಇರಲಿ
ಅಥವಾ ಅಷ್ಟಪತಿ ಶಾಸ್ತ್ರ ಇರಲಿ, ಸಂಶೋಧನಾ ಶಾಸ್ತ್ರ ಇರಲಿ, ಕನ್ನಡದ್ದೇ ಆಗಿರುವಂತಹ ವೈಧಾನಿಕತೆಯನ್ನ, ಕನ್ನಡದ್ದೇ ಆಗಿರುವಂತಹ ವಿಧಾನಗಳನ್ನ, ಕನ್ನಡದ್ದೇ ಆಗಿರುವಂತಹ ಚಿಂತನೆಗಳನ್ನ ಮಾಡಬೇಕು ಅನ್ನುವಂಥ ಉದ್ದೇಶ. ಹಾಗಾಗಿ ಅವರೇ ಹೇಳ್ಕೊಂತಾರೆ ಒಂದ್ ಕಡೆಗೆ, ನನ್ನ ಸಂಶೋಧನೆಯ ಒಂದು ತುದಿ ಕನ್ನಡ, ಇನ್ನೊಂದು ತುದಿ ಶಾಸ್ತ್ರ ಅಂತ ಹೇಳ್ಕೊಂತಾರೆ. ಹಾಗಾಗಿ ಪ್ರತಿಯೊಂದು ತಮ್ಮ ಈ ಶಾಸ್ತ್ರ ಕೃತಿಗಳಿಗೆ ಕನ್ನಡ ಅನ್ನುವಂಥದ್ದನ್ನು ಅವರು ಲೇಪಿಸಿರುವಂಥದ್ದನ್ನು ನಾವು ನೋಡ್ಬೋದು. ಮುಖ್ಯವಾಗಿ ಈ ಕನ್ನಡ ಈ 4-5 ಶಾಸ್ತ್ರ ಕೃತಿಗಳಲ್ಲಿ ಕಲಬುರ್ಗಿಯವರ ವಿಶೇಷತೆ ಏನು? ಯಾಕಂದ್ರೆ ಸಂಶೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಆ ಕ್ಷೇತ್ರದಲ್ಲಿ ಅಪರೂಪವಾದಂಥ ಕೆಲಸವನ್ನ ಮಾಡಿದ್ರು. ಹಾಗೆ ಹಂಪ ನಾಗರಾಜನಂತವರು ಈ ನಾಡಿನಲ್ಲಿ ವಿದ್ವಾಂಸರಿದ್ರು. ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅಂತ ವಿದ್ವಾಂಸರೇ ಇದ್ರು. ಇವರು ಕೂಡ ಸಂಶೋಧನೆಯಲ್ಲಿ ತಮ್ಮದೇ ಆಗಿರುವಂಥ ವಿಚಾರಗಳನ್ನ ಮಂಡಿಸಿದಂಥವ್ರು, ಆ ಕುರಿತು ಕೃತಿಗಳನ್ನ ಬರೆದಂಥವ್ರು. ಹೀಗಿದ್ದು ಕೂಡ ಕಲಬುರ್ಗಿಯವರ ಈ ಸಂಶೋಧನಾ ಶಾಸ್ತ್ರವಾಗಲಿ, ಅಷ್ಟಪತಿ ಶಾಸ್ತ್ರವಾಗಲಿ, ಅಥವಾ ನಾಮವಿಜ್ಞಾನವಾಗಲಿ, ಗ್ರಂಥ ಸಂಪಾದನೆಯಾಗಲಿ ಹೇಗೆ ಒಂದು ವಿಶಿಷ್ಟವಾದ ಕೃತಿಗಳಾಗಿ ಸಿಗ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು. ನಾನು ಅಷ್ಟಪತಿ ವಿಭಾಗದ ಒಬ್ಬ ಪ್ರಾಧ್ಯಾಪಕನಾಗಿ ಅಷ್ಟಪತಿ ಸಂಗ್ರಹ, ಸರ್ವೇಕ್ಷಣೆ ಮತ್ತು ಅವುಗಳ ಪ್ರಕಟಣೆ ಮತ್ತು ಅವುಗಳ ಪರಿಷ್ಕರಣೆ ಕುರಿತಂತೆ ಗ್ರಂಥ ಸಂಪಾದನೆಯಲ್ಲಿ ಕೆಲಸ ಮಾಡಿದ್ರಿಂದ ಕಲಬುರ್ಗಿಯವರ ಈ ವಿಚಾರಗಳು ನನಗೆ ಮನವರಿಕೆಯಾಗ್ಯಾವ. ಹಾಗಾಗಿ ಈ ಅಷ್ಟಪತಿ ಶಾಸ್ತ್ರ ಅನ್ನುವಂಥದ್ದು ಇಂದು ಒಂದು ಅಧ್ಯಯನದ ಶಿಸ್ತಾಗಿ ಬೆಳೆಯುವುದಕ್ಕಿಂತ ಪೂರ್ವದಲ್ಲಿ ಅದು 1972ರಲ್ಲಿ ಹಿಂದೆಯೇ ಕಲಬುರ್ಗಿಯವರು ಒಂದು ಮಾತನ್ನು ಹೇಳ್ತಾರೆ, ಗ್ರಂಥ ಸಂಪಾದನಾ ಶಾಸ್ತ್ರದ ಒಡಲಲ್ಲಿ ಅಷ್ಟಪತಿ ಶಾಸ್ತ್ರದ ಬೀಜವನ್ನ ಬಿತ್ತಲಾಯಿತು ಅಂತಾರ. ಅಂದ್ರೆ ಇವೆರಡೂ ಜ್ಞಾನ ಶಾಖೆಗಳು. ಆದ್ರೆ ಇವೆರಡೂ ಜ್ಞಾನ ಶಾಖೆಗಳು ಹುಟ್ಟಿ ಬಂದದ್ದು ಒಂದೇ ಭೂಮಿಕೆಯಲ್ಲಿ. ಹಾಗಾಗಿ ಇಲ್ಲಿ ಅವರು ಗ್ರಂಥ ಸಂಪಾದನಾ ಶಾಸ್ತ್ರದ ಒಡಲಲ್ಲಿ ಅಷ್ಟಪತಿ ಶಾಸ್ತ್ರದ ಬೀಜವನ್ನ ಬಿತ್ತಲಾಯಿತು ಅನ್ನುವಂಥ ಮಾತನ್ನ 1972ರ ಪೂರ್ವದಲ್ಲಿಯೇ ಈ ಅಭಿಪ್ರಾಯವನ್ನ ಅವರು ಕೊಡ್ತಾರೆ. ಪ್ರಾಯಶಃ ಗ್ರಂಥ ಸಂಪಾದನಾ ಶಾಸ್ತ್ರವನ್ನ ಬೋಧಿಸುವ ದಿನಮಾನಗಳಲ್ಲಿ, ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತಹ ದಿವಸಗಳಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು 100 ಕಾವ್ಯಗಳನ್ನ ಮತ್ತು ಕಾವ್ಯದ ಅಡಿಟಿಪ್ಪಣಿಗಳನ್ನ, ಅಷ್ಟಪ್ರತಿ ಸೂಚಿ ಸಂಪುಟಗಳನ್ನ ಅಧ್ಯಯನ ಮಾಡಿ ಅವು ಇವೆರಡೂ ಕೂಡ, ಅಂದ್ರೆ ಅಷ್ಟಪತಿ ಶಾಸ್ತ್ರ ಮತ್ತು ಗ್ರಂಥ ಸಂಪಾದನಾ ಶಾಸ್ತ್ರ ಇವೆರಡೂ ಕೂಡ ಒಂದೇ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದರೂ ಕೂಡ ಎರಡು ಜ್ಞಾನ ಶಾಖೆಗಳು, ಇವೆರಡು ಭಿನ್ನವಾದ ಜ್ಞಾನ ಶಾಖೆಗಳು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ. ಅಂದ್ರೆ ಕಲಬುರ್ಗಿಯವರೇ ಇಂಥ ಚಿಂತನೆಗಳನ್ನ ಮೊದಲು ಮಾಡಿದ್ರು ಅಂತಲ್ಲ. 1981ರ ಸರಿಸುಮಾರಿನಲ್ಲಿ ಅಷ್ಟಪತಿ ಶಾಸ್ತ್ರ ಕುರಿತು BMC ಪ್ರತಿಷ್ಠಾನದಿಂದ ವಿಚಾರ ಸಂಕಿರಣವನ್ನು ನಡೆದತ್ತು. 1981ರಲ್ಲಿ ಅಷ್ಟಪ್ರತಿ ಶಾಸ್ತ್ರ ಅನ್ನುವಂಥ ಒಂದು ವಿಚಾರ ಸಂಕಿರಣ ನಡೆದತ್ತು. ಅದು ಒಂದು ಪುಸ್ತಕ ರೂಪದಲ್ಲಿಯೂ ಕೂಡ ಬಂದಿದೆ. ಆದ್ರೆ ಈ ಶಾಸ್ತ್ರ ಪ್ರತ್ಯೇಕ ಅಧ್ಯಯನದ ಅಗತ್ಯವನ್ನು ಸೂಚಿಸಿತ್ತು. ಅವಾಗ ಹೇಳಿದ್ರು ಅವರು, ಅಷ್ಟಪ್ರತಿ ಶಾಸ್ತ್ರ ಗ್ರಂಥ ಸಂಪಾದನೆಗಿಂತಲೂ ಭಿನ್ನವಾಗಿ ಇದೊಂದು ಪ್ರತ್ಯೇಕವಾದ ಶಾಸ್ತ್ರ ಅನ್ನುವಂಥದ್ದನ್ನ ಅವತ್ತು 1981ರಲ್ಲೇ BMC ಪ್ರತಿಷ್ಠಾನದವರು ಆ ವಿಚಾರ ಸಂಕಿರಣವನ್ನು ಮಾಡೋದ್ರ ಮೂಲಕ ಹೇಳಿದ್ರು. ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಇದ್ರು, ಮತ್ತು ನಮ್ಮ BMC ಎಲ್ಲರೂ ಇದ್ರು. ಹಾಗಿದ್ದಾಗ ಈ 1993ರಲ್ಲಿ ಡಾಕ್ಟರ್ ಕಲಬುರ್ಗಿಯವರು ಕನ್ನಡ ಅಷ್ಟಪತಿ ಶಾಸ್ತ್ರ ಅನ್ನುವಂಥ ಒಂದು ಕೃತಿಯನ್ನ ಬರೀತಾರೆ. ಅಂದ್ರೆ ಒಂದು 10 ವರ್ಷಗಳ ನಂತರ, 10-12 ವರ್ಷಗಳ ನಂತರ ಕನ್ನಡ ಅಷ್ಟಪತಿ ಶಾಸ್ತ್ರ ಅನ್ನುವಂತಹ ಕೃತಿಯನ್ನ ಡಾಕ್ಟರ್ ಕಲಬುರ್ಗಿಯವರು ರಚಿಸಿ ಆ ಶಾಸ್ತ್ರಕ್ಕೆ ಒಂದು ಕಾಯಕಲ್ಪವನ್ನ ಕೊಡ್ತಾರೆ. ಅಂದ್ರೆ ಅವರ ಪ್ರಕಾರ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅಷ್ಟಪ್ರತಿ ಶಾಸ್ತ್ರ ಅದು ಏನು ಅಂತಂದ್ರೆ ಅದು ಒಂದು ಪ್ರತಿನಿಷ್ಠ ಅಧ್ಯಯನ. ಅದು ಪ್ರತಿನಿಷ್ಠ ಅಧ್ಯಯನ ಅಂತ ಯಾಕೆ ಅಂತೀವಿ ಅಂದ್ರೆ, ಇಲ್ಲಿ ಅಷ್ಟಪ್ರತಿಗಳ ಕುರಿತು ನಾವು ಅಧ್ಯಯನ ಮಾಡ್ತೀವಿ ಹೊರತಾಗಿ ಒಂದು ಗ್ರಂಥವನ್ನ ಕುರಿತು ವಿಮರ್ಶೆ ಮಾಡುವುದಿಲ್ಲ. ಗ್ರಂಥ ಸಂಪಾದನಾ ಶಾಸ್ತ್ರ ಏನಿದ್ರೂ ಕೂಡ ಅದು ಬೇರೆ ಆಗಿರುವಂತಹದ್ದು. ಹಾಗಾಗಿ ನಮ್ಮ ಈ ಕಲಬುರ್ಗಿಯವರ ಮುಖ್ಯವಾಗಿರುವಂತ ಆಶಯ ಏನು ಅಂತಂದ್ರೆ, ಇಲ್ಲಿ ಕೆಲವು ಸಂಗತಿಗಳನ್ನ ಅವರು ಚರ್ಚೆ ಮಾಡ್ತಾರೆ, ಮಹತ್ವದ ಸಂಗತಿಗಳನ್ನ ಅವರು ಚರ್ಚೆ ಮಾಡ್ತಾರೆ. ಏನು ಅಂತಂದ್ರೆ,
ಮುಖ್ಯವಾಗಿ ಇಲ್ಲಿ ಹಸ್ತಪ್ರತಿಯ ಉತ್ಪಾದನೆ, ಹಸ್ತಪ್ರತಿಗಳ ಪ್ರಕಾರ, ಹಸ್ತಪ್ರತಿಗಳ ಪ್ರಸಾರ, ಹಸ್ತಪ್ರತಿಗಳ ಸಂಗ್ರಹ, ಹಸ್ತಪ್ರತಿಗಳ ಸಂರಕ್ಷಣೆ, ಹಸ್ತಪ್ರತಿಗಳ ವ್ಯವಸ್ಥಾಪನ, ಪ್ರಯೋಜನ ಮತ್ತು ಸೂಚಿ ರಚನೆ ಇವುಗಳನ್ನು ಒಳಗೊಂಡಿರುವಂಥದ್ದು ಹಸ್ತಪ್ರತಿ ಶಾಸ್ತ್ರದ ವಿಷಯ. ಆದ ಗ್ರಂಥ ಸಂಪಾದನೆಯಲ್ಲಿ ಇವು ಯಾವನೂ ಕೂಡ ಅವರು ಚರ್ಚೆ ಮಾಡೋದಿಲ್ಲ. ಅಲ್ಲಿ ಏನಿದ್ರು ಹಸ್ತಪ್ರತಿ ಕಾಂಡ ಅಂತ ಇರ್ತದೆ, ಅಲ್ಲಿ ಮೂಲ ಪ್ರತಿ, ಸಂರಕ್ಷಿತ ಪ್ರತಿ, ಮಾತೃಕ ಪ್ರತಿ, ಈ ಪ್ರತಿಗಳ ಬಗ್ಗೆ ಮಾತಾಡ್ತೀವಿ ಹೊರತಾಗಿ ಹಸ್ತಪ್ರತಿಗಳ ಈ ಎಲ್ಲ ವಿಷಯಗಳನ್ನ ಇಲ್ಲಿ ಅವರು ಚರ್ಚೆ ಮಾಡ್ತಾರೆ. ಈ ಕಾರಣದಿಂದಲೇ ಕನ್ನಡ ಹಸ್ತಪ್ರತಿ ಶಾಸ್ತ್ರದಲ್ಲಿ ಬಹಳ ವಿನೂತನವಾಗಿ ಇವರು ಹೊಸ ಹೊಸ ವಿಚಾರಗಳನ್ನ ಹೇಳಿದ್ರು. ಮತ್ತೆ ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಲೇಖನಗಳನ್ನು ಅವರು ಬರೀತಾರೆ. ಹಸ್ತಪ್ರತಿ ಅದರ ವಿವಿಧ ಮುಖಗಳು ಅಂತ ಒಂದು ಲೇಖನ ಬರೀತಾರೆ. ಹಸ್ತಪ್ರತಿ ಸೂಚಿಗಳ ಬಗ್ಗೆ ಬರೀತಾರೆ. ಯಾವುದೇ ಒಂದು ತಮಗೆ ಹಸ್ತಪ್ರತಿ ಸಿಕ್ಕರೆ, ಪ್ರಭುಗೀತೆ ಅನ್ನುವಂಥ ಹಸ್ತಪ್ರತಿ ಸಿಗುತ್ತೆ, ಅದ್ರ ಬಗ್ಗೆ ಪರಿಚಯ ಮಾಡ್ತಾರೆ. ಹಸ್ತಪ್ರತಿ ಕ್ಷೇತ್ರ ಕಾರ್ಯ ಒಂದು ವಿಶಿಷ್ಟವಾದದ್ದು, ಸಂಶೋಧನಾ ಕ್ಷೇತ್ರ ಕಾರ್ಯದಂತೆ ಹಸ್ತಪ್ರತಿ ಕ್ಷೇತ್ರ ಕಾರ್ಯವೂ ಕೂಡ ಒಂದು ವಿಶಿಷ್ಟವಾದದ್ದು. ಇಂಗ್ಲೆಂಡಿನಲ್ಲಿ ಕನ್ನಡ ಹಸ್ತಪ್ರತಿಗಳಂತ ಒಂದು ಲೇಖನ ಬರೀತಾರೆ. ಆಚಾರ್ಯ ಮಠ ಕನ್ನಡ ಅಧ್ಯಯನ ಪೀಠದ ಹಸ್ತಪ್ರತಿಗಳು ಅಂತ ಒಂದು ಲೇಖನ ಬರೀತಾರೆ. ಹೀಗೆ 10 ಲೇಖನಗಳನ್ನ ಈ ಕೃತಿಯ ರಚನೆ ಹಿನ್ನೆಲೆಯಲ್ಲೇ ಅವರು ಬರೆದಿರುವಂಥದ್ದನ್ನ ನಾವು ಗಮನಿಸಬಹುದು. ಅದೇ ರೀತಿ ಈ ಗ್ರಂಥ ಸಂಪಾದನಾ ಶಾಸ್ತ್ರಕ್ಕೆ ಬಂದ್ರೆ ಕೆಲವು ಮಾತುಗಳನ್ನ ಇಲ್ಲಿ ಜೋಡಿಸಬಹುದು. ಈ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಹಸ್ತಪ್ರತಿ ಶಾಸ್ತ್ರ ಅದೇ ಶಾಖೆಯ ಒಂದು ಜ್ಞಾನಶಿಸ್ತು ಆಗಿದ್ರು ಕೂಡ ಇಲ್ಲಿ ನಾವು ಚರ್ಚೆ ಮಾಡೋದು ಬೇರೆ ವಿಷಯ. ಏನು ಅಂತಂದ್ರೆ, ಡಾಕ್ಟರ್ ಕಲಬುರ್ಗಿಯವರು ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರವನ್ನ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಅದು ಹಸ್ತಪ್ರತಿ ಶಾಸ್ತ್ರ ಪ್ರತಿನಿಷ್ಠ ಅಧ್ಯಯನ ಆದ್ರೆ, ಗ್ರಂಥ ಸಂಪಾದನಾ ಶಾಸ್ತ್ರ ಕೃತಿನಿಷ್ಠ ಅಧ್ಯಯನ ಅನ್ನುವಂಥದ್ದನ್ನ ಪ್ರಮುಖವಾಗಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಕೃತಿಯ ಭಿನ್ನ ಪಾಠಗಳನ್ನು, ಆ ಭಿನ್ನ ಪಾಠದ ಸ್ವರೂಪಗಳನ್ನು ಅಥವಾ ನಿಜ ಪಾಠದ ನಿರ್ಣಯವನ್ನ, ಪಾಠ ಸಂಕಲನವನ್ನ, ಉನ್ನತ ವಿಮರ್ಶೆಯನ್ನ ಕುರಿತು ಚರ್ಚಿಸುವಂತ ಶಾಸ್ತ್ರ ಗ್ರಂಥ ಸಂಪಾದನಾ ಶಾಸ್ತ್ರ. ಹೀಗಾಗಿ ಇದು ಒಂದು ಹಸ್ತಪ್ರತಿಯ ಗುಣಾತ್ಮಕ ಶೋಧವನ್ನ ಇಲ್ಲಿ ಮಾಡ್ತೇವೆ. ಒಂದು ಹಸ್ತಪ್ರತಿಯ ಗುಣಾತ್ಮಕ ಶೋಧವನ್ನ ಗ್ರಂಥ ಸಂಪಾದನೆಯಲ್ಲಿ ಮಾಡ್ತೀವಿ. ಒಂದು ಕೃತಿಯನ್ನ ಸಂಪಾದನೆಗೆ ಎತ್ತಿಕೊಂಡ್ರೆ ಆ ಕೃತಿಗೆ ಬೇಕಾಗಿರುವಂತ ಪ್ರತಿಗಳನ್ನೆಲ್ಲವನ್ನು ಕಲೆ ಹಾಕಿ, ಅದು ಮೂಲ ಪ್ರತಿಯೋ ಹೇಗೋ, ಸಂರಕ್ಷಿತ ಪ್ರತಿಯೋ ಹೇಗೋ, ಅಥವಾ ಶುದ್ಧ ಪ್ರತಿಯೋ ಹೇಗೋ, ಅಶುದ್ಧ ಪ್ರತಿಯೋ ಏನೋ, ಮಾತೃಕಾ ಪ್ರತಿಯೋ, ಪುತ್ರಿಕಾ ಪ್ರತಿಯೋ, ಸಂಬಂಧ ಪ್ರತಿಯೋ, ಹೀಗೆ ಅವುಗಳನ್ನ ಒಬ್ಬ ಸಂಪಾದಕ ಈ ಎಲ್ಲ ವಿಚಾರವನ್ನ ಮಾಡಿ ಒಂದು ಕೃತಿನಿಷ್ಠ ಅಧ್ಯಯನವನ್ನ, ಹಸ್ತಪ್ರತಿಯ ಗುಣನಿಷ್ಠ ಅಧ್ಯಯನವನ್ನ ಇಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನ ಅವರಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಇದಕ್ಕೆ ಬೇಕಾದಷ್ಟು ಹೊಸ ಹೊಸ ವಿಚಾರಗಳನ್ನ ಅವರು ಕೂಡಿಸ್ತಾರೆ. ನೋಡ್ರಿ, ಈಗ ಪರಿಷ್ಕರಣ ಮಾದರಿ ಅಂತ ಒಂದು ಹೊಸ ವಿಚಾರವನ್ನ ಅವ್ರು ಹೇಳಿದ್ರು. ಪರಿಷ್ಕರಣ ಮಾದರಿ ಅಂತಂದ್ರೆ, ಒಂದು ಸಲ ಒಂದು ಕೃತಿ ಪ್ರಕಟ ಆದ್ಮೇಲೆ ಆ ಕೃತಿಯನ್ನ ಮತ್ತೆ ನಾವು ಪರಿಷ್ಕರಣೆ ಮಾಡ್ಬೇಕಾದ್ರೆ ನಾವು ಹಸ್ತಪ್ರತಿಗಳನ್ನ, ಹೊಸ ಹಸ್ತಪ್ರತಿಗಳನ್ನ ಹುಡುಕ್ಬೇಕಾಗ್ತದೆ. ಹೊಸ ಹಸ್ತಪ್ರತಿಗಳು ಸಿಗದೆ ಹೋದ್ರೆ ಈಗ ಬಳಸ್ಕೊಂಡಿರುವಂತ ಹಸ್ತಪ್ರತಿಗಳಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾದಾಗ ಪ್ರಕಟಿತ ಕೃತಿಗಳನ್ನೇ, ಈಗಾಗಲೇ ಮುದ್ರಿತ ಕೃತಿಗಳನ್ನೇ ಪರಿಷ್ಕರಣೆಗೆ ಒಳಪಡಿಸುವಂಥದ್ದನ್ನ ಪರಿಷ್ಕರಣ ಅನ್ನುವಂತ ಒಂದು ಸೂತ್ರವನ್ನ ಅವ್ರು ಹೇಳ್ತಾರೆ, ವಿಧಾನವನ್ನ ಹೇಳ್ತಾರೆ. ಹೀಗೆ ಕಲಬುರ್ಗಿಯವರ ಗ್ರಂಥ ಸಂಪಾದನೆ ಮತ್ತು ಹಸ್ತಪ್ರತಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ನಾವಿಲ್ಲಿ ಚರ್ಚಿಸಬಹುದಾಗಿದೆ. ಇನ್ನ ಮೂರನೇದಂದ್ರೆ ಕನ್ನಡ ಸಂಶೋಧನಾ ಶಾಸ್ತ್ರ. ಡಾಕ್ಟರ್ ಕಲಬುರ್ಗಿಯವರ ಆಸಕ್ತಿ ಕ್ಷೇತ್ರ ಅಂತಂದ್ರೆ ಸಂಶೋಧನೆ. ಮೂಲತಃ ಅವರ ಸಂಶೋಧಕರಂತಲೇ ನಾವು ಗುರುತಿಸ್ತೇವೆ. 1992ರಲ್ಲಿ ಡಾಕ್ಟರ್ ಕಲಬುರ್ಗಿಯವರು ಕನ್ನಡ ಸಂಶೋಧನಾ ಶಾಸ್ತ್ರವನ್ನ ರಚಿಸಿದರು. ಮೂಲತಃ ಸಂಶೋಧಕರಾದಂಥ ಇವರು ಬಹುತೇಕ ಲೇಖನಗಳು, ಅವರ ಮಾರ್ಗದ 8 ಮಾರ್ಗ ಸಂಪುಟಗಳ ಎಲ್ಲಾ ಲೇಖನಗಳು ಸಂಶೋಧನಾ ಲೇಖನಗಳು ಅಂತ ಹೇಳಿದ್ರು ತಪ್ಪಲ್ಲ. ಅಲ್ಲಿ ಅವ್ರು ಬರೀತಾರೆ ವಿಮರ್ಶಾ ಮಾರ್ಗ, ಸಂಪಾದನಾ ಮಾರ್ಗ ಅಂತ ಬರೀತಾರೆ. ಆದ್ರೂ ಕೂಡ ಅಲ್ಲೆಲ್ಲ ಸಂಶೋಧನೆಯ ಗತ್ತುಗಳನ್ನ, ಸಂಶೋಧನೆ ವಿಧಾನಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅವ್ರು ಒಂದ್ ಕಡೆಗೆ ಹೇಳ್ತಾರೆ, ತಮ್ಮ ಅನುಭವಗಳೇ ನನಗೆ ನಿಯಮಗಳು ಅಂತ ಹೇಳ್ತಾರೆ. ಅಂದ್ರೆ ನನಗೆ ಸಂಶೋಧನೆಯ ಸೂತ್ರಗಳು ಅಥವಾ ಸಂಶೋಧನೆಯ ವ್ಯಾಖ್ಯಾನಗಳು, ಸಂಶೋಧನೆಯ ನಿಯಮಗಳು ಯಾವುವು ಅಂತಂದ್ರೆ ನನ್ನ ಅನುಭವಗಳೇ ನನಗೆ ನಿಯಮಗಳು ಅಂತ ಹೇಳಿ ಈ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನ ನೀಡ್ತಾರೆ. ಸಂಶೋಧನಾ ಸ್ವರೂಪ ಅನ್ನುವಂಥ ಅವರ ಲೇಖನವನ್ನು ನೋಡಿದಾಗ್ಲಿ, ಕನ್ನಡ ಸಂಶೋಧನಾ ಶಾಸ್ತ್ರ ಕೃತಿಯ ಒಂದು ಸಂಕ್ಷಿಪ್ತವಾದ ಉಲ್ಲೇಖವನ್ನ ಆ ಲೇಖನದಲ್ಲಿ ಕೊಡ್ತಾರೆ. ಅಂದ್ರೆ ಅವರ ಒಂದೃಷ್ಟಿಯಿಂದ ಸಂಶೋಧನೆಯಲ್ಲಿ, ಅದರಲ್ಲಿ ಸಂಶೋಧನೆ ಅನ್ನಬೇಕು ಅದಕ್ಕೆ, ಅಥವಾ ಅಧ್ಯಯನ ಅನ್ನಬೇಕು ಅದಕ್ಕೆ, ಅಥವಾ ಇನ್ನೇನು ಅನ್ನಬೇಕು ಅನ್ನುವಂಥ ಅನೇಕ ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡಿದ್ರು.
ಅದರಲ್ಲೂ ಸಂಶೋಧನೆಗೆ ಒಂದು ಪ್ರಾದೇಶಿಕ ಒಂದು ಪ್ರಾದೇಶಿಕತೆಯನ್ನು ತಂದು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ, ಬಹುಮೂಲದ ಆಕರಗಳನ್ನ ಕೂಡಿಸ್ಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ, ಅದರಲ್ಲೂ ಕೂಡ ಆಕರಮುಖಿ ಸಂಶೋಧನೆ ಮತ್ತೆ ಆಕರಮುಖಿ ವ್ಯಾಖ್ಯಾನ ಸಂಶೋಧನೆ, ಆಕರ ವಿಶ್ಲೇಷಣಾಮುಖಿ ಸಂಶೋಧನೆ, ಹೀಗೆ ಅವರು ಬೇರೆ 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 ಪದರಗಳನ್ನ, ಸಂಶೋಧನೆಯ ವಿಧಾನಗಳನ್ನ, ವೈಧಾನಿಕತೆಗಳನ್ನ ಅವ್ರು ಬಿಚ್ಕೊಂತ ಹೋಗ್ತಾರೆ. ಅಂದ್ರೆ ಒಂದು ಕಾಲಕ್ಕೆ ಅಳಕಟ್ಟಿ ಅಂತವರು ವಚನ ಸಾಹಿತ್ಯವನ್ನ ಅವರು ಹಸ್ತಪ್ರತಿ ಮೂಲದಿಂದ ಸಂಗ್ರಹಿಸಿದ್ದಾಗ್ಲಿ, ಅಥವಾ ಮೆಕೆಂಜಿ ಅವರು ಕೈಫಿಯತ್ತುಗಳನ್ನ ಬರೆಸಿದ್ದಾಗ್ಲಿ, ಅಥವಾ ಆರ್ ನರಸಿಂಹಾಚಾರ್ಯರು ಕರ್ನಾಟಕ ಚರಿತೆಯ 3 ಸಂಪುಟಗಳನ್ನ ಬರೆದದ್ದಾಗ್ಲಿ, ಅವೆಲ್ಲವೂ ಕೂಡ ಕಲಬುರ್ಗಿಯವರ ದೃಷ್ಟಿಯಲ್ಲಿ ಆಕರಮುಖಿ ಸಂಶೋಧನೆಗಳು. ಕೇವಲ ಈ ರೀತಿ ನಾವು ಸಂಪಾದನೆ ಮಾಡಿ ಕೊಟ್ಬಿಟ್ರೆ ಇದನ್ನ ಸಂಶೋಧನೆ ಹೆಂಗ್ ಅನ್ಬೇಕು ಅಂತ ಇವತ್ತಿನವ್ರು ಕೇಳಬಹುದು. ಆದ್ರೆ ಅವತ್ತು ಸಂಶೋಧನೆಗೆ ಬೇಕಾಗಿರುವಂತ ಆಕರಗಳನ್ನ BL ರೈಸ್ ಮಾಡಿರುವಂತ ಕೆಲಸ, ಶಾಸನ ಕ್ಷೇತ್ರದಲ್ಲಿ BL ರೈಸ್ ಮಾಡಿರುವಂತ ಕೆಲಸ, ಎಫಿಗಫೆ ಕರ್ನಾಟಕ ಅನ್ನುವಂಥ ವಾಲ್ಯೂಮ್ ಕೊಡದೆ ಹೋಗಿದ್ರೆ ಮುಂದೆ ಚಿದಾನಂದ ಮೂರ್ತಿ ಅವರ ಶಾಸನ ಸಂಸ್ಕೃತಿ ಶಾಸನಗಳಲ್ಲಿ, ಕರ್ನಾಟಕ ಶಾಸನಗಳಲ್ಲಿ ಸಂಸ್ಕೃತಿ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಿಲ್ಲ. ಅಂದ್ರೆ ಕಲಬುರ್ಗಿಯವರ ಉದ್ದೇಶ ಏನು ಅಂತಂದ್ರೆ, ಒಂದು ಕಾಲಕ್ಕೆ ಈ ಓರಿಯೆಂಟಲಿಸ್ಟ್ ಅಂತ ಏನ್ ಕರಿತೀವಿ ನಾವು, ಇದನ್ನ ಆಕರಮುಖಿ ಸಂಶೋಧನೆ ಅಂತ ಅವ್ರು ಗುರುತಿಸಿದ್ರು. ಮುಂದೆ ಈ ಆಕರಮುಖಿ ಸಂಶೋಧನೆಯನ್ನೇ ನಾವು ಆಕರಗಳ ವ್ಯಾಖ್ಯಾನಮುಖಿ ಅಂತ ಹೇಳ್ತೀವಿ. ಈ ವ್ಯಾಖ್ಯಾನಮುಖಿಯಲ್ಲಿ ಅವರು ಕೇವಲ ಒಂದೇನಂದ್ರೆ ಈ ಕಾರಣ ಸತ್ಯವನ್ನ ಹುಡುಕೋದಲ್ಲ, ಘಟಿಸಿದ ಸಂಗತಿಯನ್ನ ಅಷ್ಟೇ ಹೇಳೋದಲ್ಲಿ. ಮಾಸ್ತಿ ಓದದ್ದು, ಯಾರು ಹೋದ್ರು, ಯಾವಾಗ ಹೋದ್ರು ಅನ್ನುವಂಥದ್ದು ಅಷ್ಟೇ ದಾಖಲಿಸ್ತಾರೆ. ಒಂದು ಶಾಸನವನ್ನು ತೆಗೆದುಕೊಂಡಾಗ್ಲಿ ಅದು ಇದನ್ನ ವ್ಯಾಖ್ಯಾನ ಮಾಡೋದಷ್ಟೇ. ಇನ್ನು ವಿಶ್ಲೇಷಣೆ ಐತಲ್ಲ ಮುಂದೆ, ಅದ ಕಾರಣ ಸತ್ಯವನ್ನ ಹುಡುಕುವಂಥದ್ದು. ಮಾಸ್ತಿ ಹೋಲಿಕೆ ಕಾರಣಗಳೇನು, ಅದು ಸಾಮಾಜಿಕವಾದ ಏನ್ ಕಾರಣ ಇತ್ತು, ಧಾರ್ಮಿಕವಾದ ಏನ್ ಕಾರಣ ಇತ್ತು, ಸಮುದಾಯದ ದೃಷ್ಟಿಯಿಂದ ಏನ್ ಕಾರಣ ಇತ್ತು, ಇಂಥವುಗಳನ್ನ ಶೋಧಿಸ್ತಾ ಅಂದ್ರೆ ಆಕರಮುಖಿಯಿಂದ ವ್ಯಾಖ್ಯಾನಮುಖಿಯಿಂದ ವಿಶ್ಲೇಷಣಾಮುಖಿ ಕಡೆಗೆ ಸಂಶೋಧನೆ ನಿರಂತರವಾಗಿ ಅರಿಬೇಕು. ಅದು ವರ್ತಮಾನದ ಪ್ರಸ್ತುತ ಸಂದರ್ಭಗಳನ್ನು, ವರ್ತಮಾನದ ಆಲೋಚನೆಗಳಿಗೆ, ವರ್ತಮಾನದ ತಲ್ಲಣಗಳಿಗೆ, ವರ್ತಮಾನದ ನಮ್ಮ ಚಿಂತನೆಗಳಿಗೆ, ನಮ್ಮ ಸಂಶೋಧನೆಗಳು ಅದು ಸಹಕಾರಿ ಆಗ್ಬೇಕು, ಪ್ರಯೋಜನ ಆಗ್ಬೇಕು ಅನ್ನುವಂಥದ್ದನ್ನ ಡಾಕ್ಟರ್ ಕಲಬುರ್ಗಿ ಅವರ ಈ ಸಂಶೋಧನಾ ಶಾಸ್ತ್ರದಲ್ಲಿ ಹೆಚ್ಚು ಅವರು ಚರ್ಚೆಯನ್ನ ಮಾಡ್ತಾರೆ. ಹಾಗೆ ಅವರ ಕೃತಿಗಳನ್ನ ಪರಿಚಯ ಮಾಡ್ಕೊಂತಲೇ ಅವ್ರ ವಿಧಾನವನ್ನು ಕೂಡ ನಾವು ಗಮನಿಸಬಹುದು. ಇನ್ನೊಂದು ಈ ನಾಮ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸಾಮಾನ್ಯವಾಗಿ ಸ್ಥಳನಾಮ ಅಧ್ಯಯನ ಅಂದ ಕೂಡಲೇ ನಮಗೆ ಶಂಭಾ ಜೋಶಿ ಅವರು ನೆನಪಾಗ್ತಾರೆ. ಯಾಕಂದ್ರೆ ಅವರೆಲ್ಲ ಸ್ಥಳನಾಮಗಳ ಅಧ್ಯಯನದಲ್ಲಿ ಮರ್ಯಾದ ಕರ್ನಾಟಕ ವನ್ನು ಹುಡುಕುವ ಸಂದರ್ಭದಲ್ಲಿ ಅವರು ಸ್ಥಳನಾಮದ ಒಂದು ಅಧ್ಯಯನದಲ್ಲಿ ಶಂಭಾ ಜೋಶಿ ಅವರು ಮೊದಲಿಗರು. ಆ ಪರಂಪರೆಯಲ್ಲಿ ಇವತ್ತು ಎದ್ದು ಕಾಣುವಂತಹ ಕೆಲವೇ ಜನ ವಿದ್ವಾಂಸರಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು ಒಬ್ರು ಪ್ರಮುಖರು ಅನ್ನುವಂಥದ್ದನ್ನ ಗಮನಿಸಬೇಕು. ಸಾಮಾನ್ಯವಾಗಿ ನಾವು ಸ್ಥಳನಾಮಗಳನ್ನ ಮತ್ತು ಗ್ರಾಮನಾಮಗಳನ್ನ ಕೂಡಿಸಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಬಹಳ ಸೂಕ್ಷ್ಮವಾಗಿರುವಂತ ವಿಚಾರಗಳದಾವಿಲ್ಲ. ಸ್ಥಳನಾಮಗಳನ್ನ ನಾವು ಗ್ರಾಮನಾಮಗಳನ್ನ ಸೇರಿಸಿ ಸ್ಥಳನಾಮಗಳು ಅಂದುಬಿಡ್ತೀವಿ. ಆದ್ರೆ ಸ್ಥಳನಾಮಗಳು ಬೇರೆ, ಗ್ರಾಮನಾಮಗಳು ಬೇರೆ ಅನ್ನುವಂಥದ್ದನ್ನ ಈ ಕಲಬುರ್ಗಿ ಅವರು ಕನ್ನಡ ನಾಮ ವಿಜ್ಞಾನ ಅನ್ನುವಂಥ ಸಣ್ಣ ಕೃತಿಯಲ್ಲಿ ಅವರು ಚರ್ಚೆ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾಮ ವಿಜ್ಞಾನ ಅನ್ನುವಂಥ ಕೃತಿ ಒಂದು ಸಂಶೋಧನೆ ಅಥವಾ ಗ್ರಂಥ ಸಂಪಾದನೆ ಅಥವಾ ಹಸ್ತಪ್ರತಿ ಈ ಶಾಸ್ತ್ರ ಕೃತಿಗಳಂತೆ ಇದು ಒಂದು ಶಾಸ್ತ್ರ, ಇದು ಒಂದು ವಿಜ್ಞಾನ ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡ್ತೀವಿ. ನೋಡ್ರಿ, ಉದಾಹರಣೆಗೆ ಯಾವುದು ವಸತಿ ಇರ್ತದೆಯೋ, ಯಾವ ಜನವಸತಿ ಇರ್ತದೋ ಅದು ಗ್ರಾಮನಾಮ ಅಧ್ಯಯನ, ಗ್ರಾಮ ಆಗತ್ತೆ. ಯಾವುದು ನಿರ್ವಸತಿ, ಜನ ಇರೋದಿಲ್ಲ, ವಸತಿ ಇರೋದಿಲ್ಲ, ಅದ್ರದ್ದು ಐತಿಹಾಸಿಕವಾದ ಒಂದು ಪ್ರದೇಶ ಆಗಿರ್ತತಿ, ಅಂಥದ್ದನ್ನ ಸ್ಥಳ ಅಂತ ಕರಿತೀವಿ. ಉದಾಹರಣೆಗೆ ನಮಗೆ ಈ ಹೇಮಕೂಟ ಅನ್ನುವಂಥ ಹಂಪಿಯ ಪ್ರದೇಶ ಇರ್ಬೋದು, ಕಿಷ್ಕಿಂಧೆ ಇರ್ಬೋದು, ಇವೆಲ್ಲವನ್ನು ಕೂಡ ಸ್ಥಳನಾಮ ಅಧ್ಯಯನಗಳಾಗಿ ಮಾಡಬೇಕು ಅನ್ನುವಂಥದ್ದು ಕಲಬುರ್ಗಿ ಅವರ ಆಶೆ. ಹಾಗೆಯೇ ನೀವು ಮಲಪನಗುಡಿ ಅನ್ನೋದಾಗ್ಲಿ ಅಥವಾ ಇನ್ಯಾವುದೋ ಹೊಸಪೇಟೆ ಅನ್ನೋದಾಗ್ಲಿ, ವಿಜಯಪುರ ಅನ್ನೋದಾಗ್ಲಿ, ಇವೆಲ್ಲ ಗ್ರಾಮನಾಮ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಅವ್ರು. ಹಾಗಾಗಿ ಈ ಸ್ಥಳನಾಮವನ್ನ ಹೆಸರಿನಲ್ಲೇ ನಾವು ಗ್ರಾಮನಾಮ ಅಧ್ಯಯನವನ್ನು ಮಾಡೋದ್ರಿಂದ ಅದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು ಅವ್ರ ಹೆಸರು. ಹಾಗಾಗಿ ವ್ಯಕ್ತಿನಾಮ ಮತ್ತು ವ್ಯಕ್ತಿನಾಮದ ಜೊತೆಗೆ ಅವರ ಮನೆತನದ ಅಡ್ಡ ಹೆಸರುಗಳು ಅವು ಇರ್ತಾವೆ. ಅವನ್ನೆಲ್ಲವನ್ನು ಕೂಡ ಒಂದು ಸಣ್ಣ ಪುಸ್ತಕದಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು ಚರ್ಚೆ ಮಾಡಿರುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗೆ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಬಹುಶಃ ಶಬ್ದವಾಣಿ ದರ್ಪಣ ಸಂಗ್ರಹ, ನಿಮಗೆ ಇಲ್ಲೇ ಒಂದು ಮಾತನ್ನ ಹೇಳೋದಾದ್ರೆ ಡಾಕ್ಟರ್ DL ನರಸಿಂಹಾಚಾರ್ಯ ಶಬ್ದವಾಣಿ ದರ್ಪಣ ಅಂದಾಕ್ಷಣನೇ DL ನರಸಿಂಹಾಚಾರ್ಯ ನೆನಪಾಗ್ತಾರೆ. ಬಹಳ ವಿದ್ವತ್ ಪರಂಪರೆಯಲ್ಲಿ
ಬಹಳ ದೊಡ್ಡ ಹೆಸರು ಡಿ ಎಲ್ ನರಸಿಂಹಾಚಾರ್ಯ ಅವರು. ಡಿ ಎಲ್ ನರಸಿಂಹಾಚಾರ್ಯರು ಈ ಶಬ್ದವಾಣಿ ದರ್ಪಣವನ್ನು ಸಂಪಾದನೆ ಮಾಡ್ತಾರೆ. ಡಾಕ್ಟರ್ ಕಲಬುರ್ಗಿ ಅವರು ಕರ್ನಾಟಕ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ, ಯುವ ಪ್ರಾಧ್ಯಾಪಕರ ಆಗಿನ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಅವರು ಕೂಡ ಶಬ್ದವಾಣಿ ದರ್ಪಣವನ್ನ ಬೋಧನೆ ಮಾಡ್ತಿರ್ತಾರೆ. ಈ ಶಬ್ದಮಣಿ ದರ್ಪಣದ ಅರ್ಥವೃತ್ತಿ ಮತ್ತು ಅನ್ವಯ ವೃತ್ತಿಯ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತ ವಿದ್ವಾಂಸರು ಕಲಬುರ್ಗಿ ಅವರು. ಹಾಗಾಗಿ ಒಂದು ಸಲ ಆ ಡಿ ಎಲ್ ನರಸಿಂಹಾಚಾರ್ಯ ಅವರ ಈ ಟೆಕ್ಸ್ಟ್ ಅನ್ನ ಹಿಡ್ಕೊಂಡು ಪಾಠ ಮಾಡ್ಬೇಕಾದಾಗ ಅದರಲ್ಲಿ ಕಂಡಂತ ಕೆಲವು ಮಿತಿಗಳು, ತಪ್ಪುಗಳು ಅನ್ನೋದಕ್ಕಿಂತಲೂ ಮಿತಿಗಳು ಅಥವಾ ದೋಷಗಳು, ಅವುಗಳನ್ನೆಲ್ಲ ಪಟ್ಟಿ ಮಾಡಿ ಅವರು ದರ್ಪಣಾವಲೋಕನ ಅನ್ನುವಂತ ಒಂದು 2 ಲೇಖನಗಳನ್ನು ಅವ್ರು ಮಾಡ್ತಾರೆ. ದರ್ಪಣಾವಲೋಕನ ಅಂತ 2 ಲೇಖನವನ್ನ ಬರೆದು ಆ ಲೇಖನಗಳನ್ನ ಡಿ ಎಲ್ ನರಸಿಂಹಾಚಾರ್ಯ ಕಳಿಸ್ತಾರೆ. ಡಿ ಎಲ್ ನರಸಿಂಹಾಚಾರ್ಯ ಅವರು 2ನೇ ಆವೃತ್ತಿಯಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು ಹೇಳಿರುವಂತ ಎಲ್ಲ ದೋಷಗಳನ್ನ ಸರಿಪಡಿಸಿಕೊಂಡು ಒಂದು ಮಾತನ್ನ ತಮ್ಮ ಲೇಖಕರ ಮಾತಿನಲ್ಲಿ ಬರೀತಾರೆ. ಈ ಧಾರವಾಡದ ಯುವ ಪ್ರಾಧ್ಯಾಪಕ ಮಲ್ಲಿನಾಥ ಕಲಬುರ್ಗಿ ಅವರು ನನ್ನ ಶಬ್ದವಾಣಿ ದರ್ಪಣವನ್ನು ಅವಲೋಕನ ಮಾಡಿ ಅಲ್ಲಿರುವಂತಹ ಮಿತಿಗಳನ್ನ, ತಪ್ಪುಗಳನ್ನ, ದೋಷಗಳನ್ನ ಗುರುತಿಸಿ ಪಟ್ಟಿ ಮಾಡಿ ಕಳಿಸಿದ್ದಾರೆ. ಈಗ ಈ ಆವೃತ್ತಿಯಲ್ಲಿ, 2ನೇ ಆವೃತ್ತಿಯಲ್ಲಿ ಅದನ್ನು ನಾನು ಸರಿಪಡಿಸಿಕೊಂಡಿದ್ದೇನೆ. ಆ ಕಾರಣದಿಂದ ಡಾಕ್ಟರ್ ಕಲಬುರ್ಗಿ ಅವರಿಗೆ ನನ್ನ ಸ್ಮರಣೀಕೆಗಳು ಅಂತೇಳಿ ಅವರು ನೆನೆಸ್ತಾರೆ. ಅಂದ್ರೆ ಇಬ್ಬರು ವಿದ್ವಾಂಸರ ಇದ್ದಾಗ ಯಾವ ರೀತಿ ಅವರ ದೋಷಗಳನ್ನು ಎಷ್ಟು ಪ್ರೀತಿಯಿಂದ ಡಿ ಎಲ್ ನರಸಿಂಹಾಚಾರ್ಯ ಅಂತವರು ಸ್ವೀಕಾರ ಮಾಡಿದ್ರು. ಕಲಬುರ್ಗಿಯವರು ಆ ಕಾಲಕ್ಕೆ ಅಂತ ಹಿರಿಯ ವಿದ್ವಾಂಸರ ತಪ್ಪುಗಳನ್ನ ಆತ ಶೋಧ ಮಾಡಿ ಕೊಡೋದ್ರಲ್ಲಿ ಇವ್ರ ವಿದ್ವತ್ತು ಏನಿತ್ತು ಅನ್ನುವಂಥದ್ದು ಇಂಥವೆಲ್ಲ ನೋಡ್ಬೋದು. ಹೀಗಾಗಿ ಕಲಬುರ್ಗಿ ಅವರು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ, ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಪೂರ್ವವಾದಂತ ಕೆಲಸವನ್ನ ಮಾಡ್ಯಾರ. ಅವರು ಕನ್ನಡ ಛಂದಸ್ಶಾಸ್ತ್ರ ಅಂತ ಒಂದು ಪುಸ್ತಕ ಬರೆದಿದ್ರು ಅಂತ ಅವ್ರು ಬದುಕಿದಾಗ ಹೇಳ್ತಿದ್ರು. ಅವ್ರು ಎಲ್ಲೋ ಒಂದು ಕಡೆಗೆ ಆ ಸ್ಕ್ರಿಪ್ಟ್ ನಾನು ಕಳೆದ್ಬಿಟ್ಟೆ ಅಂತಲೂ ಅವ್ರು ಹೇಳ್ತಾರೆ. ಅದೇನೇ ಇದ್ರು ಕೂಡ ಇದಿಷ್ಟು ಶಾಸ್ತ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ವಿಷಯ. ಇದು ಶಾಸ್ತ್ರ ಸಾಹಿತ್ಯಕ್ಕೂ ಸಂಬಂಧಪಟ್ಟಿದ್ರು ಕೂಡ ನಮ್ಮ ಗ್ರಂಥ ಸಂಪಾದನೆ ಇತಿಹಾಸ, ನಮ್ಮ ಹಸ್ತಪ್ರತಿ ಶಾಸ್ತ್ರದ ಇತಿಹಾಸ ಮತ್ತು ನಮ್ಮ ಸಂಶೋಧನಾ ಶಾಸ್ತ್ರದ ಇತಿಹಾಸ, ನಮ್ಮ ವ್ಯಾಕರಣ ಶಾಸ್ತ್ರದ ಇತಿಹಾಸ, ಛಂದಸ್ಸಿನ ಶಾಸ್ತ್ರದ ಇತಿಹಾಸ ಹೇಗೆ ಕರ್ನಾಟಕದಲ್ಲಿ ನಡ್ಕೊಂಡು ಬಂತು, ಆದಂಥ ಮಿತಿಗಳೇನು ಮತ್ತು ಅದರ ಹೆಗ್ಗಳಿಕೆ ಏನು ಅನ್ನುವಂಥದ್ದನ್ನ ಈ 3-4 ಕೃತಿಗಳಲ್ಲಿ ನಾವು ನೋಡಬಹುದು. ಅದ್ರ ಜೊತೆಗೆ 109ಕ್ಕೂ 110ಕ್ಕೂ ಹೆಚ್ಚು ಈ 4 ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತ ಲೇಖನಗಳನ್ನು ನಾವು ಮಾರ್ಗ ಸಂಪುಟಗಳಲ್ಲಿ ನಾವು ಗುರುತಿಸಬೇಕಾಗಿದೆ. ಇನ್ನು ಸಂಪಾದಿತ ಕೃತಿಗೆ ಬರೋದಾದ್ರೆ ಅದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಂಪಾದಿತ ಕೃತಿಗಳನ್ನು, ಇವುಗಳನ್ನ ನಾವು ಸಾಹಿತ್ಯಿಕ ಆಕರಗಳ ಬೇಕಾದ್ರೆ ಕರಿಬಹುದು. ಯಾಕಂದ್ರೆ ಸಾಹಿತ್ಯದಲ್ಲಿಯೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಅನೇಕ ಆಕರಗಳು ಇರ್ತವೆ. ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ವಿದ್ವಾಂಸರಿಗೆ ಗೊತ್ತಿದೆ, ನಾನು ಏನು ಹೊಸದು ಹೇಳೋದಿಲ್ಲ. ಆದ್ರೆ ಇದನ್ನೆಲ್ಲದನ್ನ ಇವತ್ತು ನಾವು ಪರಿಚಯ ಮಾಡಿಸ್ಕೊಡ್ಬೇಕಾಗಿದೆ. ಇಮ್ಮಡಿ ಚಿಕ್ಕ ಭೂಪಾಲನ ಸಾಂಗತ್ಯ ಕೃತಿ ಸಂಪಾದನೆ ಕಲಬುರ್ಗಿ ಅವರದಿರ್ಬೋದು, ನಿಂಬ ಸಾಮಂತ ಚರಿತೆ, ಶಿರಮನ ಸಾಂಗತ್ಯಗಳು, ಕಿತ್ತೂರು ಸಂಸ್ಥಾನ ಸಾಹಿತ್ಯ, ಹೊಸಕುಮಾರರಾಮನ ಸಾಂಗತ್ಯ, ಕುಮಾರರಾಮಯ್ಯನ ಚರಿತ್ರೆ, ಬಾಲಕುಮಾರನ ಸಾಂಗತ್ಯ ಮತ್ತು ಹಳೆ ಕುಮಾರರಾಮನ ಸಾಂಗತ್ಯ, ಇದಲ್ಲದೆ ಬೀಳಿಗೆ ಅರಸು ಮನೆತನ, ಸ್ವಾದಿ ಅರಸು ಮನೆತನ, ಇಂಥ ಕೆಲವು ಕೃತಿಗಳು ಇವು ಸಾಹಿತ್ಯಿಕ ಆಕರಗಳು. ಚರಿತ್ರೆಯ ನಿರ್ಮಾಣದಲ್ಲಿ ಇಂಥ ಸಾಹಿತ್ಯ ಕೃತಿಗಳು ಹೆಚ್ಚು ನಮಗೆ ಸಹಾಯಕ್ಕೆ ಬರ್ತವೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಅಂದ್ರೆ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಬಹುಶಃ ಸ್ವಲ್ಪ ಹೆಚ್ಚು ಕಡಿಮೆ ಸ್ಥಳೀಯ ಅರಸು ಮನೆತನಗಳಿಗೆ ಸಂಬಂಧಪಟ್ಟಂತ ಕೃತಿಗಳಿವೆಲ್ಲ ಇವು. ಯಾಕಂದ್ರೆ ಶಿರಮನ ಸಾಂಗತ್ಯಗಳಿರ್ಬೋದು, ನಿಂಬ ಸಾಮಂತನ ಚರಿತೆ ಇರ್ಬೋದು, ಇಮ್ಮಡಿ ಚಿಕ್ಕ ಭೂಪಾಲನ ಸಾಂಗತ್ಯ ಇರ್ಬೋದು. ಈ ರಚನಾ ಕಾಲದಲ್ಲಿ ಅಂದ್ರೆ ಈ ಕೃತಿಗಳು ಹುಟ್ಟುವಂತ ಸಂದರ್ಭದಲ್ಲಿ ಶಾಸನಗಳ ರಚನೆ ನಿಂತು ಹೋಗಿತ್ತು. ಅಂದ್ರೆ 13, 14, 15 ಈ ಶತಮಾನಕ್ಕೆ, ಇತ್ತೀಚಿನ 17, 18 ಶತಮಾನದಲ್ಲಿ ಇವೆಲ್ಲ ರಚನೆ ಆಗ್ತವೆ. ಹೀಗಾಗಿ ಒಂದು 200-250 ವರ್ಷಗಳ ಅಂದ್ರೆ 17ನೇ ಶತಮಾನದಿಂದ 19ನೇ ಶತಮಾನದ ಆದಿಭಾಗದವರೆಗೆ ಈ ಕರ್ನಾಟಕದ ಇತಿಹಾಸಕ್ಕೆ ಬೇಕಾಗಿರುವಂತಹ ಶಾಸನಗಳು ಇಲ್ಲದಂತ ಸಂದರ್ಭದಲ್ಲಿ, ಶಾಸನಗಳ ರಚನೆ ನಿಂತಹ ಸಂದರ್ಭದಲ್ಲಿ, ಅದರ ಕೊರತೆ ಎದ್ದು ಕಾಣುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು ಈ ಐತಿಹಾಸಿಕ ಕೃತಿಗಳನ್ನ ಸಂಪಾದನೆ ಮಾಡಿ ಕೊಡೋದ್ರ ಮೂಲಕ ಆ 17, 18ನೇ ಶತಮಾನ ಕರ್ನಾಟಕದ ಚರಿತ್ರೆ ನಿರ್ಮಾಣಕ್ಕೆ ಏನು ಒಂದು ಕಂದರ ಇತ್ತಲ್ಲ, ಆಕರಗಳ ಕೊರತೆ ಇತ್ತಲ್ಲ, ಒಂದು ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ಅನ್ನ ತುಂಬಿಕೊಡುವಂತ ಬಹುದೊಡ್ಡ ಕೆಲಸವನ್ನ ಕಲಬುರ್ಗಿ ಅವರು ಮಾಡ್ತಾರೆ. ಇದು ಅವರ ಚಾರಿತ್ರಿಕ ಪ್ರಜ್ಞೆಗೆ ಹಿಡಿದಂತ ಒಂದು ಕನ್ನಡಿ. ಅಂದ್ರೆ ಒಬ್ಬ ಸಾಹಿತ್ಯ ಕೃತಿಗಳು ನಮ್ಮ ಚರಿತ್ರೆಗೆ ಆಕರಗಳಾಗ್ತವೆ ಅನ್ಲಿಕ್ಕೆ ಅನೇಕ ಇಂಥ ಈ ಕೃತಿಗಳನ್ನ ನಾವು ನೋಡ್ಬೋದು. ಬಹುಶಃ ನಮ್ಮಲ್ಲಿ ಇಮ್ಮಡಿ ಚಿಕ್ಕ ಭೂಪಾಲನ ಸಾಂಗತ್ಯವನ್ನು 1992ರಲ್ಲಿ ಅವರು ಪ್ರಕಟ ಮಾಡ್ತಾರೆ.
ಅಂದ್ರೆ ಅಲಕ್ಷಿತ ವಿಷಯಗಳ ಕಡೆಗೆ ಇವರ ಸಂಶೋಧನೆ, ಇತಿಹಾಸಕ್ಕೆ ಬೇಕಾಗಿರುವಂತಹ ಕೃತಿಗಳ ಕಡೆಗೆ ಇವರ ಅಧ್ಯಯನ. ಹಾಗಾಗಿ 16ನೇ ಶತಮಾನದಲ್ಲಿ ಮಧುಗಿರಿ, ಬಿಜ್ಜಾವರಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಂತ ಆ ನೆರೆಹೊರೆಯ ಪ್ರದೇಶವನ್ನಾಳಿದ ಒಂದು ವಿಶಿಷ್ಟ ವೀರಶೈವ ಪಾಳೆಗಾರರ ಅರಸು ಮನೆತನ, ಅದು ಮಹಾನಾಡು ಪ್ರಭುಗಳು ಅಂತ ಕರಿತೀವಿ. ಅಂತ ಮಹಾನಾಡು ಪ್ರಭುಗಳ ಇವರನ್ನ ಕುರಿತು ಮಲ್ಲಿಕಾರ್ಜುನ ಕೃತಿ ಬರಿತಾನೆ. ಕವಿಕರ್ಣ ರಸಾಯನ ಅನ್ನೋದು ಅದು ಕೃತಿಯ ಮೂಲ ಹೆಸರದು. ಆ ಕವಿಕರ್ಣ ರಸಾಯನ ಅನ್ನುವಂತ ಕೃತಿಯ ಹೆಸರನ್ನ ಇವ್ರು ಏನ್ ಮಾಡ್ತಾರಂತಂದ್ರೆ, ಕಲಬುರ್ಗಿಯವರು ಮಹಾನಾಡ ಪ್ರಭು ಇಮ್ಮಡಿ ಚಿಕ್ಕಭೂಪಾಲನ ಸಾಂಗತ್ಯ ಅಂತ ಬರೀತಾರೆ. ಆ ಹೆಸರು ಚೇಂಜ್ ಮಾಡೋದ್ರ ಬಗ್ಗೆ ಅದು ದೋಷವೋ ಅಥವಾ ದೋಷ ಅಲ್ಲೋ ಅದು ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಆ ಒಬ್ಬ ಪಾಳೆಗಾರನ ಹೆಸರನ್ನ, ಮಹಾನಾಡ ಪ್ರಭುವಿನ ಹೆಸರನ್ನ ಇಟ್ಟು ಇವರು ಕೃತಿಯನ್ನ ಚೇಂಜ್ ಮಾಡ್ತಾರೆ. 17 ಸಂಧಿಯ 1573 ಸಾಂಗತ್ಯ ಪದ್ಯಗಳಿರುವಂತ ಈ ಕಾಗದ ಪ್ರತಿ ಇದನ್ನು ಬೇರೆ ಬೇರೆ ಕಡೆಗಿಂದ, ಶಿವಮೂರ್ತಿ ಶಾಸ್ತ್ರಿಗಳ ಕಡೆಗಿಂದ ತಾಳೆಗರಿ ಇಟ್ಕೊಂಡು ಇವರೆಲ್ಲ ಸಂಗ್ರಹಿಸ್ಕೊಂಡು ಬರ್ತಾರೆ. ಅವುಗಳ ಪ್ರಸ್ತಾಪ ಇಲ್ಲಿ ಸರಿ ಅಲ್ಲ ಅನ್ನಿಸ್ತದೆ. ಆದ್ರೆ ಒಂದು ಕೃತಿ, ಒಂದು ವೀರಶೈವ ಅರಸುಮಂಥನಗಳನ್ನ ಕುರಿತು, ಮಹಾನಾಡ ಪ್ರಭುಗಳನ್ನ ಕುರಿತು, ಮತ್ತೆ ಅನೇಕ ಅಲ್ಲಿ ನಡೆದಂತ ಯುದ್ಧದ ವರ್ಣನೆ ಇರ್ಬೋದು, ಘಟನೆಗಳು, ಅವನ್ನೆಲ್ಲವನ್ನು ಕೂಡ ಈ ಕೃತಿಯ ಮೂಲಕ ಬೆಳಕಿಗೆ ಕಲಬುರ್ಗಿ ಅವರು ತರ್ತಾರೆ. ಅದೇ ರೀತಿ ಈ ಶಿರುಮನ ಸಾಂಗತ್ಯಗಳಲ್ಲಿ ಈ 3 ನಿಂಬ ಇದು ಏನು ಗೊಲ್ಲ ಶಿರುಮನ ಕುರಿತು ಶಿರುಮನ ನಾಯಕನ ಸಾಂಗತ್ಯ 1, ಅದು ಸಿದ್ಧಕವಿ ಅನ್ನುವಂಥದ್ದು ಬರಿತಾನೆ. 2ನೇದಾಗಿ ಶಿರುಮನ ಚರಿತೆ, ಕೆಂಚಶೆಟ್ಟಿ ಸುತ ರಾಮ ಬರೆದಿರುವಂಥದ್ದು. 3ನೇದಾಗಿ ಗೊಲ್ಲ ಶಿರುಮನ ಚರಿತೆ, ಅದು ಮಲ್ಲಕವಿ ಅನ್ನುವಂಥದ್ದು ಬರೀತಾರೆ. ಈ 3 ಕೂಡ ಕಲಬುರ್ಗಿಯವರು ಸಂಪಾದನೆ ಮಾಡಿಕೊಡ್ತಾರೆ. ಅಂದ್ರೆ ಈ ಶಿರುಮನ ನಾಯಕನ ಸಾಂಗತ್ಯಕ್ಕೆ ಸಂಬಂಧಪಟ್ಟಂತೆ ಮಡ್ರಾಸ್ ಬೇರೆ ಬೇರೆ ಪ್ರಾಚ್ಯ ಸಂಶೋಧನಾ ಇಲಾಖೆಯಿಂದ ಅಥವಾ ಮೈಸೂರು ವಿಶ್ವವಿದ್ಯಾಲಯದಿಂದ ನಮ್ಮ ವರದರಾಜ್ ಏನು ಈ ನಮ್ಮ ಕುಮಾರರಾಮನ ಸಾಂಗತ್ಯದ ಮೇಲೆ ಏನು PhD ಮಾಡಿರಲ್ಲ, ಹಂಗ ವರದರಾಜ್ ಅವರಿಂದ, ಶ್ರೀನಿವಾಸ್ ಜೋಯ್ಸ್ ಅವರಿಂದ ಅನೇಕ ಪ್ರತಿಗಳನ್ನು ನಕಲು ಮಾಡಿಕೊಂಡು ಬಂದಿರುವಂತ ಕೃತಿಗಳನ್ನ ಶಿವಣ್ಣವರ ಸಹಾಯವನ್ನು ತೆಗೆದುಕೊಂಡು ಕೂಡ ಇವರು ತಮ್ಮ ಈ ಕೃತಿಗಳನ್ನ ಪ್ರಕಟಿಸ್ತಾರೆ. ಹಾಗಾಗಿ ಇಲ್ಲಿ ಶಿರುಮನ ಸಾಂಗತ್ಯ ಅಂದ್ರೆ ಒಂದು ವಿಜಯನಗರದ ಪ್ರೌಢದೇವರಾಯನ ಕಾಲದಲ್ಲಿ ಶೌರ್ಯವನ್ನ ಮೆರೆದು ಸೂಜಿಗಲ್ಲು ದುರ್ಗದ ಆಧಿಪತ್ಯವನ್ನು ಪಡೆದಂತ ಶಿರುಮನನ್ನು ಕುರಿತಾಗಿರುವಂತಹ 3 ಕಾವ್ಯಗಳನ್ನ ಕನ್ನಡ ಸಾಹಿತ್ಯದ ಮೂಲಕ ಇತಿಹಾಸಕ್ಕೆ ಕೊಟ್ಟಂತ ಕೀರ್ತಿ ಡಾಕ್ಟರ್ ಕಲಬುರ್ಗಿ ಅವರಿಗೆ ಸಲ್ತಾ ಇದೆ. ಹಾಗೆಯೇ ನಿಂಬ ಸಾಮಂತ ಚರಿತೆ 1981ರಲ್ಲಿ ಈ ಕೃತಿಯನ್ನ ಡಾಕ್ಟರ್ ಕಲಬುರ್ಗಿ ಅವರು ರಚನೆ ಮಾಡ್ತಾರೆ. ನಿಂಬದೇವ 12ನೇ ಶತಮಾನದ ಶಿಲಾಹಾರ ಮನೆತನದ ಆತ ಗಂಡರಾದಿತ್ಯನ ಸಾಮಂತ, ಯುದ್ಧ ವೀರನಾಗಿದ್ದ ಆತ ಚಾಲುಕ್ಯ ಚಕ್ರವರ್ತಿಗಳ ಮಾಂಡಲಿಕ ಬಿಜ್ಜಳನೊಂದಿಗೆ ಕೊಲ್ಲಾಪುರದ ನೆರೆಯ ಪಂಚಗಂಗಾ ನದಿಯ ತೀರದಲ್ಲಿ ಕಾದಿ ಮಡಿದದ್ದನ್ನ ಈ ಕೃತಿ ಹೇಳ್ತದೆ. ಅಂತ ಒಂದು ಅಪರೂಪವಾದ ಕೃತಿಯನ್ನ ಇವರು ಸಂಪಾದನೆ ಕೊಟ್ಟಿರುವಂತದ್ದನ್ನ ನಾವು ನೋಡ್ಬೋದು. ಹೀಗೆ ಕಲಬುರ್ಗಿಯವರ ಈ ಸಂಬಂಧಪಟ್ಟಂತೆ ಇಂಥ ಕೃತಿಗಳನ್ನ ಅಂದ್ರೆ ಐತಿಹಾಸಿಕ ಕೃತಿಗಳನ್ನ ಕೊಟ್ಟಿರುವಂತದ್ದನ್ನು ಗಮನಿಸ್ಬೇಕು. ಅದೇ ರೀತಿ ಬಹಳ ಮುಖ್ಯವಾಗಿ ಕರ್ನಾಟಕ ಕೈಫಿಯತ್ತೆಗಳು, ಅಂದ್ರೆ ಇದು ಸಾಹಿತ್ಯಿಕ ಆಕಾರಗಳು ಬೇರೆ, ಆದ್ರೆ ದಾಖಲಾತ್ಮಕ ಆಕಾರಗಳು. ಹಾಗೆ ಕರ್ನಾಟಕ ಕೈಫಿಯತ್ತೆಗಳನ್ನ ಕುರಿತು ಒಂದು ಕನ್ನಡ ವಿಶ್ವವಿದ್ಯಾಲಯದಿಂದ ಅವರು ಪ್ರಕಟ ಮಾಡಿದರು. ಬಹುಶಃ ಒಂದು ವಿಶಿಷ್ಟವಾಗಿರುವಂತ ಇದು ಕೈಫಿಯತ್ ಜನಕ ಮೆಕೆಂಜಿ ಅವರು ಎಲ್ಲರಿಗೂ ಗೊತ್ತಿರುವಂತದ್ದು. ಡಾಕ್ಟರ್ MM ಕಲಬುರ್ಗಿ ಅವರಿಗೆ 1980ರಲ್ಲಿ UGC ನೆರವಿನಿಂದ ಸಮಗ್ರ ಕೈಫಿಯತ್ಗಳ ಒಂದು ಸಂಗ್ರಹ ಮತ್ತು ಸಂಸ್ಕರಣ ಅಂತ ಒಂದು ಯೋಜನೆಯನ್ನ ಹಾಕ್ಯಂತಾರೆ. ಆ ಯೋಜನೆಯ ಮೂಲಕ ಇದು ಕೈಗೂಡಂತ ಒಂದು ಕೃತಿ ಇದು. ಅಂದ್ರೆ ಒಂದು ಸ್ಥಳಕ್ಕೆ ಸಂಬಂಧಿಸಿದಂತ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಸ್ಥಳೀಯ ಇತಿಹಾಸದ ವಿವರವನ್ನು ಹೇಳುವಂಥದ್ದನ್ನು ನಾವು ಕೈಫಿಯತ್ತೆಗಳು ಅಂತ ಕರಿತೀವಿ. ಅದಕ್ಕೆ ಸ್ಥಳ ಪುರಾಣ ಅಂತ ಕರಿತೀವಿ ನಾವು. ಇಂಥ ಸ್ಥಳ ಪುರಾಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮೆಕೆಂಜಿ ಅವರು ಮೊದಲು ಬರೆಸಿದ್ರು ಅವನು. ಹೀಗಾಗಿ ಕರ್ನಲ್ ಮೆಕೆಂಜೆ 1754ರಿಂದ 1821 ತಾನು ಕಂಡಂತ ಮಹತ್ವದ ಗ್ರಾಮೀಣ ಕುಲಕರ್ಣಿಗಳಿಂದ ಆತ ಸಂಗ್ರಹಿಸಿ ಬರೆದಂಥವುಗಳನ್ನ ಕೈಫಿಯತ್ತುಗಳು ಅಂತೀವಿ. ಇಂತಹ ಕೈಫಿಯತ್ತುಗಳನ್ನು ವಿದ್ಯಾರ್ಥಿ ದಶೆಯಲ್ಲಿಯೇ ಅದರ ಬಗ್ಗೆ ಆಸಕ್ತಿ ಹೊಂದಿದಂಥ ಡಾಕ್ಟರ್ ಕಲಬುರ್ಗಿಯವರು ಮೆಕೆಂಜೆ ಸಂಗ್ರಹದ 127 ಕೈಫಿಯತ್ತುಗಳನ್ನು ಇಲ್ಲಿ ಸಂಗ್ರಹಿಸಿಕೊಡ್ತಾರೆ. ಅದೇ ರೀತಿ ಅಲ್ಲಿ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಗಳ ಕೈಫಿಯತ್ತುಗಳು, ಮೈಸೂರು ಪ್ರದೇಶದ ಕೈಫಿಯತ್ತುಗಳು, ಬಳ್ಳಾರಿ ಪ್ರದೇಶದ ಕೈಫಿಯತ್ತುಗಳು, ಇತರೆ ಕೈಫಿಯತ್ತುಗಳಂತ ವಿಭಜಿಸ್ತಾರೆ. ಮತ್ತು ಸುದೀರ್ಘವಾದ ಪ್ರಸ್ತಾವನೆಯನ್ನ ಮಾಡಿ ಚರಿತ್ರೆಯ ದೃಷ್ಟಿಯಿಂದ ಇಲ್ಲಿರುವಂತ ಐತಿಹ್ಯಗಳನ್ನ,
ಇಲ್ಲಿರುವಂತಹ ಜನವದಂತಿಗಳನ್ನ ನಾವು ಹೊರತುಪಡಿಸಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನು ಇಲ್ಲಿ ಹೇಗೆ ನಾವು ತರಬಹುದು ಅಥವಾ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸ್ತಾರೆ. ಹೀಗಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಅಥವಾ ಬೆಳೆ ಸಂಬಂಧಪಟ್ಟಂತೆ, ಸಾಮಾಜಿಕಕ್ಕೆ ಸಂಬಂಧಪಟ್ಟಂತೆ, ಆಡಳಿತಕ್ಕೆ ಸಂಬಂಧಪಟ್ಟಂತೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತ ಅನೇಕ ಭೌಗೋಳಿಕ ವಿಚಾರಗಳನ್ನು ಒಳಗೊಂಡಂತೆ ಈ ಕೃತಿಯಲ್ಲಿ ಚರ್ಚೆ ಮಾಡಿರುವಂತದ್ದನ್ನ ನಾವು ನೋಡ್ಬೋದು. ಇದೊಂದು ಅಪರೂಪವಾದಂತ ಒಂದು ಕೃತಿ. ಅದೇ ರೀತಿ ದಾಖಲಾತ್ಮಕ ಪ್ರಕಾರಗಳಲ್ಲಿ ಇನ್ನೊಂದು ಶಾಸನ. ಶಾಸನ ಕಲಬುರ್ಗಿಯವರ ಆಸಕ್ತಿಯ ಕ್ಷೇತ್ರ. ಬಹುಶಃ ನನ್ನ ದೃಷ್ಟಿಯಲ್ಲಿ ಅವರ ಶಾಸನ ಅಧ್ಯಯನ ಆರಂಭ ಆಗಿದ್ದೇ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅನ್ನುವಂತ ಒಂದು PhD ಮಹಾಪ್ರಬಂಧವನ್ನ ರಚನೆ ಮಾಡಬೇಕಾದಾಗ ಒಂದು ದುರ್ಗಮವಾದಂತ ಒಂದು ಪ್ರದೇಶವನ್ನ ಆ ಕವಿರಾಜ ಮಾರ್ಗ ಪರಿಸರದ ಇನ್ನು ಕತ್ತಲೆ ಕಂಡ, ಇನ್ನು ಪಂಪ ಆರಂಭ ಆಗಿದ್ದಿಲ್ಲ, ಪಂಪನಂತ ಹಿಂದೆ ಇರುವಂತ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯವನ್ನು ಕುರಿತು ಶೋಧಿಸುವಂತ ಕಲಬುರ್ಗಿಯವರ ಶಾಸನ ಅಧ್ಯಯನ ಬಹುಶಃ ಅಲ್ಲಿಂದಲೇ ಆಗಿರುವಂತದ್ದನ್ನು ನಾವು ಗಮನಿಸಬೇಕು. ಹೀಗಾಗಿ ಅವರು ನೂರಾರು ಶಾಸನಗಳನ್ನ, ಶಾಸನ ಕವಿಗಳನ್ನ, ಶಾಸನ ಶಿಲ್ಪಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಒಂದು ಅಜ್ಞಾತ ಯುಗವಾದಂತ ಕವಿರಾಜ ಮಾರ್ಗ ಪರಿಸರದ ಅಧ್ಯಯನಕ್ಕೆ ಅವರು ಶ್ರೀಕಾರ ಹಾಕ್ತಾರೆ. ಹಾಗಾಗಿ ಅವರು ಶಾಸನ ಆಸಕ್ತಿ ಅಲ್ಲಿಂದಲೇ ಬೆಳೆಸ್ಕೊಂಡ್ರು ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದು. ಅದ್ರ ಜೊತೆಗೆ ಈ ಕನ್ನಡ RC ಹಿರೇಮಠ ಕನ್ನಡ ಅಧ್ಯಯನ ಪೀಠದಲ್ಲಿ ಒಂದು ಶಾಸನ ಪತ್ರಿಕೆಯನ್ನ ಇಟ್ಟಾಗ ಆ ಗುರುಗಳ ಜೊತೆ ಸೇರಿ ಶಾಸನ ಸಂಪದ ಅನ್ನುವಂಥ ಒಂದು ಕೃತಿಯನ್ನ ಪ್ರಕಟ ಮಾಡ್ತಾರೆ. ಅಲ್ಲಿ ಬಹುಶಃ ಒಂದು 30-35 ಶಾಸನಗಳನ್ನ ಅವರ ಟೆಕ್ಸ್ಟ್ ಸಮೇತವಾಗಿ, ಪಠ್ಯ ಸಮೇತವಾಗಿ ವಿದ್ಯಾರ್ಥಿಗಳು ತಿಳ್ಕೋಬೇಕು ಅನ್ನುವಂತ ಉದ್ದೇಶ ಇದೆ. ಅಂದ್ರೆ MA ವಿದ್ಯಾರ್ಥಿಗಳಿಗೆ ಈ ಬೇರೆ ಬೇರೆ ಸಾಹಿತ್ಯದಂತೆ ಇಂಥ ಬೇರೆ ಕ್ಷೇತ್ರಗಳು ಕೂಡ ಪರಿಚಯ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ಅವರಲ್ಲಿ ಹೇಳೋದೇನಂತಂದ್ರೆ ಈ MA ಕನ್ನಡ ವಿದ್ಯಾರ್ಥಿಗಳಿಗೆ ಅವಶ್ಯವೆಂಬುದನ್ನು ಮನಗಂಡು ಈ ಗ್ರಂಥದಲ್ಲಿ ಅಂದ್ರೆ ಶಾಸನ ಸಂಪದ ಕೃತಿಯಲ್ಲಿ 32 ಶಾಸನಗಳ ಸಮಗ್ರ ಪಾಠವನ್ನ ಅಲ್ಲಿ ಕೊಡ್ತಾರೆ. ಹಾಗಾಗಿ ಅವರು ಇಲ್ಲಿ ಬೇರೆ ಬೇರೆ ಶಾಸನಗಳ ಒಂದು ಪ್ರಮುಖವಾದ ಶಾಸನಗಳನ್ನ ಆಯ್ಕೆ ಮಾಡ್ಕೊಂಡು ಅವರು ಅಧ್ಯಯನ ಮಾಡಿರುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೋದು. ಹಾಗೆಯೇ ಅವರು ಮುಂದೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಂದಾಗ ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕದ ಬಹುತೇಕ ಶಾಸನಗಳು EC ವಾಲ್ಯೂಮ್ನಲ್ಲಿ ಪ್ರಕಟ ಆಗಿದ್ದು, ಆದ್ರೆ ಉತ್ತರ ಕರ್ನಾಟಕ ಭಾಗದ ಶಾಸನಗಳು ಅವು ಪ್ರಕಟ ಆಗಿದ್ದಲ್ಲ. ಅದು ಎಲ್ಲ ನಮ್ಮ ದೇವರಕೊಂಡ ರೆಡ್ಡಿ ಮಾಸ್ತರಿಗೆ ಗೊತ್ತಿದೆ, ಇತಿಹಾಸ ತಜ್ಞರಿಗೆ ನಿಮಗೆಲ್ಲ ಗೊತ್ತಿದೆ. ಡಾಕ್ಟರ್ ಕಲಬುರ್ಗಿ ಅವರು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬರೋವರೆಗೂ ಕೂಡ ಉತ್ತರ ಕರ್ನಾಟಕದ ಶಾಸನ ಸಂಪುಟಗಳು, ಜಿಲ್ಲಾವಾರು ಶಾಸನ ಸಂಪುಟಗಳು ಬರೋದು ಕಾಯ್ಬೇಕಾಯ್ತು. ಆ ದೃಷ್ಟಿಯಿಂದ ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟದ ಹೆಸರಿನಲ್ಲಿ ಜಿಲ್ಲಾವಾರು ಶಾಸನ ಸಂಪುಟಗಳನ್ನು ಪ್ರಕಟಿಸುವಂತ ಒಂದು ಯೋಜನೆಯನ್ನ ನಮ್ಮ ಕನ್ನಡ ಶಾಸನಶಾಸ್ತ್ರ ವಿಭಾಗಕ್ಕೆ ಅವರು ಒತ್ತಾಸೆಯಾಗಿ ನಿಂತುಕೊಂಡು ಕೆಲಸ ಮಾಡಿದ್ರು. ಆ ಕಾಲಕ್ಕೆ ನಮ್ಮ ಬಟ್ಸೂರಿ ಅವರು ಇರ್ಬೋದು, DV ಪರಮಶಿವಮೂರ್ತಿ ಅವರು ಇರ್ಬೋದು, ದೇವರ ಕೊಂಡರೆಡ್ಡಿ ಅವರು ಇರ್ಬೋದು, ಕಲ್ವೀರ್ ಮನವಾಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮ M ಕೊಟ್ರೇಶಿ ಈಗೇನು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಅವರು ಇರ್ಬೋದು, ಇವೆಲ್ಲರೂ ಕೂಡ ಈ ಶಾಸನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಾಗಿರುವಂತಹ ತಮಿಳುನಾಡಿನ ಶಾಸನ, ಮಹಾರಾಷ್ಟ್ರದ ಶಾಸನ, ಆಂಧ್ರ ಪ್ರದೇಶದ ಶಾಸನ, ಇವುಗಳನ್ನೆಲ್ಲ ಕೂಡ, ಕೊಲ್ಲಾಪುರದ ಶಾಸನ, ಇವುಗಳನ್ನೆಲ್ಲವೂ ಕೂಡ ಅವರು ಹಾಕಿರುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾರಂಭವಾದ ಅವರ ಶಾಸನ ಅಧ್ಯಯನ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಬೆಳವಣಿಗೆ ಹೊಂದಿ ಕೊನೆಗೆ ಅದು ಅಲ್ಲಿ ಮುಗಿದಿರುವಂಥದ್ದನ್ನ ನಾವು ಗಮನಿಸ್ಬೋದು. ಒಟ್ಟಿನಲ್ಲಿ ಅವರ ಮಾರ್ಗ ಸಂಪುಟದಲ್ಲಿ ಮಾರ್ಗ 2ರಲ್ಲಿ ಶಾಸನ ಮಾರ್ಗ ಅಂತಂದ್ರೆ 50 ಲೇಖನಗಳು ಶಾಸನಕ್ಕೆ ಸಂಬಂಧಪಟ್ಟವದ. ಅಂದ್ರೆ ಶಾಸನಗಳ ಹೊರಮಯಿ ಮತ್ತು ಒಳಮಯಿ, ಕವಿ, ಲಿಪಿಕಾರ, ಶಿಲ್ಪ ಇವೆಲ್ಲವನ್ನು ಕುರಿತು ಅವರು ಚರ್ಚೆ ಮಾಡ್ತಾರೆ. ಹೀಗಾಗಿ ಒಂದು ವಿಶಿಷ್ಟವಾಗಿರುವಂತ ಏನು ಶಾಸನ ಕ್ಷೇತ್ರವು ಕೂಡ ನಮ್ಮ ಸಂಶೋಧನೆಗೆ, ಇತಿಹಾಸಕ್ಕೆ ಬೇಕಾಗಿರುವಂತ ಆಕಾರ ಆದ್ರಿಂದ ಅವುಗಳನ್ನ ಅವರು ಸಂಗ್ರಹಿಸಿ ಕೊಡ್ತಾರೆ. ಹಾಗೆಯೇ ಶಾಸನ ಸಂಪಾದನೆ, ಧಾರವಾಡ ತಾಲೂಕಿನ ಶಾಸನಗಳು, ಬಿಜಾಪುರ ಜಿಲ್ಲೆಯ ಶಾಸನ ಸೂಚಿ, ಬಸವಣ್ಣನವರನ್ನ ಕುರಿತ ಶಾಸನಗಳು, ಶಾಸನಗಳಲ್ಲಿ ಶಿವಶರಣರು, ಸಮಾಧಿ, ಬಲಿದಾನ, ವೀರಮರಣ ಸ್ಮಾರಕಗಳು, ಶಾಸನಗಳನ್ನೇ ಅನುಲಕ್ಷಿಸಿ ಮಾಡಿದಂತ ಅಧ್ಯಯನಗಳಿವೆಲ್ಲ ಕೂಡ, ಮಹಾರಾಷ್ಟ್ರದ ಕನ್ನಡ ಶಾಸನಗಳು. ಹೀಗೆ ಇವರು ಶಾಸನಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಅಥವಾ ಅನೇಕ ಕೃತಿಗಳನ್ನ ಬರೆದಿರುವಂತದ್ದನ್ನ ನಾವು ನೋಡ್ಬೋದು. ಅದೇನೇ ಇದ್ರೂ ಕೂಡ ಡಾಕ್ಟರ್ ಕಲಬುರ್ಗಿ ಅವರು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದದ್ದು ಸಂಶೋಧನೆ ಬಹುಮೂಲದ ಆಕರಗಳ ಸಂಗ್ರಹ, ಅವುಗಳ ಬಳಕೆ, ತೌಲನಿಕ ದೃಷ್ಟಿಕೋನದಿಂದ ಆಕರಗಳನ್ನ ಪರಾಮರ್ಶಿಸುವ ಅವರ ಮನೋಧರ್ಮವನ್ನ ಇಲ್ಲಿ ಗಮನಿಸಬೇಕು. ತಮ್ಮ ಸುದೀರ್ಘವಾದ ಬೋಧನಾನುಭವದಲ್ಲಿ ಡಾಕ್ಟರ್ ಕಲಬುರ್ಗಿಯವರು
ಅವ್ರಿಗೆ ಬಂದಂತ ಆಲೋಚನೆಗಳು, ಅವ್ರಿಗೆ ಬಂದಂತ ಅನುಮಾನಗಳು, ಅವ್ರಿಗೆ ಬಂದಂತ ಚಿಂತನೆಗಳು, ಅವರ ಸಂಶೋಧನಾ ವಸ್ತುಗಳಾಗಿರುವಂತದ್ದನ್ನು ನಾವು ನೋಡ್ತೀವಿ. ಅವರು ಪಾಠ ಮಾಡ್ತಾ ಮಾಡ್ತಾ ಅವ್ರಿಗೇನಾದ್ರು ಸಂದೇಹಗಳಿದ್ರೆ ಅದನ್ನೇ ಒಂದು ಯೋಜನೆಯನ್ನಾಗಿ, ಅದನ್ನೇ ಒಂದು ಸಂಶೋಧನೆಯನ್ನಾಗಿ, ಅದನ್ನೇ ಒಂದು ಅಧ್ಯಯನವನ್ನಾಗಿ ಅವ್ರು ರೂಪಿಸ್ಕೊಂಡ್ರು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದದ್ದು. ಬಹುಶಃ ಅವರ ಸಂಶೋಧನಾ ಬರಹಗಳು ಕಾವ್ಯ ಕೃತಿಗಳಂತ ಸಾಹಿತ್ಯ ಮೂಲದ ಆಕರ ಇರಬಹುದು, ಶಾಸನಗಳಂತ ದಾಖಲೆ ಮೂಲದ ಆಕರಗಳಿರ್ಬೋದು, ಅಥವಾ ಜನಪದ ಮೂಲದ ಆಕರಗಳಿರ್ಬೋದು. ಅವುಗಳ ನಿರ್ವಚನ ಮಾಡೋದ್ರಲ್ಲಿ, ಅವುಗಳ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾರೆ. ಸಮಾಜ ಸಮುದಾಯಗಳ ಮೂಲಕ ವರ್ತಮಾನ ಬದುಕಿಗೆ ನಮ್ಮ ಸಂಶೋಧನೆಗಳು, ನಮ್ಮ ಅಧ್ಯಯನಗಳು, ನಮ್ಮ ಇತಿಹಾಸ ಹೇಗೆ ಮಾದರಿ ಆಗ್ಬೇಕು ಅನ್ನುವಂಥ ಒಂದು ಕಾರಣ ಸತ್ಯವನ್ನು ಕೂಡ ನಿರೂಪಿಸುವುದರಲ್ಲಿ ಅವರು ಯಶಸ್ವಿಯಾಗಿರುವಂತದ್ದನ್ನ ನಾವು ಗಮನಿಸಬಹುದು. ಇದಕ್ಕೆ ಬೇಕಾದಷ್ಟು ಉದಾಹರಣೆಯನ್ನು ಕೊಡುವುದು. ವರ್ತಮಾನಕ್ಕೆ ಹೇಗೆ ಅವರು ತಂದು ನಿಲ್ಲಿಸಿದ್ರು ಅಂತಂದೇಳಿ ಪಂಪ ಭಾರತದ ಒಂದು ಪದ್ಯವನ್ನೇ ಕುರಿತು ಅವರು ಅಧ್ಯಯನ ಮಾಡ್ತಾರೆ. ಒತ್ತಿ ತುರಿಂಬಿನಿಂದ ರಿಪುಭೋಜ ಸಮಾಜದ ಬೇರ್ಗಳಂ ನಭಕ್ಕೆತ್ತದೆ. ಈ ಬೇರಿಗೂ ಮತ್ತು ಆಕಾಶಕ್ಕೂ ಇರಬೇಕಾಗಿರುವಂತ ಒಂದು ಜನಪದ ನಂಬಿಕೆಯನ್ನು ಕುರಿತು ಅವ್ರು ಚರ್ಚೆ ಮಾಡ್ತಾರೆ. ನಮ್ಮ ಕನ್ನಡದ ಎಲ್ಲ ಪ್ರಾಧ್ಯಾಪಕರಿಗೆ ಕಲಬುರ್ಗಿ ಅವರ ಈ ವ್ಯಾಖ್ಯಾನ ಗೊತ್ತಿರುವಂತಹದ್ದು. ಅಂದ್ರೆ ನಾವು ಒಂದು ಸಸಿಯನ್ನ ಕಿತ್ತು ಬೇರೆ ಕಡೆ ಹಚ್ಚಬೇಕಾದ್ರೆ ಅದರ ಬೇರನ್ನ ನಾವು ಆಕಾಶಕ್ಕೆ ತೋರಿಸಬಾರ್ದು, ಅದು ತೋರಿಸಿದ್ರೆ ಹುಟ್ಟೋದಿಲ್ಲ ಅನ್ನುವಂಥ ಒಂದು ಜನಪದ ನಂಬಿಕೆ ಇತ್ತಲ್ಲ, ಅದು ಪಂಪನ ಕಾವ್ಯದಲ್ಲಿ ಅಂತಹ ಜನಪದ ನಂಬಿಕೆಯನ್ನ ಶೋಧಿಸುವಂತ ಕೆಲಸ ಮಾಡ್ತಾರೆ. ಇನ್ನ ನಾನು ನೇರವಾಗಿ ಇನ್ನು ಕೊನೆ ಹಂತಕ್ಕೆ ಬರ್ತೇನೆ. ವಚನಗಳ ಅಧ್ಯಯನ. ಡಾಕ್ಟರ್ ಕಲಬುರ್ಗಿ ಅವರಿಗೆ ಶಾಸನ ಕ್ಷೇತ್ರದಂತೆ, ಅಷ್ಟಪ್ರತಿ ಕ್ಷೇತ್ರದಂತೆ ಅಥವಾ ಇತಿಹಾಸದ ಕ್ಷೇತ್ರದಂತೆ ನಮ್ಮ ವಚನ ಸಾಹಿತ್ಯವು ಕೂಡ ಅತ್ಯಂತ ಪ್ರಿಯವಾಗಿರುವಂತ ಒಂದು ಕ್ಷೇತ್ರ ಮತ್ತು ಅಧ್ಯಯನದ ಒಂದು ಪ್ರಕಾರ. ಅಂದ್ರೆ ಅವರ ನೋಡಿ ಆರ್ ಸಿ ಹಿರೇಮಠರು ವಚನ ಸಾಹಿತ್ಯ ಪ್ರಕಟಣಾ ಸಂಸ್ಕರಣ ಮತ್ತು ವಚನ ವಾಗ್ಮಯ ಸಂಸ್ಕರಣ ಪ್ರಕಟಣಾ ಯೋಜನೆ ಹಾಕೊಂಡಿದ್ರು, ಅವರು ಕೆಲಸ ಮಾಡಿದ್ರು. ಹಳಕಟ್ಟಿ ಅವರು ಆರ್ ಸಿ ಹಿರೇಮಠರಿಗಿಂತಲೂ ಮುಂಚಿತವಾಗಿ ಕೆಲಸ ಮಾಡಿದ್ರು. ಮತ್ತೆ ಗದಗಿನ ಮಠದಿಂದ ಡಾಕ್ಟರ್ ಕಲಬುರ್ಗಿ ಅವರೇ ಈ ವಚನ ಸಾಹಿತ್ಯವನ್ನ ಪ್ರಕಟ ಮಾಡಿದ್ರು. ಬಹಳ ಮುಖ್ಯವಾಗಿ ಕಲಬುರ್ಗಿಯವರ ಉದ್ದೇಶ ಏನಿತ್ತು ಅಂತಂದ್ರೆ ಇವುಗಳ ಜನಪ್ರಿಯ ವಚನ ಸಂಪುಟಗಳನ್ನ ತಂದದ್ದು ಇಲ್ಲಿ ಮಹತ್ವದ ವಿಚಾರ. ಇಡೀ ಕನ್ನಡಿಗರ ಮನೆಗಳಿಗೂ ಕೂಡ, ಮನೆಯ ಬಾಗಿಲಿಗೂ ಕೂಡ ಈ 15 ಕರ್ನಾಟಕ ಸರ್ಕಾರದ ವಚನ ಸಂಪುಟಗಳು ಅವು ಸೇರಿಕೊಂಡು, ಹಾಗಾಗಿ ಅಲ್ಲಿ ವಿದ್ವತ್ ಆವೃತ್ತಿಗಳಲ್ಲವು, ಜನಪ್ರಿಯ ಆವೃತ್ತಿಗಳು. ಜನರಿಗೆ ನಮ್ಮ ಎಲ್ಲ ಅಲ್ಲಿರುವಂತ ತಪ್ಪುಗಳನ್ನ ಅಥವಾ ಪಾಠಾಂತರಗಳನ್ನ ಗುರುತಿಸಿ ನಾವು ಸರಿ ಮಾಡಿ ಜನರಿಗೆ ನಿಜ ಪಾಠವನ್ನು ಓದಲಿಕ್ಕೆ ಕೊಡುವಂತ ಕೆಲಸವನ್ನ ವಿದ್ವತ್ ವಲಯದಲ್ಲಿ ಅನೇಕ ವಿದ್ವಾಂಸರನ್ನು ಕೂಡ ಅವರು ಮಾಡ್ತಾರೆ. 15 ಸಂಪುಟಗಳಲ್ಲಿ ಅಂಥ ವಚನ ಸಂಪುಟಗಳು ಇರ್ಬೋದು, ಬಸವಸ್ತೋತ್ರದ ವಚನಗಳು ಇರ್ಬೋದು, ಅಥವಾ ವಚನಶಾಸ್ತ್ರ ಸಾರ ಇರ್ಬೋದು. ನೋಡ್ರಿ, ಅವತ್ತು ಬಸವಣ್ಣವರ ಟೀಕಿನ ವಚನಗಳು ಅಂದ್ರೆ ಒಂದು ವಚನಗಳಿಗೆ ಟೀಕು ಬರಿತಿದ್ರು, ವ್ಯಾಖ್ಯಾನ ಬರಿತಿದ್ರು, ಬೆಳಗಿನ ವಚನಗಳಿಗೆ ಅರ್ಥ ಆಗ್ಬೇಕಂತ. ಬಸವಣ್ಣವರ ಷಷ್ಠದ ವಚನಗಳಿಗೆ ಆ ಕಾಲಕ್ಕೆ ಸೋಮಶೇಖರ ಶಿವಯೋಗಿ, ಗುರುಬಸವದೇವ, ಪರ್ವತ ಶಿವಯೋಗಿ, ಉಮನಾಬಾದಿನ ನಿರಂಜನ ಸ್ವಾಮಿ, ಅದೇ ರೀತಿ ರೇವಣಸಿದ್ದನ ಸ್ವಾಮಿ ಅಂತ 5 ಮಂದಿ ಮಠಾಧಿಪತಿಗಳು ಬಸವಣ್ಣವರ ವಚನಗಳಿಗೆ ಟೀಕಿನ ವಚನಗಳನ್ನ ಬರೀತಾರೆ. ಹಾಗಾಗಿ ಅಂಥ ಟೀಕಿನ ವಚನಗಳಿಗೆ ಉದ್ದೇಶ ಏನು ಅನ್ನುವಂಥದ್ದನ್ನ ಈ ಕೃತಿಯಲ್ಲಿ ಅವ್ರು ಹೇಳ್ತಾರೆ. ಹಾಗೆಯೇ ಚನ್ನಬಸವಣ್ಣವರ ಷಷ್ಠದ ಮಹಾಸಂಪುಟ, ಹೀಗ ಅಂತ ಇಂಥ ಉದ್ಗ್ರಂಥಗಳನ್ನ ಅವ್ರು ಬರೆದ್ರು. ಬಹಳ ಮುಖ್ಯವಾಗಿ ಕಲಬುರ್ಗಿ ಅವರ ವಚನ ಸಾಹಿತ್ಯದ ಆಲೋಚನೆಗಳನ್ನು ಗಮನಿಸೋದಾದ್ರೆ ಅವರಿಗೆ ವಚನ ಸಾಹಿತ್ಯದ ಒಟ್ಟು ಒಂದು ಸ್ವರೂಪ ಗೊತ್ತಿತ್ತು. ವಚನಗಳಲ್ಲಿ ಸಾಮಾನ್ಯವಾಗಿ ವಚನ ಸಂಗ್ರಹ, ವಚನ ಸಂಕಲನ ಮತ್ತು ವಚನ ಸಂಪಾದನ ಇವನು ಬಹಳ ಕರಾರುವಕ್ಕಾಗಿ ಏನಾದ್ರೂ ಕರ್ನಾಟಕದಲ್ಲಿ ಹೇಳಿದಂತ ಒಬ್ರು ವಿದ್ವಾಂಸರದಾದ್ರೆ ಅದು ಕಲಬುರ್ಗಿ ಅವರು. ಯಾಕಂತಂದ್ರೆ ಇಲ್ಲಿ ವಚನ ಸಂಕಲನ, ವಚನ ಸಂಗ್ರಹ ಅಂತಂದ್ರೆ ಕಲ್ಯಾಣ ಕ್ರಾಂತಿಯಿಂದ ಹಂಚಿ ಹೋಗಿರುವಂತ ವಚನಗಳನ್ನ ಕೂಡಿ ಹಾಕುವಂಥದ್ದು, ಅಂದ್ರೆ ಸಂಗ್ರಹಿಸುವಂಥದ್ದು, ಇದು ವಚನ ಸಂಗ್ರಹ. ಇವಕ್ಕೆ ಏನಾಯ್ತು ಅಂದ್ರೆ ನಮ್ಮಲ್ಲಿ ಸಕಲ ಪುರಾತನರ ವಚನ ಕಟ್ಟೆಗಳು ಅಂತ ಸಿಗ್ತವೆ, ಎಲ್ಲ ಪುರಾತನರ ವಚನ ಕಟ್ಟೆಗಳು ಅಂತ ಸಿಗ್ತವೆ. ಇಂಥವುಗಳನ್ನ ನಾವು ವಚನ ಸಂಗ್ರಹ ಅಂತ ಕರೆದ್ರು. ಅಂದ್ರೆ ಇಲ್ಲಿ ವಚನಕಾರರ ಮುಖ್ಯ ಹೊರತಾಗಿ ವಚನಗಳ ತತ್ವ ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಈ ಸಂಗ್ರಹಕಾರರಿಗೆ ಇದು ಕ್ಷೇತ್ರ ಕಾರ್ಯದ ಶ್ರಮ ಐತೆ ಅಂತಂದು ಹೇಳಿದ್ರು ಅವರು. ಹೀಗೆ ಒಂದು ವಿಶಿಷ್ಟವಾಗಿರುವಂತ ಅಧ್ಯಯನಗಳನ್ನ, ಅಂದ್ರೆ ವಚನ ಸಾಹಿತ್ಯದ ಮೇಲೆ ಆಗಿರುವಂತ ಅಧ್ಯಯನಗಳನ್ನ ಇವರು ಅನಾವರಣಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಇನ್ನು ವಚನ ಸಂಕಲನಕ್ಕೆ ಬಂದ್ರೆ, ವಚನಗಳನ್ನ ಸಂಕಲನ ಅಂದ್ರೆ ಕೇವಲ ಕೂಡಿ ಹಾಕೋದಲ್ಲ, ಕೂಡಿ ಹಾಕಿದಂತ ವಚನಗಳಿಗೆ ಟೀಕು, ವ್ಯಾಖ್ಯಾನ ಮತ್ತು ನಿರೂಪಣೆಯನ್ನ ಬರೆಯುವಂಥದ್ದು, ಸರಳಾನುವಾದವನ್ನ ಬರೆಯುವಂಥದ್ದು. ಅದು ಹಂಪಿ ಪರಿಸರದಲ್ಲಿ ಹೆಚ್ಚಾಯಿತು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಕಲ್ಲು ಮಠದ ಪ್ರಭುದೇವರ ಲಿಂಗಲೀಲಾ ವಿಲಾಸ ಚಾರಿತ್ರ ಕೃತಿ ಇರ್ಬೋದು, ಅದು ಸಂಕಲನ ಕೃತಿ. ಹಾಗೆಯೇ ನಮ್ಮ 101 ಸ್ಥಳದ ಸಂಬಂಧಪಟ್ಟಂತೆ ಮಹಾಲಿಂಗ ದೇವನ
101 ಸ್ಥಳದ ವಚನ ಕಟ್ಟು ಇರ್ಬೋದು, ಅದು ಕೂಡ ಪ್ರಭುದೇವರ ವಚನಗಳಿಗೆ ಬರೆದಂತ ಟೀಕು ವ್ಯಾಖ್ಯಾನಗಳಿರ್ಬೋದು, ಬೇರೆ ಬೇರೆ ವಚನಕಾರರಿಗೆ ಬರೆದ ಟೀಕು ವ್ಯಾಖ್ಯಾನಗಳೆಲ್ಲವೂ ಕೂಡ ಅವು ಸಂಕಲನ ಕೃತಿ ಅಂತ ಕರೀತಾರೆ. ಈ ಸಂಕಲನಕಾರರಿಗೆ ಒಂದು ಪಾಂಡಿತ್ಯ ಬಹಳ ಮುಖ್ಯ. ಪಾಂಡಿತ್ಯ, ಇಲ್ಲೊಂದು ವಿದ್ವತ್ತು ಬೇಕು ಅಂತ ಅವರು ಹೇಳ್ತಾರೆ. ಇನ್ನು ಮುಂದೆ ವಚನ ಸಂಪಾದನ, ಇದು ನಮ್ಮ ಯಡೂರಿನ ತೋಂಟದ ಸಿದ್ಧಲಿಂಗ ಯತಿಗಳ ಶಿಷ್ಯ ಪ್ರಶಿಷ್ಯರಾಗಿರುವಂತ ಸಂಪಾದನೆಯ ಚನ್ನಂಜದೇವ, ಸಂಪಾದನೆಯ ಬೋಳಬಸವೇಶ ಮತ್ತು ಗುಮ್ಮಳಾಪುರದ ಸಿದ್ಧಲಿಂಗ, ಗೂಳೂರು ಸಿದ್ಧವೀರನೊಡೆಯ, ಅಲಿಗೆಯಾರ ಮತ್ತು ಶಿವಗಣ ಪ್ರಸಾದಿ ಮಾದೇವಯ್ಯ ಇವರೆಲ್ಲ ಸಂಪಾದಿಸಿದಂತ ಶೂನ್ಯ ಸಂಪಾದನೆಗಳನ್ನು ಕುರಿತು ಮಾತಾಡ್ತಾರೆ. ಇಲ್ಲಿ ಸಂಪಾದಕರಿಗೆ ಒಂದು ಸೃಜನಶೀಲತೆ ಬೇಕು, ವಿದ್ವತ್ತು ಮತ್ತು ಶ್ರಮದ ಜೊತೆಗೆ ಒಂದು ಸೃಜನಶೀಲತೆ ಬೇಕು. ಹೀಗಾಗಿ ಅವ್ರು ಬಹಳ ಕಾವ್ಯಾತ್ಮಕವಾಗಿ ಅಲ್ಲಿ ಮಾತಾಡ್ತಾರೆ. ವಚನ ಸಂಗ್ರಹದಲ್ಲಿ ವಚನಕಾರರು ಪ್ರಮುಖ, ವಚನ ತತ್ವ ಗೌಣ. ವಚನ ಸಂಕಲನದಲ್ಲಿ ವಚನ ತತ್ವ ಪ್ರಮುಖ, ವಚನಕಾರರು ಗೌಣ. ಶೂನ್ಯ ಸಂಪಾದನೆಯಲ್ಲಿ ಇವು ಎರಡೂ ಇಲ್ಲ. ಇದು ಅಲ್ಲಮ ಪ್ರಭುವಿನ ಪ್ರವಾಸ ಕಥನ ಅಂತಂದು ಹೇಳ್ತಾರ. ಅಂದ್ರೆ ಪ್ರತಿಯೊಬ್ಬ ಶರಣರನ್ನೂ ಕೂಡ ಹೊರೆಗಲ್ಲಿಗೆ ಹಚ್ಚಿ ಪರೀಕ್ಷಿಸುವಂತ ಅಲ್ಲಮ ಪ್ರಭುವಿನ ಪ್ರವಾಸ ಕಥನ ಈ ಶೂನ್ಯ ಸಂಪಾದನೆಗಳು ಅಂತ ಹೇಳ್ತಾರೆ. ಹೀಗೆ ವಚನವನ್ನ ಕೇವಲ ಒಂದು ಯೋಜನೆಯನ್ನಾಗಿ ಸಮಗ್ರ ವಚನಗಳನ್ನು ಪ್ರಕಟ ಮಾಡಿದ್ದೆ ಅಷ್ಟೇ ಅಲ್ಲ, ಆ ವಚನಗಳ ಆಳಕ್ಕೆ ಇಳಿದು ಅಧ್ಯಯನ ಮಾಡುವಂತ ಒಂದು ಅಪರೂಪದ ವಿದ್ವಾಂಸರವರು. ಈ ದೃಷ್ಟಿಯಿಂದಲೇ ಬೇಕಾದಷ್ಟು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾನು ಆರಂಭದಲ್ಲೇ ಹೇಳಿದವನು, ಬಹುಭಾಷಾ ಯೋಜನೆಗಳಿರ್ಬೋದು ಅಥವಾ ಅವುಗಳಿಗೆ ವ್ಯಾಖ್ಯಾನ ಟೀಕು ಬರೆದಂತ ಕೃತಿಗಳನ್ನ ಸಂಪಾದನೆ ಮಾಡೋದು, ಇವೆಲ್ಲವೂ ಇರುವಂತದ್ದು. ಇನ್ನ ತಾವು ಮಾಡೋದ್ರ ಜೊತೆಗೆ ಬೇರೆ ಬೇರೆ ವಿದ್ವಾಂಸರಿಂದ ಮಾಡಿದಂತ ಕೆಲಸಗಳನ್ನ ನಾವಿಲ್ಲಿ ಸ್ಮರಿಸಬೇಕು. ಒಬ್ಬ ಇತಿಹಾಸದ ನಿರ್ಮಾಪಕ ಏನಾಗ್ತಾನಂದ್ರೆ ತನ್ನ ಪರಿಸರವನ್ನ ಬೆಳೆಸುವಂತದ್ರಲ್ಲೇ ತಮ್ಮ ಸಾರ್ಥಕತೆಯನ್ನ ಕಾಣ್ತಾರೆ. ಹಾಗಾಗಿ ಅವರು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಂದಾಗ ಅಲ್ಲಿರುವಂತ ವಿಭಾಗಗಳಿಗೆ ಅಲ್ಲಿರುವಂತ ಎಲ್ಲ ವಿಭಾಗಗಳಿಗೆ ಹೇಳಿ ಮಾಡಿಸಿದಂತ ಒಂದು ಹೆಸರವರು. ಯಾವುದೇ ವಿಭಾಗ, ಅದು ಬುಡಕಟ್ಟು ಅಧ್ಯಯನದಲ್ಲಿ ಅವ್ರದೇ ಆಗಿರುವಂತ ಕೆಲವು ವಿಚಾರಗಳಿದ್ವು. ಜಾನಪದ ವಿಭಾಗಕ್ಕೆ ಹೋದ್ರೆ ಅಲ್ಲೇ ಒಂದು ಕೆಲವು ವಿಚಾರಗಳಿದ್ವು. ನೀವು ಅಭಿವೃದ್ಧಿ ವಿಭಾಗಕ್ಕೆ ಹೋದ್ರೆ ಅವರದೇ ಆಗಿರುವಂತ ಕೆಲವು ವಿಚಾರಗಳನ್ನ ಹಾಕ್ತದ್ರು. ಅಷ್ಟಪತಿ ವಿಭಾಗಕ್ಕೆ ಬಂದ್ರೆ ಅಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಕರಾರುವಕ್ಕಾಗಿ ಹೇಳ್ತಿದ್ರು. ಬಹುಶಃ ಉದಾಹರಣೆಗೆ ಆ ಕಾಲಕ್ಕೆ ಬಂದಂತ ಕೃತಿಗಳನ್ನೆಲ್ಲವನ್ನು ಕೂಡ ನಮ್ಮ ವಿದ್ವಾಂಸರು ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಪ್ರಕಟಣೆಗಳನ್ನ ನೋಡಿದ್ದೀರಿ. ಅಲ್ಲಿದ್ದಾಗ ಆದ್ರಿಂದ ಒಂದು ಚರಿತ್ರೆಗೆ ಸಂಬಂಧಪಟ್ಟಂತೆ ಎಂತೆಂಥ ವಿಷಯಗಳನ್ನ ಅವರಲ್ಲಿ ಚರ್ಚೆ ಮಾಡಿ ವಿದ್ವಾಂಸರಿಂದ ಅಲ್ಲಿರುವಂತ ಪ್ರಾಧ್ಯಾಪಕರಿಂದ ನಮ್ಮಿಂದ ಬರೆಸಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಬಹುಶಃ ಇತಿಹಾಸ ಚರಿತ್ರೆ ವಿಭಾಗದಿಂದ ಬಂದಂತ ಜಲ ಚಳವಳಿಗಳನ್ನ ನಾವು ನೋಡ್ಬೋದು, ಗಡಿ ಚಳವಳಿಗಳನ್ನ ನೋಡ್ಬೋದು, ಭಾಷಾ ಚಳವಳಿಗಳನ್ನ ನೋಡ್ಬೋದು, ಅದೇ ರೀತಿಯ ದಲಿತ ಚಳವಳಿ ಅನ್ನುವಂಥ ಕೃತಿಗಳನ್ನ ನೋಡ್ಬೋದು. ಅದೇ ರೀತಿ ನಮ್ಮ ವಿಜಯನಗರದ ಕೆರೆಕಾಲುವೆಗಳ ಬಗ್ಗೆ ಇರ್ಬೋದು, ಅಥವಾ ಕರ್ನಾಟಕದ ಆಡಳಿತ ವಿಭಾಗ ಕ್ರಮಗಳ ಕುರಿತಾಗಿ ಬಂದಂತ ಕೃತಿಗಳನ್ನ ನೋಡ್ಬೋದು, ನಮ್ಮ ಶಾಸನ ಸಂಪುಟಗಳನ್ನು ನೋಡ್ಬೋದು, ನಮ್ಮ ಅಷ್ಟಪತಿ ಸೂಚಿ ಸಂಪುಟಗಳನ್ನು ನೋಡ್ಬೋದು. ಅದೇ ರೀತಿ ಮಹಿಳಾ ಅಧ್ಯಯನ ಸಾಹಿತ್ಯ ಚರಿತ್ರೆಯನ್ನ ನಾವು ನೋಡ್ಬೋದು. ಇವೆಲ್ಲವೂ ಕೂಡ ಕಲಬುರ್ಗಿ ಅವರಿಗೆ ಇದ್ದಂತ ವಿಶಿಷ್ಟ ಆಸಕ್ತಿಗಳು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಹಾಗೆಯೇ ಕರ್ನಾಟಕದಲ್ಲಿರುವಂತಹ ಎಲ್ಲ ಮಠಗಳನ್ನ ಅವು ಕನ್ನಡದ ವಿಶ್ವವಿದ್ಯಾಲಯಗಳು ಅಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಅಲ್ಲ, ಕನ್ನಡದ ವಿಶ್ವವಿದ್ಯಾಲಯಗಳಾಗಬೇಕು ಅನ್ನುವಂಥದ್ದನ್ನ ಅವ್ರು ಒತ್ತಿ ಹೇಳ್ತಿದ್ರು. ಎಲ್ಲಾ ಮಠಗಳು ಕೂಡ ಕನ್ನಡದ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಗದಗಿನ ಮಠದಿಂದ ಅವರು ಅನೇಕ ಯೋಜನೆಗಳನ್ನ ಮಾಡ್ತಾರೆ. ಇದು ಉತ್ಪ್ರೇಕ್ಷೆ ಅಲ್ಲ, ಅವರು ಜನಪ್ರಿಯ ಆವೃತ್ತಿ ವಚನ ಸಂಪುಟಗಳನ್ನ ಕರ್ನಾಟಕ ಸರ್ಕಾರದಿಂದ ತರೋದಕ್ಕಿಂತ ಪೂರ್ವದಲ್ಲಿ ಆ ಸಂಪುಟಗಳಿಗೆ ಹೆಚ್ಚು ಆಕಾರವನ್ನು ಒದಗಿಸಿದ್ದಂದ್ರೆ ಗದಗಿನ ಮಠ. ಆ ಗದಗಿನ ತೋಂಟದ ಸಿದ್ಧಲಿಂಗ ಕನ್ನಡ ಲಿಂಗಾಯತ ಅಧ್ಯಯನ ಸಂಸ್ಥೆಯಿಂದ ಅನೇಕ ಕೃತಿಗಳನ್ನ ಆಗಾಗಲೇ ಕಲಬುರ್ಗಿ ಅವರು ಪ್ರಕಟಿಸಿದ್ರು. ಅದಕ್ಕೊಂದು ಒತ್ತಾಸೆ ಇದೆ. ಆರ್ಶೇರಿ ಮಠ ಅಧ್ಯಯನ ಪೀಠದಲ್ಲಿ ಕಲಬುರ್ಗಿ ಅವರು ಇದ್ದಾಗ ತಮ್ಮ ಗುರುಗಳಾದಂತಹ ಆರ್ಶೇರಿ ಮಠದ ನಿವೃತ್ತಿ, ಸ್ನೇಹಿತರಾಗಿರುವಂತಹ ಸುಂಕಾಪುರ ಅವರ ಮರಣ ಅಂದ್ರೆ ನಿಧಾನ, ಇವೆರಡರಿಂದ ತಬ್ಬಲಿಯಾಗಿರುವಂತ ಡಾಕ್ಟರ್ ಕಲಬುರ್ಗಿ ಅವ್ರನ್ನ ಅಪ್ಪಿಕೊಂಡದ್ದು ಯಾವ್ದಂದ್ರೆ ಗದಗಿನ ಮಠ. ಆಗಾಗಲೇ ಆ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ವ್ಯತಿರಿಕ್ತವಾದ ಬೆಳವಣಿಗೆ ಆಗಿತ್ತಲ್ಲಿ. ಹಾಗಿದ್ದಾಗ ಕೆಲವು ಯೋಜನೆಗಳು ಮಾಡದೆ ನಿಂತಿದ್ವು. ಅಂತ ಯೋಜನೆಗಳನ್ನ ಗದಗಿನ ಲಿಂಗಾಯತ ಅಧ್ಯಯನ ಸಂಸ್ಥೆಯಿಂದ ಮಾಡಿಸಿದಂತ ಕೆಲಸ ಡಾಕ್ಟರ್ ಕಲಬುರ್ಗಿ ಅವರಿಗೆ ಸಲ್ತದೆ. ನೋಡ್ರಿ, ಒಂದು ಸಂಶಿ ಘೋಷಣೂರ್ ಮಠರವರ ಒಂದೇ ಉದಾಹರಣೆ ಹೇಳಿ ನಾನು ಉಪನ್ಯಾಸ ಮುಗಿಸ್ತೇನೆ. ಗೌರವ ಅನ್ನುವಂತ ಒಂದು ಅಭಿನಂದನಾ ಕೃತಿಯನ್ನ ಅವರು ತರ್ತಾರೆ. ಅಲ್ಲಿ ಉಪೇಕ್ಷಿತ ಲಘು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಅವರು ಉಲ್ಲೇಖ ಮಾಡ್ತಾರೆ. ಉದ್ಧರಣ ಸಾಹಿತ್ಯ ಇರ್ಬೋದು. ಬಹುಶಃ ಉದ್ಧರಣ ಸಾಹಿತ್ಯ ಲೇಖನವನ್ನು ನೋಡಿ ನಾನು ರಾಷ್ಟ್ರಪತಿ ಶಾಸ್ತ್ರಿ ವಿಭಾಗದಲ್ಲಿ ಉದ್ಧರಣ ಸಾಹಿತ್ಯ ಅನ್ನುವಂತ ಒಂದು ಸಂಪಾದಿತ ಕೃತಿಯನ್ನ ಮಾಡಿದೆ. ಅಲ್ಲಿ ಸ್ವರವಚನಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆ ಸ್ವರವಚನಗಳು ಅನ್ನುವಂತ ಒಂದು ಯೋಜನೆಯನ್ನ ಮೈಸೂರು ಸುತ್ತೂರು ಶಿವರಾತ್ರೀಶ್ವರ ಸ್ವಾಮಿಗಳು ಇಡೀ ಸ್ವರವಚನ ಸಂಪುಟಗಳನ್ನ ವೈಶಿ ಭಾನುಮತಿ ಅಂತ, ಎಸ್ ಶಿವಣ್ಣ ಅಂತ ಅಥವಾ ವಿದ್ಯಾಶಂಕರ್ ಅಂತ ಅನೇಕ ವಿದ್ವಾಂಸರು ನಡ್ಕೊಂಡು ಅಲ್ಲಿ ಸ್ವರವಚನ ಸಾಹಿತ್ಯ ಅನ್ನುವಂತ ಸಂಪುಟಗಳನ್ನೇ ಅವರು ತಂದ್ರು. ಅಂದ್ರೆ ಕಲಬುರ್ಗಿ ಅವರ ಉದ್ದೇಶ ಏನು ಅಂತಂದ್ರೆ, ಯಾವುದು
ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತದೆ, ಯಾವುದು ಉಪೇಕ್ಷೆಗೆ ಒಳಗಾಗಿರ್ತದೆ, ಯಾವುದು ಇತಿಹಾಸದಿಂದ ದೂರ ಇರ್ತದೆ ಅಂತ ವಿಷಯಗಳನ್ನ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಕೂಡ ಅವರ ಆಲೋಚನೆ ಆಗಿತ್ತು. ಇತ್ತೀಚೆಗೆ ಅವರು ಲಿಂಗಾಯತ ಬೇರೆ ವೀರಶೈವ ಬೇರೆ ಅನ್ನೋದ್ರ ಬಗ್ಗೆ ಅನೇಕ ಲೇಖನಗಳನ್ನ ಬರೆದಾರೆ. ಅದು ಇಲ್ಲಿ ಅಪ್ರಸ್ತುತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ವೀರಶೈವ ಅದು ಮತ ಅಲ್ಲ, ಅದು ವ್ರತ. ವೀರಶೈವ ಲಿಂಗಾಯತ ಮತ, ಅದು ಲಿಂಗಾಯತ ಒಂದು ಪಂಥ, ಲಿಂಗಾಯತ ಒಂದು ಧರ್ಮ. ಹೀಗಾಗಿ ವೀರಶೈವ ಅದು ಮತ ಅಲ್ಲ, ಅದು ವ್ರತ ಅನ್ನುವಂಥದ್ದನ್ನ ಅವರು ಅನೇಕ ಆಧಾರಗಳನ್ನ ಇಟ್ಕೊಂಡು ಮಾತಾಡಿರುವಂಥದ್ದು. ಆದ್ರಿಂದ ಕರ್ನಾಟಕದಲ್ಲಿ ಆದಂತ ಬೇರೆ ಬೇರೆ ಬದಲಾವಣೆಗಳು ಇವನ್ನೆಲ್ಲವನ್ನು ಕೂಡ ನಾವು ಗಮನಿಸಬಹುದು. ಇದು ಇಷ್ಟು ಡಾಕ್ಟರ್ ಕಲಬುರ್ಗಿ ಅವರ ಬಗ್ಗೆ ಸದ್ಯಕ್ಕೆ ನಾನು ಹೇಳಬಹುದಾದಂತ ಇತಿಹಾಸ ನಿರ್ಮಾತೃ ಮಾತಿಕೆಗಳ ಮಾಲೆಯಲ್ಲಿ ನಾನು ಹೇಳಬಹುದಂತ ಮಾತುಗಳು. ಬಹುಶಃ ಸಾಕಷ್ಟು ವಿಷಯಗಳು ಇವೆ. ಒಂದು ಉಪನ್ಯಾಸದಲ್ಲಿ ಕಲಬುರ್ಗಿಯವರ ಕಾರ್ಯ ಯೋಜನೆಯನ್ನ, ಕಾರ್ಯವ್ಯಾಪ್ತಿಯನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಪರಿಪೂರ್ಣ ಅಂತಲೂ ಅಲ್ಲ, ಅಥವಾ ಎಲ್ಲವನ್ನೂ ಕೂಡ ನಾನು ಸರಿಯಾಗಿ ಹೇಳಿದ್ದೇನೋ ಅಂತಲ್ಲ. ತಾವು ವಿದ್ವಾಂಸರು ಇನ್ನೂ ಏನಾದರೂ ಸಲಹೆ ಸೂಚನೆಗಳು ಅಥವಾ ಅದೇನಾದ್ರೂ ಇದ್ರೆ ನನ್ನ ಜೊತೆಗೆ ತಾವು ನೇರವಾಗಿ ಚರ್ಚಿಸ್ಬೋದು, ನಾವು ಸಿಕ್ಕಾಗಲೆಲ್ಲ ಮಾತಾಡ್ಬೋದು ಅನ್ನುವಂಥ ಮಾತನ್ನು ಹೇಳಿ, ಇಷ್ಟು ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ, ಕೇಳಿದಂತ ಇತಿಹಾಸ ಪ್ರಾಜ್ಞರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಬಹಳ ಸೊಗಸಾಗಿ, ತುಂಬಾ ಸಮಗ್ರವಾಗಿ ಕಲಬುರ್ಗಿ ಅವ್ರ ಬಗ್ಗೆ ಒಂದು ಸುಂದರ ಚಿತ್ರಣವನ್ನ ಕಟ್ಕೊಟ್ಟಿದ್ದೀರಾ. ಕಲಬುರ್ಗಿ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಒಂದು ಕಡಿಮೆ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅವರು ನಾವು ಹೆಸರು ಕೊಟ್ಟಿರೋ ಹಾಗೆ ಒಂದು ಮಾರ್ಗಕಾರ, ಒಂದು ಸಂಶೋಧನೆಗೆ ಒಂದು ಮಾರ್ಗವನ್ನೇ ಸೃಷ್ಟಿಸಿ ಕೊಟ್ಬಿಟ್ಟಿದ್ದಾರೆ ಅವರು. ಮತ್ತೆ ಸಾಕಷ್ಟು ಅಧ್ಯಯನಕ್ಕೆ ಒಂದು ಹಾದಿಯನ್ನ ಹಾಕೊಟ್ಟಿರುವಂತಹ ದೊಡ್ಡ ಮಾರ್ಗಕಾರರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು, ಎಷ್ಟು ಮಾತಾಡಿದ್ರು ಇನ್ನೂ ಒಂದ್ ಸ್ವಲ್ಪ ಉಳಿದ್ ಬಿಡತ್ತೆ ಅಂತ ಅನ್ಸುತ್ತೆ. ನಿಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನ ಮೆಚ್ಚಿ ಹಲವಾರು ಕಮೆಂಟ್ಗಳು ಬಂದಿದೆ ಸರ್. ಒಂದೆರಡನ್ನ ಓದ್ತೀನಿ. ವಿಜಯ್ ಕುಮಾರ್ ಅವರು, ದಿವಂಗತ ಡಾಕ್ಟರ್ ಕಲಬುರ್ಗಿ ಅವರು ಕರ್ನಾಟಕದ ವಿವಿಧ ಲಿಂಗಾಯತ ಮಠಗಳಲ್ಲಿ ಅಧ್ಯಯನ ಪೀಠಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಅನೇಕ ಯೋಜನೆಗಳಿಗೆ ಬುನಾದಿ ಹಾಕಿಕೊಟ್ಟು ಅನೇಕ ಸಮ್ಮೇಳನಗಳ ಅಧ್ಯಕ್ಷರಾಗಿ ಒಂದು ಮಾರ್ಗದರ್ಶನ ತೋರದಂತಹ ಅದಮ್ಯ ಶಕ್ತಿ ಅವ್ರ ಬಗ್ಗೆ ತುಂಬಾ ಉತ್ತಮವಾದ ಉಪನ್ಯಾಸವನ್ನ ನಡೆಸ್ಕೊಡ್ತಿದ್ದೀರಾ ಅಂತ ಹೇಳಿದ್ದಾರೆ. ಮತ್ತೆ ಇಂದ್ರಾ ಹೆಗ್ಡೆ ಅವರು, ಅಮರೇಶ್ ಯತ್ಗಲ್ ಅವರು, ಇವರು ನಿಮ್ಮ ಉಪನ್ಯಾಸದ ಬಗ್ಗೆ ತುಂಬಾ ಸಮಗ್ರವಾದ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕದ ದೇವಾಲಯ ಕೋಶ ಎಂಬ ಯೋಜನೆಯಲ್ಲಿ ಅವರು ಒಂದು ಮಾರ್ಗವನ್ನ ಹಾಕೊಟ್ರು ಅಂತ ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ. ಹೀಗೆ ಪಾಠದಲ್ಲಿಯೇ ಹೊಸ ಸಂಶೋಧನೆ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸುಳಿವು ನೀಡ್ತಾ ಇದ್ದಂತಹ ಉಪನ್ಯಾಸ ಶೈಲಿ ಕಲಬುರ್ಗಿ ಅವರದಾಗಿತ್ತು ಅಂತ ಅವರ ಒಬ್ರು ವಿದ್ಯಾರ್ಥಿ ನೆನಪಿಸ್ಕೊಳ್ತಾ ಇದ್ದಾರೆ. ಹೀಗೆ ನಿಮ್ಮ ಉಪನ್ಯಾಸದಿಂದ ಹಲವಾರು ವಿಚಾರಗಳನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ ಅವರ ಪರಿಚಿತರು. ಮತ್ತೆ ಸಾಕಷ್ಟು ವಿಚಾರಗಳು ತಿಳಿದು ಬರ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಕೆಲವೊಂದು ಪ್ರಶ್ನೆಗಳು ಕೂಡ ಇದೆ ಸರ್. ಉಷಾರಾಣಿ ಅವರು ಕೇಳ್ತಾರೆ, ಶ್ರೀಯುತ ಕಲಬುರ್ಗಿ ಅವರು ಕೈಫಿಯತ್ಗಳನ್ನ ಸಂಪಾದಿಸಿದ್ದಾರೆ. ಅವರ ದೃಷ್ಟಿಯಲ್ಲಿ ಹಸ್ತಪ್ರತಿ ಮತ್ತು ಕೈಫಿಯತ್ತು ಏಕ ಪ್ರಕಾರದ ಆಕಾರ ಸಾಮಗ್ರಿ ಅಂತ ಪರಿಗಣಿಸಿದ್ರ ಅವರು ಅಂತ ಕೇಳ್ತಾ ಇದ್ದಾರೆ. ಇಲ್ಲ ರೀ, ಹಸ್ತಪ್ರತಿಗಳು ಬೇರೆ, ಕೈಫಿಯತ್ತುಗಳು ಬೇರೆ. ಯಾಕಂದ್ರೆ ದಾಖಲು ಸಾಹಿತ್ಯ ಅಂತಾರೆ. ಬಹುಪ್ರತಿ ರೂಪದಲ್ಲಿ ಸಿಗೋದು ಹಸ್ತಪ್ರತಿಗಳು, ಏಕಪ್ರತಿ ರೂಪದಲ್ಲಿ ಸಿಗೋದು ದಾಖಲೆಗಳು. ಹೀಗಾಗಿ ನಮ್ಮಲ್ಲಿ ಮೆಕೆಂಜೆ ಕೈಫಿಯತ್ತು ಒಂದೊಂದು ಊರಿಗೆ ಒಂದೊಂದೇ ಕೈಫಿಯತ್ತು ಸಿಗೋದ್ರಿಂದ, ಏಕಪ್ರತಿಯಲ್ಲಿ ಸಿಗೋದ್ರಿಂದ ದಾಖಲು ಸಾಹಿತ್ಯಕ್ಕೆ ಅವರು ಸೇರಿಸಿದ್ರು ಅವರು. ಆದ್ರೆ ಹಸ್ತಪ್ರತಿಗಳೇ ಕೈಲಿಂದ ಬರೆದವೆ, ಅವೇನು ಬೇರೆ ಅಲ್ಲ. ಆದ್ರೆ ಅವುಗಳ ಸ್ವರೂಪದ ದೃಷ್ಟಿಯಿಂದ ಏಕಪ್ರತಿ ರೂಪದಲ್ಲಿ ಸಿಗೋದು ಹಸ್ತಪ್ರತಿಗಳು, ಬಹುಪ್ರತಿ ರೂಪದಲ್ಲಿ ಸಿಗೋದು ಹಸ್ತಪ್ರತಿಗಳು, ಏಕಪ್ರತಿ ರೂಪದಲ್ಲಿ ಸಿಗೋದು ದಾಖಲೆಗಳು. ಹೀಗಾಗಿ ಅವರು ಕೈಫಿಯತ್ತುಗಳನ್ನ ದಾಖಲೆಗಳು ಅಂತ ಪರಿಗಣಿಸಿದ್ರು ಕಲಬುರ್ಗಿ ಅವರು. ಆಮೇಲೆ ಎಂ ಬಿ ಪಾಟೀಲ್ ಅವರು ಒಂದು ಸ್ಮರಿಸ್ಕೊಳ್ತಾ ಇದ್ದಾರೆ. ಅವರು ಗುಲ್ಬರ್ಗ ಜಿಲ್ಲೆಯ ಗೆಜೆಟಿಯರ್ನ ಒಂದು ಸಂಪಾದಿಸೋ ಸಂದರ್ಭದಲ್ಲಿ ಅಡ್ವೈಸರಿ ಕಮಿಟಿನಲ್ಲಿ ಇದ್ರು. ಸಾಕಷ್ಟು ವಿಷಯಗಳನ್ನ ಅವರಿಂದ ತಿಳಿಯೋ ಹಾಗಾಯ್ತು. ಅದಕ್ಕೆ ಒಳ್ಳೆ ಕೊಡುಗೆ ಆಯ್ತು, ಮರೆಯಲಾರದ ಕೊಡುಗೆ ಅವ್ರು ಕೊಟ್ಟಿದ್ದಾರೆ ಅಂತ ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತೆ ಉತ್ತಮ ಸಂಶೋಧಕನ ಗುಣಲಕ್ಷಣಗಳನ್ನ ಕುರಿತು ಹೇಳ್ರಿ ಮೇಡಮ್. ಯಾಕೋ ಕಟ್ ಆಗ್ತದೆ.
ಕಟ್ ಆಗ್ತದೆ ಯಾಕೋ ಇದು ಏನು ಮೇಡಮ್ ಸ್ವಲ್ಪ ಹತ್ತಿರದಿಂದ ಮಾತಾಡಿ ಸರ್ ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಹತ್ತಿರದಿಂದ ಮಾತಾಡಿ. ಓಕೆ ಓಕೆ. ಉತ್ತಮ ಸಂಶೋಧಕನ ಗುಣಲಕ್ಷಣ ಏನು ಅಂತ ಕೇಳ್ತಾ ಇದ್ದಾರೆ ಸರ್ ಅಮರೇಶ್ ಎತ್ಗಲ್ ಅವರು. ಯಾರು ಅಮರೇಶ್ ಎತ್ಗಲ್ ಅವ್ರು ಕೇಳ್ತಾ ಇದ್ದಾರೆ ಉತ್ತಮ ಸಂಶೋಧಕನ ಗುಣಲಕ್ಷಣ ಏನು ಅಂತ. ಉತ್ತಮ ಗುಣಲಕ್ಷಣ ಕಲಬುರ್ಗಿ ಅವರ ಗುಣಲಕ್ಷಣವೇ ಉತ್ತಮ ಸಂಶೋಧಕ ಗುಣಲಕ್ಷಣ ಅಲ್ಲ, ಅವ್ರ ದೃಷ್ಟಿನಲ್ಲಿ ಏನಿರಬಹುದು ಅನ್ನೋದು ಇವರು ಪ್ರಶ್ನೆ ಆಗಿದೆ. ತಾವು ಬೆಳೆಯೋದ್ರ ಜೊತೆಗೆ ಇತರನ್ನು ಬೆಳೆಸೋದು ಒಂದು ಗುಣ, ವಿಶೇಷವಾಗಿ ಬಹುಮೂಲದ ಆಕಾರಗಳನ್ನ ಸೇರಿಸ್ಕೊಳ್ಳೋದು ಒಂದು ಗುಣ. ಎರಡನೇದಾಗಿ ತಾವೇ ಶೋಧಿಸಿದಂತ ಅಭಿಪ್ರಾಯ ಬೇರೆ ಆಕಾರಗಳು ಸಿಕ್ಕಾಗ ಅದು ತಪ್ಪು ಅನಿಸಿದಾಗ ಅದನ್ನು ಒಪ್ಪಿಕೊಳ್ಳುವಂತ ಒಂದು ಗುಣ. ಹಾಗಾಗಿ ಕಲಬುರ್ಗಿ ಅವರು ತಮ್ಮ ಅಭಿಪ್ರಾಯಗಳನ್ನ ಮೇಲಿಂದ ಮೇಲೆ ಬದಲಾಯಿಸ್ತಿದ್ರು. ಯಾಕಂತಂದ್ರೆ ಹೊಸ ಹೊಸ ಆಕಾರಗಳು ಸಿಕ್ಕಾಗ ಅವರು ತಮ್ಮ ಅಭಿಪ್ರಾಯಗಳನ್ನ ಹಿಂದಿನ ಅಭಿಪ್ರಾಯಗಳನ್ನ ಅವರು ಬದಲಾಯಿಸಿ ಕೇಳ್ತಿದ್ರು, ಅದನ್ನ ಒಪ್ಪಿಕೊಂತಿದ್ರು. ಅವತ್ತು ನಾನು ಶೋಧ ಮಾಡಿದ್ದು ಅದು ಸರಿಯಲ್ಲ ಅಂತ ಒಪ್ಪಿಕೊಂತಿದ್ರು. ಇವೆಲ್ಲ ಉತ್ತಮ ಸಂಶೋಧಕನ ಗುಣಲಕ್ಷಣಗಳು. ಆ ಎಲ್ಲಾ ಗುಣಲಕ್ಷಣಗಳು ಡಾಕ್ಟರ್ ಕಲಬುರ್ಗಿ ಅವರಿಗೆ ಇತ್ತು ಅನ್ನುವಂಥ. ಒಳ್ಳೆ ಮಾಹಿತಿ ಸರ್ ಇದು. ಅಂದ್ರೆ ಹೊಸ ವಿಚಾರ ಬಂದಾಗ ತಮ್ಮನ್ನ ತಾವು ತಿದ್ಕೊಳ್ಳೋದಕ್ಕೆ ಅವರು ತೆರವಾಗಿರ್ಬೇಕು, ಸಿದ್ಧರಾಗಿರ್ಬೇಕು. ಸರ್ ಇವ್ರದ್ದು ಇನ್ನೊಂದು ಪ್ರಶ್ನೆ ಇದೆ, ಮೌಖಿಕ ಆಕಾರಗಳನ್ನ ಕುರಿತು ಅವರ ದೃಷ್ಟಿಕೋನ ಏನಾಗಿತ್ತು ಅಂತ. ಮೌಖಿಕ ಆಕಾರಗಳ ಬಗ್ಗೆ ಬಹಳ ಪ್ರೀತಿ ಇತ್ತು ಅವ್ರಿಗೆ. ಯಾಕಂದ್ರೆ ಏಕೈಕ ಹಸ್ತಪ್ರತಿಗಳು ಸಿಕ್ಕಾಗ ಕಲಬುರ್ಗಿ ಅವರು ಆಶ್ರಯಿಸಿದದ್ದೇ ಮೌಖಿಕ ಆಕಾರಗಳ ಕಡೆಗೆ. ಅಲ್ಲಿ ಇರ್ತವೆ ಜನವದಂತಿ ಇರ್ತದೆ, ಅಲ್ಲಿ ಏನೋ ಸ್ವಲ್ಪ ಉತ್ಪ್ರೇಕ್ಷೆ ಇರ್ತದೆ. ಅದನ್ನು ಹೊರತುಪಡಿಸಿ ಕೂಡ ಮೌಖಿಕ ಆಕಾರಗಳಲ್ಲಿ ಏನೋ ಒಂದು ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಸಂಶೋಧನೆಗೆ ಸಂಬಂಧಪಟ್ಟಂತೆ ಆಕಾರ ಇದೆ ಅನ್ನುವಂಥದ್ದನ್ನು ಬಹಳ ಪ್ರೀತಿಯಿಂದ ಡಾಕ್ಟರ್ ಕಲಬುರ್ಗಿ ಅವರು ಒಪ್ಪಿಕೊಂತಿದ್ರು. ಅದನ್ನು ನಿರಾಕರಿಸದಿಲ್ಲ. ಆದ್ರೆ ವಾಸ್ತವತೆ ಏನು ಅನ್ನುವಂಥದ್ದನ್ನ ಅವ್ರು ಪರಿಶೋಧಿಸ್ಬೇಕಾಗಿತ್ತು ಅದ್ರಾಗ ಅಂತಾರ ಅವ್ರು. ಸರ್ ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ದಕ್ಕನಿ ಲ್ಯಾಂಗ್ವೇಜ್ ಮತ್ತೆ ಉರ್ದು ಎರಡೂ ಒಂದೇ ಭಾಷೆನಾ? ದಕ್ಕನಿ ಮತ್ತೆ ಉರ್ದು, ಅದು ದಕ್ಕನಿ ಭಾಷೆ ಸರ್, ದಕ್ಕನಿ ಭಾಷೆ ಮತ್ತೆ ಉರ್ದು ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ, ಭಿನ್ನವಾಗಿತ್ತ? ಅವರು ಅನುವಾದ ಮಾಡಿದ್ದಾರೆ. ನನ್ನ ವ್ಯಾಪ್ತಿ ನನಗ್ ಗೊತ್ತಿಲ್ಲ ಅದು, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಇನ್ನೂ ನನಗೆ ಹೆಚ್ಚು ಮಾಹಿತಿ ನನ್ನಲ್ಲಿ ಇಲ್ಲ. ಅಲ್ಲ, ಒಂದು ಅನುವಾದದ ಬಗ್ಗೆ ನೀವು ಹೇಳಿದ್ರಿ, ಆಗ ಒಂದು ಪ್ರಶ್ನೆ ಬಂತು. ಇದ್ರಿ ನಮ್ಮ ಆದಿಲ್ ಶಾಹಿ ಅನುವಾದ ಸಾಹಿತ್ಯವನ್ನ BLD ಸಂಸ್ಥೆಯಿಂದ ಅವ್ರು ಮಾಡಿಸಿದ್ರು. ಅದು ದಕ್ಕಣಿಯಲ್ಲಿತ್ತು ಅಥವಾ ಅದೇನು ಉರ್ದುವಿನಲ್ಲಿತ್ತು ಅಥವಾ ಪಾರ್ಶಿಯಲ್ಲಿತ್ತು, ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿಸಿದ್ರು. ಸ್ವಲ್ಪ ಭಾಷಾ ತಜ್ಞತೆಯಲ್ಲಿ ನನಗೆ ಅಷ್ಟು ಪರಿಣಿತಿ ಇಲ್ಲ. ಹೇಳಿ. ನೀವು ಅದು ಉರ್ದು ಅಂತ ಹೇಳಿದ್ರಲ್ಲ, ಅದನ್ನ ದಕ್ಕನಿ ಅಂತ ಒಬ್ರು ಕರೆಕ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ದಕ್ಕನಿ ಎರಡು ಒಂದೇನಾ ಅಥವಾ ಇಲ್ಲ, ನನಗೆ ಅದು ಸ್ಪಷ್ಟತೆ ಇಲ್ಲ. ಅದು ದಕ್ಕನೆ ಆಗಿದ್ರೆ ಅವ್ರ ಅಭಿಪ್ರಾಯವನ್ನ ಸ್ವೀಕಾರ ಮಾಡ್ತೇನೆ ಮೇಡಮ್. ಓಕೆ ಸರ್. ಸರ್ ಇನ್ನು ಸಾಕಷ್ಟು ಅವರೆಲ್ಲ ಶೇರ್ ಮಾಡಿದ್ರಲ್ಲ, ಅದನ್ನ ನಾನು ಅಲ್ಲಿ ಸ್ಮರಿಸಿಕೊಂಡೆ. ಓಕೆ ಸರ್. ಆಮೇಲೆ ಪ್ರಕಾಶ್ ಚೆನ್ನಪ್ಪ ಅವರು ಹೇಳ್ತಾರೆ, ರವೀಂದ್ರ ಅವರೇ, ನಿಮ್ಮ ಈ ಉಪನ್ಯಾಸ ಈ ಸರಣಿಯ ಅತ್ಯುತ್ತಮ ಉಪನ್ಯಾಸಗಳಲ್ಲಿ ಒಂದಾಗಿದೆ. ಕಲಬುರ್ಗಿ ಅವರ ಸಾಧನೆಯನ್ನ ಅತಿ ಸರಳವಾಗಿ ಮತ್ತೆ ಮನಮುಟ್ಟುವಂತೆ ವಿವರಿಸ್ತಿದ್ದೀರಾ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹೀಗೆ ಸಾಕಷ್ಟು ಮೆಚ್ಚುಗೆಗಳು ಬಂದಿದೆ ಸರ್. ಸರ್ ಇನ್ನೊಂದು ಪ್ರಶ್ನೆ ಅಂದ್ರೆ, ಕಲಬುರ್ಗಿ ಅವರು ಕನ್ನಡ ಉಪನ್ಯಾಸಕರಾಗಿ ಸೇರಿದ್ದು, ಇತಿಹಾಸದ ಬಗ್ಗೆ ಅವ್ರಿಗೆ ಇಷ್ಟೊಂದು ಪ್ರೀತಿ ಬರೋದಕ್ಕೆ ಏನ್ ಕಾರಣ ಇರಬಹುದು? ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಜನ ಕನ್ನಡ ಉಪನ್ಯಾಸಕರು ಇತಿಹಾಸವನ್ನ ಅಧ್ಯಯನ ಮಾಡ್ತಾರೆ, ಇವ್ರಿಗೆ ಏನ್ ಕಾರಣ, ಏನ್ ಪ್ರೇರಣೆ ಇರಬಹುದು? ಬಹುಶಃ ನನ್ನ ದೃಷ್ಟಿಯಲ್ಲಿ ಅವತ್ತಿನ ಪರಿಸರವೇ ಹಂಗಿತ್ತು ಅಂತ ಕಾಣಿಸ್ತದೆ. ಒಂದು ಕಡೆಗೆ RC ಹಿರೇಮಠರು, ಅವರ BA ಗುರುಗಳಾಗಿರುವಂತ BT ಸಾಸ್ನೂರ್ ಅವರು, ಮತ್ತು ವಿಶೇಷವಾಗಿ ಇವರು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಂತ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ. ಮತ್ತೆ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅನ್ಬೇಕಾದ್ರೆ ಅಲ್ಲಿ ಸಾಹಿತ್ಯ ಕೃತಿಗಳೇ ಇಲ್ಲ. ಆದ್ರೆ ಕಲಬುರ್ಗಿ ಅವರು ಒಂದ್ ಕಡೆಗೆ ಹೇಳ್ತಾರೆ, ಕನ್ನಡ ಶಾಸನ ಸಾಹಿತ್ಯ, ಕನ್ನಡ ಕಾವ್ಯ ಸಾಹಿತ್ಯ ಏಕಕಾಲಕ್ಕೆ ಕೈ ಹಿಡ್ಕೊಂಡು ಬಂದದ್ದು ಕವಿರಾಜ ಮಾರ್ಗದವರೆಗೆ ಅಂತ ಬರೀತಾರೆ ಒಂದು ಲೇಖನದಾಗ. ಅಂದ್ರೆ ಅವತ್ತು ಸಾಹಿತ್ಯ ಚರಿತ್ರೆಯನ್ನ ಬರಿಬೇಕಾದದ್ದು ನಾವು ಶಾಸನಗಳ ಆಧಾರದಿಂದ ಬರಿಬೇಕಾಗಿತ್ತು. ಈಗ ಕಪ್ಪೆ ಅರಬಟ್ಟನ ಶಾಸನ ಐತಿ, ತ್ರಿಪದಿ ಶಾಸನ ಐತಿ, ಅಲ್ಲಿ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ. ಅದಕ್ಕೆ ಬಾದಾಮಿ ಅಂತ ಒಂದು ಐತಿಹಾಸಿಕ ಸ್ಥಳದಲ್ಲಿ ಒಂದು ಅಪರೂಪದ ಈ ಕನ್ನಡದ ತ್ರಿಪದಿ ರಚನೆ ಆಗೈತೆ ಅಂದ್ರೆ
ಈಗ ಒಬ್ಬ ಕನ್ನಡದ ಪ್ರಾಧ್ಯಾಪಕ ಅನಿವಾರ್ಯವಾಗಿ ಅವನ ಮನಸ್ಸೋತಾನ ಅಲ್ಲಿ. ಇದಕ್ಕಿಂತಲೂ ಹೆಚ್ಚಾಗಿ ಬಹಳ ಮುಖ್ಯವಾಗಿರುವಂತದ್ದು ಕಲಬುರ್ಗಿಯವರ ಉದ್ದೇಶ ಏನು ಅಂತಂದ್ರೆ, ನಮ್ಮ 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 ಸಾಹಿತ್ಯ ಪಠ್ಯಗಳು ಕೇವಲ ಸಾಹಿತ್ಯ ಪಠ್ಯಗಳು ಆಗಿರೋದಿಲ್ಲ. ಯಾಕಂದ್ರೆ ನೋಡ್ರಿ, ಪಂಪ ಭಾರತ ಒಂದು ಐತಿಹಾಸಿಕ ಕಾವ್ಯ, ಅದು ರನ್ನನ ಗದಯುದ್ಧ ಒಂದು ಐತಿಹಾಸಿಕ ಕಾವ್ಯ. ಆ ಕಾರಣದಿಂದ ಅವ್ರಿಗೆ ಇತಿಹಾಸದ ಕಡೆಗೆ ಹೆಚ್ಚು ಒಲವು ಹೋಗಿ 1-2-3 ಇತಿಹಾಸ ಶೋಧ ಮಾಡ್ತಾ ಮಾಡ್ತಾ ಅವ್ರ ಇತಿಹಾಸದ ಪ್ರಾಧ್ಯಾಪಕರೇ ಅನ್ನುವಂಥ ರೀತಿಯಲ್ಲಿ ಒಂದು ಆ ಪರಿಸರ ಅಂದೆ ನಾನು. ಅಲ್ಲಿ ಶಾ ಶೆಟ್ಟರ್ ಇದ್ರು ಪಕ್ಕಕ್ಕೆ, ಅವ್ರಿಗೆ ಇತಿಹಾಸದ ಪ್ರಾಧ್ಯಾಪಕರಾಗಿ ಶಾ ಶೆಟ್ಟರ್ ಇದ್ರು. ಬಹುಶಃ BR ಹಿರೇಮಠರು, ದಿವಂಗತ BR ಹಿರೇಮಠರು ಒಂದು ಸಲ ಪರಿಚಯ ಮಾಡಿಸ್ತಾ ಹೇಳ್ತಾರೆ, ಕಲಬುರ್ಗಿ ಹೊಟ್ಟೆಯಲ್ಲಿ ಶೆಟ್ಟರ್ ಅದಾರೆ, ಶೆಟ್ಟರ್ ಹೊಟ್ಟೆಯಲ್ಲಿ ಕಲಬುರ್ಗಿ ಅವರು ಅದಾರ ಅಂತ ಹೇಳ್ತಾರೆ. ಅಂದ್ರೆ ಇತಿಹಾಸದಲ್ಲಿ ಕನ್ನಡ ಐತಿ, ಕನ್ನಡದಲ್ಲಿ ಇತಿಹಾಸ ಐತಿ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಂಡಂತ ಒಬ್ಬ ಉತ್ತಮ ಪ್ರಾಧ್ಯಾಪಕ ಅಂದ್ರೆ ಡಾಕ್ಟರ್ ಕಲಬುರ್ಗಿ ಅವರು. ಹೇಳ್ರಿ ಮೇಡಮ್, ಹೇಳ್ರಿ. ಸಂಧ್ಯಾ ಶಿವಕುಮಾರಿ ಅವರು ಆನ್ಲೈನ್ ಇದ್ದಾರೆ. ಶಿವಕುಮಾರಿ ಅವರ ನಿಮ್ದು ಏನೋ ಕ್ವಶನ್ಸ್ ಇದೆಯಾ? ಸರ್ ಹೇಳ್ತಾ ಇದ್ರು ರವೀಂದ್ರ ಸರ್, ಎಲ್ಲಾ ಮಠಗಳು ಕೂಡ ಕನ್ನಡದ ಕೆಲಸ ಮಾಡಬೇಕು ಅನ್ನುವಂಥದ್ದು ಕಲಬುರ್ಗಿ ಅವರ ಆಶಯ ಆಗಿತ್ತು ಅಂತ. ಪ್ರಸ್ತುತ ಇವತ್ತು ಆ ರೀತಿಯ ಆಶಯಗಳನ್ನ ನಾವು ನೋಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಆಗ್ತಾ ಇಲ್ಲ, ಜಾತಿ ಹಿನ್ನೆಲೆ ಎಲ್ಲವೂ ಮಾಡ್ತಿದೆ ಅನ್ನುವಂಥದ್ದು. ಬಟ್ ಕಲಬುರ್ಗಿ ಆಶಯಗಳು ಎಷ್ಟು ಮಟ್ಟಿಗೆ ಸಾಕಾರಗೊಳಿಸ್ಲಿಕ್ಕೆ ಈ ಮಠಗಳು ಇನ್ನೂ ಒಂದಷ್ಟು ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆ. ಅದು ಮಠಗಳ ದುರ್ದೈವ ಹೊರತು ಕಲಬುರ್ಗಿ ಅವ್ರದ್ದು ಅಲ್ಲ. ಅದು ಮಠಗಳ ದುರ್ದೈವ. ಅದು ಕಲಬುರ್ಗಿಯವರು ಯಾವುದೇ ಮಠದಲ್ಲಿ ಕೆಲಸ ಮಾಡಿದ್ರು ಕೂಡ ಅತ್ಯಂತ ರಿಜಿಡ್ ಆಗಿ ಧಾರ್ಮಿಕವಾಗಿ ಏನು ಮಾಡಿಸ್ಲಿಲ್ಲ. ಅವರು ಸಾಹಿತ್ಯಿಕವಾಗಿ ದುಡಿಬೇಕು ಮಠಗಳು ಅಂದ್ರೆ. ಅವರು ನೀವು ಬರೀ ಶಾಲೆ ಕಾಲೇಜು ತೆಗೆದ್ರೆ ಎದಕ್ ಬಂತು? ನಮ್ಮ ವಿಶ್ವವಿದ್ಯಾಲಯಗಳು ಎಷ್ಟು ಹಣವನ್ನು ಹಾಕಿ ಪುಸ್ತಕಗಳನ್ನು ಪ್ರಕಟ ಮಾಡಕ್ ಸಾಧ್ಯ ಐತಿ? ಇತಿಹಾಸ ಅಕಾಡೆಮಿ ಎಷ್ಟು ಹಣವನ್ನು ಹಾಕಿ ಪುಸ್ತಕಗಳನ್ನು ಪ್ರಕಟ ಮಾಡಕ್ ಸಾಧ್ಯ ಐತಿ? ಅಥವಾ ಇನ್ಯಾವುದೇ ಸರ್ಕಾರಿ ಸಂಸ್ಥೆಗಳು ಎಷ್ಟು ಹಣವನ್ನು ಹಾಕಿ ಪುಸ್ತಕ ಮಾಡಕ್ ಸಾಧ್ಯ ಐತಿ? ಹಾಗಾಗಿ ಮಠಗಳಲ್ಲಿ ಭಕ್ತರ ರೊಕ್ಕ ಹರಿದು ಬರ್ತಿರ್ತೈತಿ. ಆ ರೊಕ್ಕವನ್ನ ಕನ್ನಡದ ಕೆಲಸಕ್ಕೆ ಬಳಸಿ, ಆ ದೃಷ್ಟಿಯಿಂದಲೇ ಅವು ಕನ್ನಡದ ವಿಶ್ವವಿದ್ಯಾಲಯಗಳಾಗಬೇಕು. ನಾನು ಅದನ್ನ ಹೇಳಿದೆ, ಕನ್ನಡ ವಿಶ್ವವಿದ್ಯಾಲಯ ಅಲ್ಲ, ಕನ್ನಡದ ವಿಶ್ವವಿದ್ಯಾಲಯ, ಕನ್ನಡದ್ದೇ ಆಗಿರುವಂತ ವಿಶ್ವವಿದ್ಯಾಲಯ ಆಗಿ ನಮ್ಮ ಮಠಗಳು ರೂಪುಗೊಳ್ಳಬೇಕು ಅನ್ನುವಂಥದ್ದು ಕಲಬುರ್ಗಿ ಅವರ ಆಶಯ ಆಗಿತ್ತು. ಅದಕ್ಕೆ ಕೆಲವು ಮಂದಿ ಸ್ಪಂದಿಸಿ ಕೆಲಸ ಮಾಡಿದ್ರು. ಮತ್ತೆ ಇವತ್ತು ಏನ್ ಅವ್ರ ಜಾತೀಯತೆಯಿಂದ ಅವ್ರು ಅಡ್ಡಾಡ್ತಾರಂದ್ರ ಪಾಪ ಅದು ನಿಮ್ಮ ತಪ್ಪಲ್ಲ. ಅದು ಇವತ್ತಿಲ್ಲ ನಾಳೆ ಅವ್ರಿಗೆ ಅದು ಮನವರಿಕೆ ಆಗ್ಬೇಕದು. ನಾವೇನ್ ಮಾಡ್ತಾ ಇದೀವಿ, ಕಲಬುರ್ಗಿ ಅಂತ ಒಬ್ಬ ವಿದ್ವಾಂಸರು, ಈ ನಾಡಿನ ವಿದ್ವಾಂಸರ ಆಶೆ ಏನಾಗಿತ್ತು, ಇತಿಹಾಸ ಪ್ರಾಜ್ಞರ ಆಶೆ ಏನಾಗಿತ್ತು ಅನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ಬೇಕಿಂದ ಮೇಲೆ. ಸರ್, ಗಂಗಾಂಬಿಕೆ ಅವ್ರದ್ದು ಒಂದು ಪ್ರಶ್ನೆ ಇದೆ. ಕಲಬುರ್ಗಿ ಅವರು ವಿಕ್ರಮಾಂಕ ದೇವಿ ಚರಿತೆಯ ಅನುವಾದದ ಬಗ್ಗೆ ಯಾವುದಾದರೂ ಯೋಜನೆ ಹಾಕಿಕೊಂಡಿದ್ದಾರೆ ಅಂತ? ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲಮ್ಮ, ನನ್ನ ಗಮನಕ್ಕೆ ಬಂದಿಲ್ಲ. ಅವರು 1ನೇ ಸೋಮೇಶ್ವರನ ಮಾನವ ಸಲ್ಲಾಸ ಅಂತ ಇಂಥವೆಲ್ಲ ಅನುವಾದ ಮಾಡಿಸಿದ್ರು ಅವರು. ಆದ್ರೆ ಈ ಪುಸ್ತಕ ಮಾಡಿಸಿದ್ರ ಬಗ್ಗೆ ನನ್ನ ಇಡೀ ಓದಿನಲ್ಲಿ ನನ್ನ ಗಮನಕ್ಕೆ ಬಂದಿಲ್ಲ. ಧನ್ಯವಾದಗಳು ಸರ್. ಓಕೆ, ಮುಗಿಸ್ಬೋದಾ ಮೇಡಮ್? ಹಾ ಸರ್, ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಈ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಕಾರ್ಯಕ್ರಮ 28ನೇ ಉಪನ್ಯಾಸ ಮಾಲಿಕೆಯ ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ಅವರು ಡಾಕ್ಟರ್ MM ಕಲಬುರ್ಗಿ ಅವರ ಬಗ್ಗೆ ಮನಮುಟ್ಟುವ ರೀತಿ ವಿಸ್ತಾರವಾಗಿ ಈ ಒಂದು ಅವರ ಬಗ್ಗೆ ಒಂದು ಉಪನ್ಯಾಸವನ್ನ ನಿರ್ವಹಿಸಿಕೊಟ್ಟಿದ್ದಾರೆ. ಸರ್, ತಮಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳು. ಮತ್ತೆ ನಮ್ಮ ಮುಂದಿನ 29ನೇ ಕಾರ್ಯಕ್ರಮ, ಉಪನ್ಯಾಸ ಕಾರ್ಯಕ್ರಮ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಅನ್ನ ಏನ್ ಮಾಡ್ತಾ ಇದ್ದೇನೆ. ಮುಂದಿನ ಉಪನ್ಯಾಸ ಮಾಲಿಕೆ ಕೆಳದಿ ವೆಂಕಟೇಶ್ ಜೋಶ್ ರವರು ಡಾಕ್ಟರ್ ರಘುನಾಥ್ ಭಟ್ ಅವರನ್ನ ಕುರಿತು ಮುಂದಿನ ಉಪನ್ಯಾಸ ಮಾಲಿಕೆಯನ್ನ ಕೈಗೊಳ್ಳಿ. ಧನ್ಯವಾದಗಳು ಸರ್. ಓಕೆ, ನಮಸ್ಕಾರ. ನಿಮಗೆ ಇತಿಹಾಸ ಅಕಾಡೆಮಿ ಪರವಾಗಿ ಧನ್ಯವಾದಗಳು.